ಹನುಮಾನ್ ಹೀಗಾಗ ಅಂತ ಪ್ರಭು ಸೀತಾ ಮೈಯನ ಹಣಿ ಮೇಲೆ ಇಷ್ಟು ಕುಂಕುಮ ಅಂತ ಅಷ್ಟು ಪ್ರೀತಿ ಮಾಡ್ತೀರಿ. ಈಗ ನನ್ನ ಮೈ ತುಂಬೆಲ್ಲ ಕುಂಕುಮದ ನನ್ನಷ್ಟು ಸ್ವಲ್ಪ ಪ್ರೀತಿ ತೋರಿಸಲ್ಲ, ನನ್ನ ಮೇಲೆ ಸ್ವಲ್ಪ ಪ್ರೀತಿ ತೋರಿಸಲ್ಲ ಅಂತ ಹನುಮಾನ್ ನಿವೇದನೆ ಮಾಡ್ಕೊಂಡ. ಅವಾಗ ರಾಮನ ಮಾತು ಹೇಳ್ತಾನೆ, ಬರೀ ಮೈ ಮೇಲೆ ಸಿಂಧು ಹಚ್ಕೊಂಡ್ರ ಪ್ರೀತಿ ಬರೋದಿಲ್ಲ. ಹೃದಯದಾಗ ಭಾವ ಸುಟ್ಟಿದ್ರ, ಹೃದಯದಾಗ ಪ್ರತಿಬದ್ಧ ಆರಾಟ ಭಾವಿದ್ರ, ಹೃದಯದಾಗ ಪ್ರತಿಬದ್ಧ ಭಾವಿದ್ರ ಆ ವ್ಯಕ್ತಿಗಳೇ ಬರ್ತಾರ. ಅದನ್ನ ನೀವು ತೊಡ್ಕೊಂಡ್ರೆ ನಿಮ್ ಜೀವನ ಅವಶ್ಯಕ ಆಗ್ತದೆ. ಎಲ್ಲರಿಗೂ ನಾನು ಶೀತ ಆಗ್ಬೇಕು, ನಂದು ಇತಿಹಾಸ ಹೆಸರು ಉಳಿಬೇಕು, ನಾನಂತ ಸತಿ ಸ್ಥಾನ ಪಡ್ಕೊಳ್ಬೇಕು, ಎಲ್ಲರಿಗೂ ಅನಿಸ್ತದೆ. ಕರೆ ಆಕೆ ಮಾಡ್ತಕ್ಕಂಥ ಕಾರ್ಯ ಮತ್ತು ನಮ್ಮ ಜೀವನದ ಪೀಡ ಎಷ್ಟು ಮೃದುತ ಆಕೆ ಒಳಗಿರ್ತಕ್ಕಂಥ ಕೇಳಿದ್ರ, ಆಕೆ ಭೂಮಿ ಮೇಲೆ ಕಾಲಿಟ್ರ ಮುಳು ಚುಚ್ಚಿರ ಅವ್ರ ಅವ್ವನ ಕನ್ನ ನೀರು ಬರ್ತಿದ್ದಂತ. ಯಾಕಾತು ನನಗೆ ಸಮಸ್ಯೆ ಆತು. ನಾನು ಏನ್ ಅನರ್ಥ ಆಗಿದ್ದದ, ನಾನು ಎಲ್ಲ ನೀವೇನು ಮಾಡ್ತಿದ್ರಿ. ಮತ್ತಂತೂ ಸತಿ ಶೀತ ಆಗ್ಬೇಕು ಸಾಧ್ಯ ಇಲ್ಲ. ಸೀತಾನ ಆದಷ್ಟು ಹೋದ ವನವಾಸ ಹೋದಂತ ಪ್ರಸಂಗ ಸಹಿತ ನೋಡ್ಬೇಕು. ಸೀತಾ ಎಷ್ಟು ಮೃದು ಇತ್ತು, ಆಕೆ ಜೀವನ ಚರಿತ್ರೆ ತೆಗೆದು ಹೋದ್ರಿ. ಸೀತಾ ಬಾಲಿಕೆ ಇದ್ದ, ಕುಮಾರಿಕೆ ಇದ್ದ, ಹವ್ಯಾಸ ಏನಿತ್ತು? ನಿಮ್ಮ ಹವ್ಯಾಸ ಇದ್ದೋ? ನಿಮ್ಮ ಹವ್ಯಾಸ ಇದ್ದ ಕೇಳಿದ್ರೆ ಸುಮ್ ಮಹಾರಾಜ ಅಂತೆ ಟಿವಿ ರೋಗ ಕಡಿಮೆ ಐತಿ, ಟಿವಿ ನೋಡೋದು ಇರ್ಲಿಕ್ಕಂದ್ರೆ ಮನೆ ವಸ್ತ್ರದವ್ರು ಮಾತಂದ್ರೆ ನಂಗೆ ಮಹಾರಾಜಿ ಕ್ಷಮಾ ಮಾಡ್ರಿ, ಬಹಳ ಖುಷಿ ಆಗೈತಿ, ನೀವು ಇಲ್ಲೇ ಬದ್ರಿಗೆ ಅಟ್ಟ ನೋಡ್ರಿ ಕೇಳಿದ ಮನೆ ಬರ್ತತಿ. ಹೊಳಗೆ ನಾ ಸುದ್ದಿ ನೋಡ್ತನೋ, ನಾ ಪ್ರತಿ ವಾರಕ್ಕೋ 8 ದಿವಸಕ್ಕೋ 15 ದಿವಸ ಒಳಗ ಒಂದೇ ಪೇಪರ್ನ ಬರ್ತಿತ್ತು. ಆ ಹುಡುಗಿ ಈ ನೋಡೋತ್ತು, ಆ ಹುಡುಗಿ ನೋಡೋತ್ತು, ಏನೇನೋ ಬೈತಿದ್ದಿ. ನೀವು ಬಂದಂತ ಒಂದು ಕೇಸ್ ಆಗಿದ್ರಿ, ಮಾಡ ಇಷ್ಟು ಪರಿವರ್ತನೆ ಬಾಳ ಆಗೈತಿ. ಎಲ್ಲ ಮಕ್ಕಳು ಏನ್ ಬೇಕಪ್ಪ ನಾವಲ್ಲ, ಏನ್ ಬೇಕು? ಸೀತಾ ನಿಮ್ಮ ಮಕ್ಕಳು ನೋಡ್ಬೇಕು, ಚಂದ್ರ ಸಾಂದ ನಿಮ್ಮ ಮಕ್ಕಳು ನೋಡ್ಬೇಕು, ಅನುಸಯ ಸಾಂದ ನಿಮ್ಮ ಮಕ್ಕಳು ನೋಡ್ಬೇಕು ಅಂತಕ್ಕಂಥ ಭಾವನೆ ಇರ್ತಾರ. ಏನೋ ಮಾಡಕ್ ಹೋಗ್ಬೇಡ್ರಿ, ಮೊದಲು ನೀವು ಚಾರಿತ್ರವಾಣಾದ್ರಿ, ನೀವು ನಿಮ್ಮ ತತ್ವಗಳನ್ನ ನಿಮ್ಮ ಕರ್ತವ್ಯಗಳನ್ನ ಪಾಲನೆ ಮಾಡ್ರಿ. ಅವತ್ತು ನಿಮ್ಮ ಮಕ್ಕಳು ಅಂತವ್ರ ಆದರ್ಶ ಪಡ್ಕೋತ. ಸೀತಾ ಹವ್ಯಾಸ ಇತ್ತು, ಬಾಲಿಕೆ ಇದೆ. ಏನ್ ಹವ್ಯಾಸ ಇತ್ತು? ಗಿಡ ಹತ್ತದ, ನೀರ್ ಹಾಕೋದ, ಹೂ ಇದ್ ಮಾಡೋದ, ಅಲ್ಲಿ ಪೂಜಾಕ್ ಬೇಕಾದ ಹೂ ತಂದು ಕೊಡೋದ, ಹೊರಗೆ ನಿಸರ್ಗದಾಗ ಹೆಚ್ಚಾಗಿ ಇರ್ತಿದ್ಲು ಅಂತ ತೆಗೆದು ನೋಡಿ ಜಯಿಸಿದ್ದಂತ. ಆಧ್ಯಾತ್ಮಿಕ ರಾಮತೊಂದು ಗ್ರಂಥದ ರವಿಶೇನ್ ಆಚಾರ್ಯ ಬರೆದದ್ದು ಜೈನ ರಾಮಾಯಣ ಅರ್ಥಾತ್ ಪದ್ಮ ಪುರಾಣ ಅಂತ ಒಂದು ಗ್ರಂಥ, ಅದರ ಉಲ್ಲೇಖ ಬರ್ತದೆ. ಸೀತಾ ಸಣ್ಣ ಇದ್ದಾಗ ಮನ್ಯಾಗಿಂತ ಹೊರಗೆ ಹೆಚ್ಚಿರ್ತಾಳೆ. ನಿಮ್ಮ ಹುಡುಗರು ಕೆಲವೊಂದು ಅದಾವ ಮನ್ಯಾಗಿ ಹುಡುಗರು ಕಡಿಮೆ ಬದ್ರಿಗಿಡ ಶಿವದಾಗ ಅಂತವ್ರು ಅವುಗಳದಾವ. ಮನ್ಯಾಗ ಊಟ ಗಟ್ಟ ಮಾಡಿಕೊಟ್ಟವ್ರ ಬದ್ರಿಗಿದಾಗ ಇರ್ತಾರೆ. ಪತ್ನಿ ವಾತಾವರಣ ಹೆಚ್ಚು ಬದ್ರಿಗಿದಾಗ ಇರ್ತಾರೆ. ಇದು ಯಾಕೆ ಹಿಂಗಾಕತಿ, ಯಾಕೆ ಹಿಂಗ ಮಾಡೋದು ತಿಳ್ಕೊರಿ. ಇವತ್ತು ನೀವು ಬದ್ರಿಗಿದಾಗ 6 ತಾಸು 3 ತಾಸು 8 ತಾಸು ತೆಗಿಯಾಗತ್ತೀರಿ. ಮುಂದಿನ ಬೋರ್ಡ್ 100ಕ್ಕೆ ನೀವು ತಪ್ಪಲ ಮಾಡಿ ಒಣಕ್ ಹೋಗಿ ಬಂದಿರೋ ಒಂದು ಬೋರ್ಡು ಭಗವಾನ್ ಆಗೋದ್ರಂತೆ ಇವತ್ತು ಮನೆಗೆ ಬರ್ತಕ್ಕಂಥ ಒಳಗೆ ಬರ್ತಕ್ಕಂಥ ಭಾವ. ಸೀತಾಗ ಕುಮಾರಿಗ ಇದ್ದಾಗಲೇ ಟ್ರೈನಿಂಗ್ ಇತ್ತು, ಸಂಸಾರ ಇತ್ತು, ಹೊರಗಿನ ಪ್ರಕೃತಿ ಒಳಗ ಜೀವನ ತೆಗೆದಿದ್ರು. ಅನಂತೆ ವನವಾಸ ಬಂದ್ರಕ್ಕೆ ದುಃಖ ಆಗಲಿಲ್ಲ. ನಿಮ್ಮ ಅಪ್ಪ ಕೊಟ್ಟಿದ ವಚನ, ನಿಮ್ಮ ಅವನು ಈಗ ನೀವು ಹೊರಟಾಗ ಒಳಕ್ ಹೋಗ, ನಾ ಮಾತ್ರ ಮಾರಾಯಣ ಗರ್ಮನೆಯಾಗಿರ್ತದೆ. ಈಗಿನ ಸೀತಾಗಳಿದ್ರಿ ಅಂದ್ರೆ ಅಂತಿದ್ರೇನಿಲ್ಲ. ಗಂಡ ಜೈಲಿಗೆ ಹೋಗು ಪಾಯ ಬತ್ತ, ನೀವು ಹೋಗ್ತೀರೇನು? ಮಾಡೋದು ಮಾಡ್ಯಾನ, ಹೋಗ ತಪ್ಪು ತಗೋಬೇಡ್ರೆ ಚರ್ಚೆ ಸತ್ತಿದ್ರು. ಕರೆ ಅರ್ಥ ಸೀತಾ ಆಗ್ಬೇಕಾಗಿತ್ತು. ಗಂಡಿಗೆ ಇಂಥ ಸಂಸ್ಕಾರ ಕೊಡ್ರಿ, ಗಂಡ ಇಂಥವ್ರು ಸಂಸ್ಕಾರಿತ ಮಾಡ್ರಿ. ಆಯುಷ್ಯ ತಪ್ಪು ಮಾಡಬಾರ್ದು. ಒಂದೇ ತಪ್ಪು ಮಾಡಲ್ಲ, ಮ್ಯಾಗ ಅಪರಾಧ ಬರ್ತಂದ್ರ, ಅಪವಾದ ಆತಂದ್ರ, ಅಂತ ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತಂದ್ರ ಗಂಡ ಹತ್ತು ಹೋಗ್ರಿ, ಅವತ್ತು ಧರ್ಮ ಜಯ ಆಗ್ತದ. ನಿಮ್ ಗಂಡ ಶಿಕ್ಷೆ ಆಗೋದಿಲ್ಲ, ಸತ್ಯಕ್ಕೆ ಜಯ ಆಗ್ತದ. ಮಾಡಿ ನೋಡ್ರಿ, ಜೀವನಾದ ಶಕ್ತಿ ತಗೋಬೋದ. ವೀರತ್ವ ಒಂದೇದ ಗುಣ, ಕುಂಕುಮ ವೀರತ್ವ. ನಿಮ್ಮಲ್ಲಿ ವೀರತ್ವದ ಜಾಗೃತ ಮಾಡೋದು. ಜಾಕ್ಷಿರಾಮಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒಣಕೆ ಓಭವ, ಇವರೆಲ್ಲ ಇಂಥ ಭಾವನೆಗಳು ಬರ್ತವೆ. ಆ ಭಾವನೆ ಬರಬೇಕಾದ್ರೆ ಗುಣಗಳನ್ನ ಬರಬೇಕು. ಲೆಫ್ಟ್ ಸೈಡ್ ಹಾಕ್ತಕ್ಕಂಥ ಸಂದೇಶ ಇರೋ ನಿಮ್ಮಲ್ಲಿರ್ತಕ್ಕಂಥದ್ದು ಏಕಾಗ್ರತ. ಅದು ನಿಮ್ಮಲ್ಲಿರ್ತಕ್ಕಂಥ ಹೃದಯದಿಂದ ಬರ್ತಕ್ಕಂಥದ್ದು. ಏಕಾಗ್ರತೆ ಯಾಕಾಗಿರ್ಬೇಕು?
ನೋಡ್ರಿ, ನಾವು ರೂಢಿ ಒಳಗೆ ಭಾಳ ಮಾತಾಡ್ತೀವಿ ಎಷ್ಟೋ ಸಲ. ಎಲ್ಲರೂ ಬಳಿನ ಸಮಯ ಇರ್ತಾವ, ಹಂಗ ಆಗುದಲ್ಲ. ಒಂದ್ ಸ್ವಲ್ಪ ಹೆಚ್ಚ ಕಡಿಮೆ ಅಂತೀರಿಲ್ಲ, ಒಬ್ರು ಕೈ ಎಲ್ಲ ಬಳ ಸಮಯ ಇರ್ತಾವ, ಎಲ್ಲ ಬೆರಳು ಒಂದ್ ಸ್ವಲ್ಪ ಹೆಚ್ಚ ಕಡಿಮೆ ಆಗುದಿಲ್ಲ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋದಪ್ಪ. ರೂಢಿ ಒಳಗೆ ನಿಮ್ಮ ಯಜಮಾನ್ರಿಗೂ ಅಂದಿರ್ಬೋದು, ನಿಮ್ಮ ಮಕ್ಕಳಿಗೆ ಅಂದಿರ್ಬೋದು, ನಿಮ್ಮ ಅಪ್ಪಗಂದ್ರು ಒಂದೊಂದ್ಸಲ ನಂಗೂ ಅಂದಿರ್ಬೇಡ್ರಿ. ಕರೆ ಸುಳ್ಳು ಸತ್ತಿದು. ಎಲ್ಲರೂ ಬಳ ಸಮಯ ಇರ್ತಾವ್ರಿ, ಹೆಚ್ಚ ಕಡಿಮೆ ಇರುವಲ್ಲ, ಹಂಗ ಆಗುದಿಲ್ಲ. ಮತ್ತೆ ಎಲ್ಲರೂ ಒಂದೇ ಇರ್ತಾರೇನ್ರಿ? ನೆನ್ಪಿಟ್ಟುಕೋರಿ, ಹೀಗೆ ಮಾಡಿದ್ರೆ ಬೆರಳು ಬಂದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸತ್ತಿದು ಕರೆ ಇದ ಹಿಂಗ್ ಮಾಡ್ರೆ ಇದು ಕೊಡೋದ, ಇದು ಕೊಡೋದ. ಅರ್ಥಾತ್ ದಾನದ ಪ್ರತಿಗೆ ಆಹಾರ ಕೊಡಾಗ ನೋಡ್ರಿ, ಏನು ಎತ್ತಿ ಕೊಡ ಹೆಂಗ್ ಕೊಡ್ತೀರಿ? ಅರ್ಘ್ಯ ತಗೊಳಗ, ಪೂಜಾ ಮಾಡಾಗ, ಗಂಧ ತಗೊಳಗ ಏನ್ ತಗೋತೀರಿ? ಅಷ್ಟರ ತಗೊಳಗ ಹಿಂಗಿರ್ತೈತಿ, ಹಿಂಗಿರ್ತೈತಿ. ಹೌದಕ್ಕೆ ಚಂದನ ತಂದುಲು ಪುಷ್ಪಕ್ಕೆ ಎಡ್ಡ ಬಟ್ಟೆ ತಗೋಯಾಕೆ ಇಟ್ಟ ಬರ್ಬೇಕಲ್ಲ. ಯಾಕೆ ಅಟ್ಟ ಬೆಳಗೋದು ಬಾಳ? 5 ಬೆರಳು ಕೂಡಿಸಿ ತಗೋರಿ. ಆ ಕೂಡಿಸಿ ತಗೊಂಡು ಬೆಳಗಿರಿ, ಕೂಡಿಸಿ ತಗೊಂಡು ಉಂಡ್ರಿ, ಕೂಡಿಸಿ ತಗೊಂಡು ಕೊಟ್ರಿ ಅಂದ್ರ ಆ ಗುಣದಿಂದ ನೀವು ಏಕಾಗ್ರತಾ ಭಾವ ಬಂದ ಬರ್ತದೆ. ನಿಮ್ಮ ಮನಸ್ಸು ಪವಿತ್ರ ಆಗಿ ಆಗ್ತದೆ. ಮುಂದಿನ ವ್ಯಕ್ತಿ ಅನ್ಸುತ್ತಾರೆ. ಮಾಡಿ ನೋಡ್ರಿ. ಅದಕ್ಕ ಆಹಾರ ಕೊಡಾಗ ತಾನು ಕೂಡ 2 ಕೈಯಲ್ಲೇ ಕೊಡ್ರಿ, ವಿನಯಲ್ಲೇ ಕೊಡ್ರಿ ಅಂದ್ರು. ಕೊಡಾಗ ಹಿಂಗ್ ಕೂಡ್ತಾರೆ, ಒಂದ ಕೈಯಲ್ಲಿ 2 ಕೈ ಕೂಡ್ಲಿ. ನಿಮ್ಮ 2 ಕೂಡ್ತಾರೆ. ಗಂಡ ಹೆಂಡತಿ ಮನ್ಸು ಕೊಡ್ತಾವ, ಅವ್ವ ಮಗನ ಮನ್ಸು ಕೊಡ್ತಾವ, ಅಕ್ಕ ತಂಗಿ ಮನ್ಸು ಕೊಡ್ತಾವ, ಎಲ್ಲಾ ಮನ್ಸು ಕೊಡ್ತಾವ. ನಿಮ್ಗೆ ಯಾಕೆ ಕೊಡುವಲ್ಲ ನೀವೆಲ್ಲಾದ್ರೂ ಹಿಂಗ ಮಾಡತ್ತೀರಿ. ಈಗೆಲ್ಲ ಹೋತ ಸುಮ್ ಚಮಚೆಲೆ ಬಂತು, ಬಾಯಿ ಕೈ ಹೋತ್ ಚಮಚೆಲೆ ಬಂತು. ಮತ್ತೆ ಹೆಂಗ ಮನಸ್ಸು ಒಂದಾಗುತ್ತೆ ಹೇಳ್ರಿ? ಏಕೆ ನೋಡ್ರಿ ಅಕ್ಕಿಗೆ ಆಗೋದಿಲ್ಲ, ಅಕ್ಕಿ ನೋಡ್ರಿ ಇಕ್ಕಿಗೆ ಆಗೋದಿಲ್ಲ, ಅವ್ರು ನೋಡ್ರಿ ಇವ್ರಿಗೆ ಆಗೋದಿಲ್ಲ, ಇವ್ರು ನೋಡ್ರಿ ಅವ್ರಿಗೆ ಆಗೋದಿಲ್ಲ. ಯಾಕೆ ಆಗಿ ಬರೋದಿಲ್ಲ? ಕಾರಣ ಏನೇನೇನೇನೇ ಹೇಳ್ತೀವಿ ಕಾರಣಗಳು. ಕರೆ ಮೂಲವನ್ನ ನಾವು ಬಿಡ್ತೀವಿ, ಮೂಲವನ್ನ ನಾವು ಮಾಡ್ತೀವಿ. ಅದಕ್ಕೆ ಇದು ಏಕಾಗ್ರತಾ. ಏಕಾಗ್ರತಾ, ಇಷ್ಟೇ ಏಕಾಗ್ರತಾ ನಮ್ಮಲ್ಲಿ ಬರಬೇಕು. ಜೀವನ ಆದರ್ಶ ಬೇಕಾಗ ಭಗವಾನ್ ದೃಷ್ಟಿ ಹೆಂಗ ವಿಚಿತ್ರ ದೃಷ್ಟಿ ಅದ. 2 ಕಣ್ಣಿದ್ದಂಗ ಅಂತ ರೂಢಿಯೋಗಂತ ನಮ್ಮ ಮಕ್ಕಳು 2 ಕಣ್ಣಿದ್ದಂಗ. ರೂಢಿಯೋ ಒಂದು ಕಣ್ಣಿಗೆ ಬೆನ್ನಿ, ಒಂದು ಕಣ್ಣಿಗೆ ಸುಣ್ಣ ಅಂದ್ರೆ ರೂಢಿಯೋ ಒಂದು ಕಣ್ಣಿಗೆ ಬೆನ್ನಿ, ಒಂದು ಕಣ್ಣಿಗೆ ಸುಣ್ಣ. ಹಿಂಗೆ ಯಾಕೆ ಆಕೈತಂದ್ರೆ ಇದ್ರದ್ದು ಮಹತ್ವ ನಮ್ಗೆ ಗೊತ್ತಿಲ್ಲ, ಇದು ತಿಳ್ಕೊಂಡಿಲ್ಲ. ಇದ್ರ ಆದರ್ಶ ನಮ್ಗೆ ಬರ್ತಂದ್ರೆ ದೃಷ್ಟಿ ಏಕಾಗ್ತದೆ. ಕಣ್ಣು 2 ಇದ್ರು, ನೋಟ 2 ಇದ್ರು, ನೋಡೋ ನೋಟ ಒಂದೇ. ದೃಷ್ಟಿ 2 ಇದ್ರು, ನೋಡೋ ನೋಟ ಒಂದೇ. ಕೈಗಳು 2 ಇದ್ರು, ಬಾರಿಸೋ ಚಪ್ಪಾಳೆ ಮಾತ್ರ ಒಂದೇ. ಆ ಭಾವ ನಮ್ಮಲ್ಲಿ ಬರೋ ಸಲುವಾಗಿ ಇಟ್ಟಿರೋ ಮೂಗುತಿ ಅಂದ್ರೆ ಪತಿ ಸ್ಥಾನದಾಗಿದ್ದಾಗ ನಿಮ್ಗೆ 2ನೇ ಸ್ಥಾನ. ಅವ್ರಿಗಿಂತ ತಗ್ಗಿ ಪಗ್ಗಿ ವಿನಯಲೆ ನಡಿ ಅಂತಕ್ಕಂಥ ಸಂದೇಶ ಕೊಡೋ ಸಲುವಾಗಿ ಮೂಗುತಿಯನ್ನ ನಿಮ್ಗೆ ಹಾಕ್ಲಿಕ್ಕೆ ಹೇಳಿದರು. 3ನೇದ ಮಾಂಗಲ್ಯ. ಯಾವುದಿದು? ಮಾಂಗಲ್ಯ. ಇದು ಸತಿತ್ವದ ಪ್ರತೀಕ. ಯಾವುದ ಪ್ರತೀಕ? ಸತಿತ್ವದ ಪ್ರತೀಕ. ಸತಿಪತಿ, ಸತಿತ್ವ ಬಹಳ ಪವಿತ್ರವಾದಂತ ಪದ ಇದು. ಇದು ಅದರಿಂದ ಸಿಗ್ತದಪ್ಪ ಅಂತಂದ್ರೆ ಕನ್ಯಾಗಿಲ್ಲ, ಮಹಿಳೆ ವಿಧವಾ ಸ್ತ್ರೀಗಳಿಗೆ ಬರೋದಿಲ್ಲ, ಪತ್ತಿಗೆ ಬರ್ತದ. ಯಾರು ಮುತ್ತೈದದ ಆಕೆಗೆ ಸತಿತ್ವ ಅಂತಕ್ಕಂಥ ಒಂದು ಪದ ನಮ್ಮ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ತ್ರೈವರ್ಣಿಕ ಆಚಾರ ಅಂತ ಒಂದು ಗ್ರಂಥದ, ನೆನಪಿಟ್ಕೋರಿ. ಯಾವುದು? ತ್ರೈವರ್ಣಿಕ ಆಚಾರ ಅಂತಕ್ಕಂಥ ಗ್ರಂಥದ. ಆ ಗ್ರಂಥಕ್ಕೆ ಇಷ್ಟೊಂದು ವರ್ಣನೆ ಮಾಡ್ಯಾರೋ. 7 ಸುತ್ತ ಯಾಕೆ ಹಾಕೋದ, ಅಗ್ನಿ ಸಾಕ್ಷಿನ ಯಾಕೆ ಹಾಕೋದ, ಈ ಮಂಗಲ ಪಾಠವನ್ನ ಯಾಕೆ ಹೇಳೋದ, ಅಕ್ಕಿ ಕಾಳೆ ಹಾಕಿ ಹಾಕೋದ, ಮೆಣಸಿನಕಾಯಿ ಹಾಕಿ ಹೋಗ್ಯಂಗಿಲ್ಲ, ನವಣಿಕಾಯಿ ಹಾಕಿ ಹೋಗ್ಯಂಗಿಲ್ಲ, ಅಕ್ಕಿ ಕಾಳೆ ಹಾಕಿ ಹೋಗಿದ್ ಮದುವೆ ಮಾಡಾಗ. ನಮ್ಮ ಇದ್ರ ಮ್ಯಾಗ ನಮ್ ಜಿನಪಾಲ್ ಪಾಟೀಲ್ ಒಂದು ಬಹಳ ದೊಡ್ಡ ಹಾಸ್ಯ ಹೇಳ್ತಾರೆ. ಅಕ್ಕಿ ಕಾಳ ಅದೊಂದು ಕಥೆ ಐತಿ, ಕೇಳ್ರಿ. ಇನ್ನೊಂದು ಬಂದ ನೋಡೋಣ, ಅವ್ರು ಬರ್ತಾರೋ ಪೂಜಾದ ಕಳ್ಸೋನು. ಸಂಗೀತ ಚಲೋ ಅನ್ಸ್ತೇನೆ ನಿಮಗೆ? ಹ್ಯಾಂಗ್ರಿ ಮೈ ಮಾಡಿಸ್ಬಿಟ್ರು. ನಿಮ್ ನಂತರ ಅವ್ರ ಕೈ 10,000 ಅಂದ್ರೆ ಯಾರು ನಾವ್ ಎತ್ತಂಗಿಲ್ಲ ಯಾರಿಗೆ. ಪಾಟ್ನಾಳ್ ಸರ್ ಹೇಳಕ ಯಾರ ಕೇಳವಾರಕ. ಈಗ ಮಾತ್ರ ನಿಮ್ದು ಎಲ್ಲರೂ ಜಾಗೃತಿ ಮಾಡಿಬಿಟ್ರು ನೋಡ್ರಿ. ಅರ್ಥ ನೋಡ್ಕೊರಿ. ಇಲ್ಲಿ 3ನೇದು ಮಾಂಗಲ್ಯ. ಮಾಂಗಲ್ಯ ಎದ್ರ ಪ್ರತೀಕ ಹೇಳಿ ಮಾಡಿದ್ರ? ಸತಿತ್ವ. ಅರ್ಥ ತಿಳ್ಕೊರಿ. ಮಾಂಗಲ್ಯದಾಗ ಇರೋ ಏನೇನಪ್ಪಾ ಅಂತ ಕೇಳಿದ್ರೆ ವಿಚಾರ ಮಾಡ್ರಿ. 2 ಹುಟ್ಟ, 108 ಕರ್ಮಣಿ, ಗುಂಡ. ನೋಡ್ಕೊಳಕ್ಕೆ ಇಲ್ಲೇ ಬೇಡ, ಮನೆಗೆ ಹೋಗಿ ನೋಡ್ಕೊ. ನಾನು ಕದೀಪ ನಮ್ಮ ಅಮ್ಮಗೋದ ಮಂದಿ ಏನು ಮಾಡೋದು ಹೇಳ? ನಮ್ಮ ಅಂತ ಮಾತ್ರ ಹುಟ್ಟಾವ, ಏನು ಮಾಡೋದು? ಇಲ್ಲೇ ಚಾಲ ಮಾಡ್ಲಿಕ್ಕೆ ನೋಡಾಕ ಮನೆಗೆ ಹೋಗಿ ನೋಡ್ಕೋರಿ. ಚಿಂತ ಇರ್ಲಿಕ್ಕೆ ಹಚ್ಕೋರಿ, ಅಷ್ಟು ಅರ್ಥ ಮಾಡ್ಕೋರಿ. ಕೇಳಿ ಹೇಳೇನ್ ಬೇಡ.
ಅದಕ್ಕೆ ಕೂತಂದಿರಿ ಮಹಾರಾಜ್ 3 ವಾರ ತಪಶ್ಚರ್ಯ ಮಾಡಾಕ ನಾವು ನಿಮ್ ಮೇಲೆ ಕೇಳ್ತೀನಿ ಹೇಳ್ರಿ ಎಷ್ಟು ಹುಟ್ಟದಿರ್ಲ ಮತ್ತೆ ಇದೆಲ್ಲ ಗೊತ್ತಾಯ್ತಿಲ್ಲ ಮಹಾರಾಜರಿಗೆ ಸ್ವಾಧ್ಯಾಯ ಮಾಡಿದಾಗೆಲ್ಲ ಗೊತ್ತಾಗ್ತೈತಪ್ಪ ಇನ್ನ ಗುಂಡುಗಳು ಎಷ್ಟು ಗುಂಡು ಇರ್ತಾವಲ್ಲ ಎಷ್ಟ 4 ಇನ್ನು ಕರ್ಮಣಿ 148 ನೆನ್ಬಿಟ್ಕೋರಿ 108 ಅಲ್ಲ 148 ಇರಬೇಕು ಪ್ರತಿಯೊಂದಕ್ಕೂ ಅರ್ಥ ಐತಿ ಯಪ್ಪ ಇದು ಯಾರು ಗೊತ್ತೋ ಇಲ್ರಲ್ಲ ಈಗೆಲ್ಲ ಗಾಯ ಮಾಡ್ತು ಬಿಡ್ರಿ ಚಪ್ಪಲಿ ಹಾರತ್ತು ಅಯ್ಯಪ್ಪ ಏನ್ ಕತಿ ಬರ್ತಪ್ಪ ಇದು ಎಂದು ಶೀತ ಚಪ್ಪಲಿ ಹಾಕೊಂಡು ಹೇಳ್ಕೊಂಡು ಚಪ್ಪಲ್ ಹಾರ ನಿಮಗೆ ಗೊತ್ತಾವ ಯಾಕೆ ಚಪ್ಪಲಿ ಹಾರೋ ಚಪ್ಪಲ್ ಹಾರೋ ಎದ್ರ ಹಾರೋ ನಿಮಗೆ ಗೊತ್ತಾವ ಗಂಟೆ ಒಂದ್ರಿ ವಿಚಾರ ಮಾಡ್ರಿ ಇಲ್ಲಿ ಸೂಕ್ಷ್ಮದೆ ಗೊತ್ತಿಲ್ಲ ಉತ್ತಮ ಕ್ಷಮ ಅಜ್ಞಾನದಾಗ ಆಯ್ತು ಕ್ಷಮ ನಾಳೆ ರಮಕೈ ಮನೆಯಾಗ ಅದೇನು ಕಟ್ಸಲ್ಲಪ್ಪ ಗೋದಾಳಿ ಅವಾಗೇನು ಲಾಟ್ರಿ ಇಲ್ರಿ ಆಗ್ಲಿ ಅವನು ಚಲೋ ಆಗ್ಲಿ ಆಶೀರ್ವಾದಕ್ಕೆ ಮಾಡೋದು ಏನು ವಿಕಲ್ಪ ಇಲ್ಲ ಕರೆ ಸಂಕಲ್ಪ ಮಾಡ್ಕೊಳ್ರಿ ಇವ್ರ ತಗ ಇರ್ಲಿಲ್ಲ ಮನೆಗೆ ಹೋದ ಚೇಂಜ್ ಮಾಡಿಸಿದ್ರೆ ಕಂಪಲ್ಸರಿ ಈ ರೀತಿ ಮಾಡ್ತಾರೆ ಅರ್ಥದ 148 ಕರ್ಮಣಿ ಕರ್ಮ ಪ್ರಕೃತಿ ಎಷ್ಟದಾವ ಕರ್ಮ ಪ್ರಕೃತಿ ಉತ್ತರ ನೋಡ್ರಿ ಉತ್ತರ ಬೇರೆ ಎಷ್ಟದಾವ 148 ಬರೆದಿಟ್ಕೋರಿ ಸಿದ್ಧಾಂತ ಇದ್ದಿದ್ರಾಗ ಬರೀ ಆ ಟೈಮ್ ಪಾಸ್ಗೆ ಅದಕ್ಕೂ ಚಂದಕ್ಕೆ ಮಾಡಿಲ್ಲ ಅವ್ರು ಈಗ ಬಂಗಾರ ಹೆಚ್ಚದ್ದು ಎಲ್ಲ ಬಂಗಾರದ ಮಾಡ್ಕೊಂಡು ಹೋಗ್ತಾರೆ ನಾವು ದೊಡ್ಡ 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 ಗೋಲ್ 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 ಎಲ್ ತಕ್ಕ ಜೋತು ಬೆಳ್ಳಿ ಚಂದ್ರ ಮಲ್ದಾಗ ಮಾಡ್ಕೊಂಡ್ರೆ ಹಾಕಿ ಹೆಂಗ್ ಮಾಡ್ಯಾರ ಆಯ್ತು ಲೋಬಿನಿ ಕಡಿಕಾಕಿ ಕಾಣಿದ ಜವ್ವ ಕಂಡ್ಯಾದಾಗ ಜವ್ವ ಕಾಣಕೈತಿ ಚಂದನ ಬಾಲ ಮಾರಿ ತಗೊಂಡಿದ್ಲ ಪರಿಸ್ಥಿತಿ ನೋಡ್ರಿ ಜೀವನ ಸುಖ ಸಿಗುತ್ತಿಲ್ಲ ಅರ್ಥಗರ್ವಿ ಮಾತು ತಾರಾಮತಿ ಗತಿಗೆ ಗೊತ್ತಿವ ಸತ್ಯ ಹರಿಶ್ಚಂದ್ರ ರಾಜನ್ ಧರ್ಮಪತ್ನಿ ಅಂಗಪತ್ನಿನಿಲ್ಲ ಧರ್ಮಪತ್ನಿ ಅಂದನಕಿ ಎಷ್ಟು ಸತ್ಯ ಹರಿಶ್ಚಂದ್ರ ಧರ್ಮ ಇತ್ತು ಆ ಧರ್ಮಗೋಸ್ಕರ ರಾಜ್ಯ ಬಿಟ್ಟ ಮಕ್ಕಳ ಕಳ್ಕೊಂಡ ಹೆಂಡತಿನ ಕಳ್ಕೊಂಡ ಸ್ಮಶಾನಕ್ಕಾದ ಆದ್ರೂ ಧರ್ಮ ಬಿಡ್ಲಿಲ್ಲ ಈಕೆ ಗಂಡನ ನನ್ನ ಧರ್ಮ ಗಂಡನ ನನ್ನ ಸರ್ವಸ್ವ ಅವ್ ಏನ್ ಬಂದು ನಂಗೆ ಭಾಗ್ಯ ಆಗ್ಬೇಕು ಅದ್ರ ಸಲ ಚಾಕ್ರಿ ಇಳ್ಕೊಂಡ್ಲು ತನ್ನ ಸತಿತ್ತು ಬಿಡ್ಲಿಲ್ಲಕ್ಕಿ ಕೊನೆಗೆ ಮಂಗನ ಸುಡಾಕ ಸ್ಮಶಾನದಾಗ ಜಾಗ ಬೇಕಾದ ಟೂಲ್ ಅಂತಲ್ಲ ಆ ಟೂಲ್ ಕಟ್ಟು ಸಲುವಾಗಿ ರೊಕ್ಕ ಕೊಡಾಕಿಲ್ಲ ರೊಕ್ಕ ಇಲ್ಲ ಅಂದಾಗ ಏನ್ ಕೊಟ್ಲು ಕೊಳ್ಳಾಗಿ ನಮ್ಮ ಮಂಗಲ್ ಕೊಟ್ಲು ವಿಚಾರ ಮಾಡ್ರಿ ಮಂಗಲ್ ಕೂಡ ಪಟ್ನ ತೆಗೆದು ಕೊಡ್ಲಿಲ್ಲ ಕೆದ ಸ್ಮಶಾನದಾಗ ಇಟ್ಟಂತ ಅರ್ಶನ ತಗೊಂಡ್ಲು ಅರ್ಶನ ತಗೊಂಡು ಕರಿದಾರ್ಗ ಕಟ್ಟನ್ನು ಕೊಳ್ಳ ಕಟ್ಕೊಂಡು ಐಂಟ್ ಇದ್ದದು ಬಿಚ್ಚಿ ಅದಕ್ಕೆ ಕೊಟ್ಲು ವಿಚಾರ ಮಾಡ್ರಿ ಎಷ್ಟು ಸೂಕ್ಷ್ಮದ ವಿಚಾರ ಮಾಡ್ರಿ ಎಷ್ಟು ಸೂಕ್ಷ್ಮದ ಬಂಗಾರ ನಮ್ ಜೀವನದಾಗಿಲ್ಲ ಕರ್ಮಿ ನಮ್ ಜೀವನದಾಗಿಲ್ಲ ಅರ್ಶನ ಮಂಗಲ ಅಂತ ಮಂಗಲ್ಯದ ತಾಳೆ ಅಂತ ತಿಳ್ಕೊಂಡು ಕಟ್ಟರು ಅದು ಪ್ರತಿಷ್ಠಾಪನದೊಳಗೆ 2 ಪ್ರಕಾರ ಪ್ರತಿಷ್ಠಿತ ಅಪ್ರತಿಷ್ಠಿತ ಅದ್ರಾಗ ತದಾಕಾರ ಅತದಾಕಾರ ಪ್ರತಿಷ್ಠಿತ ಅಂದ್ರೆ ಪ್ರತಿಷ್ಠಾಪನ ಆದದ್ದ ಸಂಸ್ಕಾರ ಆದದ್ದ ಅದಕ್ಕೂ ಸಂಸ್ಕಾರ ಕ್ರಿಯೆ ಇದೆ ಜಪ ಮಾಡ್ತಂದ್ರೆ ನೀವು ಬಂಗಾರ ತಗೊಂಬರ್ರಿ ಬೆಳ್ಳಿ ತಗೊಂಬರ್ರಿ ರತ್ನ ತಗೊಂಬಂದ್ರಿ ಕಾಟನ್ ತಗೊಂಬರ್ರಿ ಯಾವ್ದ ತಗೊಂಬರ್ರಿ ಆ ಜಪ ಮಾತಂದ್ ಸಂಸ್ಕಾರ ಹಾಕೊಂಡ್ರೆ ಅದು ಜಪ ಮಾಡಕ್ ಶುದ್ಧ ಸುಮ್ಮ ನೀವು ಬಂಗಾರ ತಂದು ಜಪ ತಗೊಂಡ ಮಾಡ್ರೂ ಸಂಸ್ಕಾರ ಆಗಿರ್ಲಿಕ್ಕಂದ್ರೆ ಅದ್ರ ಗುಣ ಸಿಗೋದಿಲ್ಲ ತಕ್ಷಕೊಡ್ರಿ ಪಾಳಿ ಇದ್ದಾಗ ವೃದ್ಧಿ ಇದ್ದಾಗ ಸೂತಕ್ಕಿದ್ದಾಗ ಜಪ ಯಾವಾಗೂ ಸ್ಪರ್ಶ ಮಾಡಬಾರ್ದು ಜಪ ಮುಟ್ಟಬಾರ್ದು ಒಂದ್ ವೇಳೆ ಮುಟ್ಟಿದ್ರೆ ಅದನ್ನ ನಂತರ ಶುದ್ಧೀಕರಣ ಮಾಡಿ ಅದನ್ನ ತೊಳೆದ ಬಿಸಿಲಿಗೆ ಒಣಸಿ ನಂತರ ಅದನ್ನ ಮತ್ತೆ ಸಂಸ್ಕಾರ ಹಾಕಿ ಯೂಸ್ ಮಾಡಬೇಕು ನೆನ್ಪಿಟ್ಕೋರು ಗೊತ್ತಿಲ್ಲ ಇವೆಲ್ಲ ನಿಮ್ಗೆ ಕೆಲವು ಜನ ಗೊತ್ತಿಲ್ಲ ಅದಕ್ಕೆ ನಾನು ನಡೀತಿತ್ತೇನೆ ಬೇಡ್ರಿ ಇದು ನಡೀತೈತಿ ಅಂದ್ರೆ ಇವತ್ತು ಕುಂಟ್ರ ಕ್ಯೂಡ್ರ ಮತಿ ಬಂದ ಬುದ್ಧಿ ಬಂದ ಮಕ್ಳು ಹುಟ್ಟಾಕತ್ತೇವ್ ಇದು ಯಾರು ಶಾಪ ಅಲ್ಲ ನೀವು ಮಾಡಿದ ಪಾಪ ಪ್ರತಿಯೊಬ್ಬರು ಪಾಲನೆ ಮಾಡ್ರಿ ನಿರಂತರ ಪಾಲನೆ ಮಾಡ್ರಿ ನನ್ನ ಮಗ ಆರೋಗ್ಯವಂತಿರ್ಬೇಕು ನನ್ನ ಎಲ್ಲ ಅವಯೋಗ ಇರ್ಬೇಕು ನನ್ನ ಮಗ ಸುಂದರ ಆಗ್ಬೇಕು ಎಲ್ಲಾ ರೀತಿ ವೀರತ್ವ ಪಡ್ಕೋಬೇಕು ಈ ಗುಣ ಇದ್ರೆ ಇವೆಲ್ಲಾ ಲಕ್ಷಣಗಳು ಪಾಲನೆ ಮಾಡ್ರಿ ಈ 35 ಲಕ್ಷಣ ಪಾಲನೆ ಮಾಡ್ರೆ ನಿಮ್ಮ 100ಕ್ಕೆ ಒಬ್ಬ ವೀರ ಪುರುಷ ಜನ್ಮ ತೋತಾರೋ ಇದರ ಸಂಶಯ ಇಲ್ಲ ನಿಶ್ಚಿತ್ ಮಾಡಿ ಹಿಂಗೆ ಯಾರೋ ಒಬ್ರು ನಂಗೆ ಮರ ಹಿಂಗಿಂದ ಹುಡುಗಿ ಇದ್ದದ್ದು ಹಿಂಗಾಗಿದ್ದಿ ಹಾಕ್ಬೋದು
ಈ ಟೈಮ್ದಾಗ ಆ ತಾಯಿದು ಮೃತ್ಯು ಆಗ್ಬಹುದು. ಮಹಾರಾಜರಂದ್ರು ಭಾವನಾ ಮಾಡ್ತಾರೆ, ಬಾಬಾ ಭಗವಂತ ಜಪ ಮಾಡಿ ಚಲೋ ಆಗಲಿ, ಕೆಟ್ಟ ಹೋಗಲ್ಲ, ಭಾವನಾ ಚಲೋ ಬಿಟ್ರಿ. ಎಷ್ಟೋ ಜನ ಇಂಥವ ಕೇಸ್ ಆಗಿ ಅವನ್ನ ಹೇಳಕ್ಕೆ ಬರೋದಿಲ್ಲ. ಒಪ್ಪಂದಾಗ 3 ತಿಂಗಳಿನಾಗ ಸಾಯು ಜೀವ 3 ವರ್ಷ ಅದ್ರ ಜೀವಂತದಾರು, ಅದು ಭಗವಾನ್ ಮಾಡ್ತಕ್ಕಂಥ ಭಕ್ತಿ, ಅವ್ರು ಇರ್ತಕ್ಕಂಥ ಭಾವನಾ. ಡಾಕ್ಟರ್ ರಿಪೋರ್ಟ್ 3 ತಿಂಗಳಾದ್ರೂ ಒಳಗೆ ಜೀವದ ಮೃತ್ಯು ಅತಿ ಹೆಚ್ಚು ಬದುಕಂಗಿಲ್ಲ. ಭಕ್ತಿ ಮಾಡ್ದ, ನಿಯಮ ತಗೊಂಡ, ವ್ಯಸನ ಬಿಟ್ಟ, ಪಾಲನೆ ಮಾಡ್ದ, ಮಕ್ಕಳನ್ನ ಹೆಂಡ್ರ ಚಂದ ನೋಡ್ಕೊಂಡ. ಅವರು ಅಂತೀರಿ ಇವತ್ತಿನ ನಮ್ಮವ್ರು ಬಿಟ್ಟು ಹೋಗಾರ್ದವ್ರು ಇರುತ್ತಕ ನಕ್ಕೋರಿ ಅಂತ ಇರ್ಲಂತ ಭಾವನಾ ಮಾಡಿ ಎಲ್ಲಾರು ಧಾರ್ಮಿಕ ಆದ್ರು. ಮಹಿಮಾ ನೋಡ್ರಿ 3 ತಿಂಗಳ ಸಾಯವ, ಇವತ್ತು 3 ವರ್ಷ ಅವ್ರ ಜೀವಂತದಾರ, ಅವ್ರ ಮನೆ ಸ್ವರ್ಗ ಆಗ್ಯದ, ಅವ್ರ ಮನೆಗೆ ಎಲ್ಲಾರು ಆನಂದಿತದಾರ. ಯಾಕೆ ನೀವು ಹಂಗ ಮಾಡ್ರಿ, ನಾ ಸಾಯವ್ರದಿಂದ ಬದುಕ್ರಿ, ಎಲ್ಲಾ ಮಾರ್ತಾ ಬದುಕಾಗತ್ತೀರಿ. ಬಾಳ್ ಮಾಡ್ಬೇಕು, ನಾಳೆ ಸಾಯವ್ರದಿಂದ ಬದುಕ್ರಿ. ಇವತ್ತೊಂದು ಮೃತ್ಯು, ಇವತ್ತು ಬೆಳಕ್ರಿ. ಅದು ಅವಾಗ ನಿಮ್ ಬುದ್ಧಿ ಬರ್ತದೆ, ವಿಚಾರ ಬರ್ತದೆ. ನಂದು ಇವತ್ತೊಂದು ಲಾಸ್ಟ್ ದಿನ ಆಯ್ತು. ಇವತ್ತು ಮುಂಜಾನೆ ಬೆಳಕಾಗ್ತೈತಿವೋ ಬೆಳಕ ನೋಡ್ತಾನಿಲ್ಲ ಗ್ಯಾರಂಟಿ. ಅದಕ್ಕ ಎಲ್ಲಾ ಜೋಡಿ ನಕ್ಕೋತ ಇರ್ಬೇಕು. ಪತಿ ಜೋಡಿ, ಮಗನ್ ಜೋಡಿ, ಮಗಳ ಜೋಡಿ, ಮಾಮನ್ ಜೋಡಿ, ಅಕ್ಕನ ಜೋಡಿ, ಬಂಧುಗಳ ಜೋಡಿ ನಕ್ಕೋತ ಇರ್ಬೇಕು. ಇವತ್ತು ನಮ್ಮ ಅಂತಿಮ ದಿನ ಅಂತ ನಿಮ್ಮ ಜೀವನ ಚಿಂತನೆ ಮಾಡಿದ್ರೆ ಪ್ರತಿ ದಿವಸ ನಿಮ್ಮ ಜೀವನ ಸ್ವರ್ಗದ ವಾತಾವರಣ ನಿರ್ಮಾಣ ಆಗ್ತದೆ. ಇದು ಜೀವನದ ಅವಶ್ಯಕ. ಕರಿಮಣಿ ಕರ್ಮಣಿ, ಕರಿಮಣಿ ಕರ್ಮಣಿ. ಕರ್ಮ 148 ಕರ್ಮ ಪ್ರಕೃತಿ ಉತ್ತರ ವೇದ. 148 ಕರ್ಮ ಪ್ರಕೃತಿ ಛೇದ ಮಾಡತಕ್ಕಂತ ಯೋಗ್ಯತಾ ನಿನ್ನ ಆತ್ಮ ಬರ್ಲಿ. ಒಂದಿನ ಒಂದು ದಿವಸ ನೀ ಸಂಸಾರದಿಂದ ವಿರಕ್ತಿಯಾಗಿ ವೀರ ಸನ್ಯಾಸಿನಿಯಾಗಿ ಸಮಾಧಿ ಪೂರ್ವಕ ಮರಣ ಆಗೋ ಭಾಗ್ಯ ನಿನ್ನ ಆತ್ಮ ಶೀಲ ತಿಳ್ಕೊಂಡ ನಿಮ್ ಹೃದಯದ 148 ಕರ್ಮಣಿ ಹಾಕ್ಯಾರ. ಚಂದ ಕಕ್ಕಿಲ್ಲ. ಅದ್ರ ಹಿಂದೂ ಸಂದೇಶ ಐತಿ. ಅದ್ರ ಹಿಂದೂ ನಿಮ್ಗೆ ಉಪದೇಶ ಕೊಟ್ಟಾರೋ 148 ಕರ್ಮ ಪ್ರಕೃತಿ ಅಂತ ಪುರುಷಾರ್ಥ ಕರ್ಮ ಕ್ರಿಯಾ ನಿನ್ನ ಜೀವನದಾಗ ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡ 148 ಕರ್ಮ ಪ್ರಕೃತಿಯ ಸಂದೇಶ ಕರಿಮಣಿಗಳನ್ನ ಆ ಮಾಂಗಲ್ಯದಲ್ಲಿ ತಾಳಿಯಲ್ಲಿ ಹಾಕ್ಯಾರ. ಇನ್ನೊಂದು ಪದಕ್ಕೆ ತಾಳಿ ಅಂತಂದ್ರು. ಮಂಗಲ್ಯಕ್ಕೆ ಇನ್ನೊಂದು ಪದ ಏನ? ತಾಳಿ. ತಾಳಿ ಯಾಕ ನೋಡಿದ? ತಾಳಿದವನು ಅಂತಿರ್ಲಿ, ನೀತಿ ತಾಳಿದವನು. ನೀವ್ ಎಷ್ಟು ಆತ್ರಿ ನಿಮ್ ಗಂಡನ ಕಾಟ ಹೇಳಿ ನೋಡೋಣ. ಮತ್ ಕೊಳ್ಳ ತಾಳಿ ಕಟ್ಕೊಂಡ್ರೆ ಅವನ ಕಲೆ ಕಟ್ಸ್ಕೊಂಡ್ರೆ ಮತ್ ಅವನ ಕಾಟ ತಾಳಕ್ ಆಗುವತ್ತು ಮುಂದೆ ಹಂಗೆ. ಇದರರ್ಥ ಎಲ್ಲಾ ಏನ್ ಮಾಡು ಸೋಸ್ಕೊಂಡಿರತ್ತಲ್ಲ. ನೀವ್ ಅಂದ್ರೆ ಮತ್ ಮಾರಾದ್ರ ನಮ್ ಚಲೋ ಆಗ್ತಾಳ, ಏನ್ ಬೇಕಾದ್ ಮಾಡ್ರಿ ನಡೀತೈತಿ ನಮ್ದಿಂದ. ಯಾಕೆ ತಾಕಿ ಮಾರ ತಾಳಿ ಹೇಳ ತಾಕಿ ನಿಮ್ ತಿಳ ಬರ್ಬೋದು, ನೆನ್ಪಿಟ್ಕೋರಿ. ಅದರರ್ಥ ಹಂಗಲ್ಲ. ಯಾವಾಗ ನಿಮ್ಮ ಆತ್ಮನ ಮೇಲೆ ಅಶುಭಕರ ಉದಯ ಆಗ್ತದೆ, ಅಹಿತಕರ ಘಟನಾ ಬರ್ತದೆ, ಆ ಟೈಮ್ದಾಗ ಸಂಯಮವನ್ನ ಧರಿಸು, ತಾಳ್ಮೆಯಿಂದಿರು ಅಂತಕ್ಕಂಥ ಸಂದೇಶ ಕೊಡ್ತಾರೆ. ತಾಳ್ಮೆ ನಿಮ್ಮ ಜೀವನ ಆದರ್ಶ ಆಗಿರಬೇಕು. ಸಕಲ ಸಂಯಮ ಅಂತೂ ನಿಮ್ಮ ಜೀವನದ ಬರೋದು, ದೇಶ ಸಂಯಮ ಅಂತೂ ನಮ್ಮ ಕೈಲಿ ಆಗ್ಬೇಕು ಅಂತಕ್ಕಂಥ ಮನೋಭಾವ. ಅದಕ್ಕೆ ತಾಳೆ ಅಂತಕ್ಕಂಥ ಪದ ಸಹಿತಲ್ಲಿ ಒಂದು ಸುಯೋಗ್ಯ ಪದವದ. ಅದರಲ್ಲಿ ಇರ್ತಕ್ಕಂಥ 4 ಗುಂಡುಗಳು, 4 ಗುಂಡದವಲ್ಲ, ಆ ಗುಂಡುಗಳು ಏನ್ ಸಂದೇಶ ಕೊಡ್ತಾವ? ಆ 148 ಕರ್ಮ ಪ್ರಕೃತಿ ನೀ ನಾಶ ಮಾಡಬೇಕಾಗಿತ್ತಂದ್ರೆ ಸತತ್ ನೀ ಚತುರ್ವಿಧ ಸಂಘಕ್ಕ ಚತುರ್ಪ್ರಕಾರ ದಾನ ಮಾಡ್ತಾ ಚತುರ್ವಿಧ ಆರಾಧನಾ ಮಾಡಬೇಕು. ಬರೆದಿಟ್ಕೋರಿ, ತಲೆಯಾಗ ಉಳಿದಿಲ್ಲ ನಂಗೆ ಗೊತ್ತೈತಿ. ನಮಗೆ ಮುತ್ತೈವಾಗಿ ಹೇಳಿ ಮಹಾರಾಜರು ಮಹಾ ಚಂದ ಹೇಳಿ, ನಮ್ಗೇನ್ ಗೊತ್ತಿದ್ದಿಲ್ಲ. ಇವ ಕೂಡ ಇರ್ತ ಜತ್ತ ಗೊತ್ತಿತ್ತ, ಕಟ್ಟಿದ್ದಾಗ ಚಂದ ಇತ್ತು, ಕಟ್ಕೊಂಡು ಮುಂದೆ ಹೋಗಕ್ಕೆ ಬಂಗಾರ ಬಾಳ ಆಗ್ತು, ಎಲ್ಲ ಬಂಗಾರದ ಮಾಡ್ಸಿನೋ. ಇದನ್ ಜೀವನದಲ್ಲ, ಜೀವನ ಆದಷ್ಟು ಕೋರಿ. ಏನ್ ಹೇಳಿ ಮರ ನಂಬಿತು? ಏನ್ರಿ ಸ್ಪೀಡ್ ಹೇಳ್ತಾರೆ, ನಂಗೆ ಹೆಂಗ್ ಮುಡಿದ್ರಿ ತಿಳಿಯಾಗ? ಮಾಂಗಲ್ಯದೊಳಗ ತಾಳಿ ಒಳಗ 4 ಗುಂಡೆ ಹಾಕದವು. ಚತುರ್ವಿಧ ಸಂಘಕ್ಕೆ ಬರೆದಿಟ್ಕೋರಿ, ಚತುರ್ವಿಧ ಸಂಘ. ನನಗೆಲ್ಲ ಮಾರಾದ್ರಂದ್ರ ಏನದು ಮಾತಾಡಂಗಿಲ್ಲ. ಮತ್ತವ್ರ ಆರಿಕ ಅಂದ್ರ ಪುಸ್ತಕ ಏನ್ ಬಿಡ, ಅವ್ರೇನ್ ಮಾತಾಡಿ. ಅವ್ರ ನಮ್ಮವರದ್ರು ಬರ್ತೊಳಿದ್ರು ರಾಗದ್ವೇಷ. ಇದು ಸಂಸಾರಕ ಮೂಲದ, ಇದು ಕರ್ಮಕಟ್ಟ ಕಾರಣ. ಅದಕ್ಕೆ ಏಕಾಗ್ರತ, ಸಮತ್ವ. ಇನ್ನು ಮುಂದಿನ ಬರತ್ತೆ ಬಳಿ ಅಲ್ಲಿ ಸಮತ್ವತ ಗುಣ ಬರ್ತದೆ. ಬಹಳ ಪ್ರತಿಯೊಂದು ಕಾರ್ತದೆ.
ಇವೆಲ್ಲ ಇದ್ದ ನೀವು ಆದಷ್ಟು ಪಡ್ಕೋತ ಹೆಣ್ಕದ ಬಿಡಕ್ಕೆ ಸಾಧ್ಯ ಇಲ್ಲ. 4 ಯಾಕ ಚತುರ್ವಿಧ ಸಂಘ ಮುನಿ ಆರಿಕ ಶ್ರಾವ್ಯ ಶ್ರಾವಿಕ. ಎಷ್ಟು ಅದರ್ಲೆ ಮಾರಾದ್ರು ನೋಡಿದ್ರಿ ಅಷ್ಟ ಅದರ ಆರಿಕ, ಎಷ್ಟು ಅದರ್ಲೆ ಆರಿಕ ನೋಡಿದ್ರಿ ಅಷ್ಟ ಅದರ್ಲೆ ಶ್ರಾವಕ್ರಿ. ಚೈತಿನಿಂದ್ರಿ ಯಾವ್ರವ್ರಿ ಎಲ್ಲ ಚಲೋ ಐತ್ರಿ, ನನಗೆಲ್ಲ ಅನುಕೂಲ ಐತ್ರಿ. ಯಾವ ಬಂದ್ರಿ 2 ಚಲೋ ಮಾತು ಮಾತಾಡಿ ಜೈ ಜಿನೇಂದ್ರ ಅಂದ್ರೆ ಮುಂದಿನ ಮನುಷ್ಯಾಗ ಎಷ್ಟು ಭಾವ ಚೇಂಜ್ ಆಕತಿ ಹೇಳಿ ನೋಡೋಣ. ಎಷ್ಟು ಮನಸ್ಸು ಪವಿತ್ರ ಆಕತಿ. ಏನಪ್ಪಾ ಇಂತ ಊರಿಗೆ ಹೋಗಿದ್ವಿ, ಎಷ್ಟು ಚಂದ ಮಾತಾಡ್ತಾರ, ಎಷ್ಟು ಚೆನ್ನಾಗಿ ಜಲೋದರು, ನಾ ಯಾವಾಗ ಇವ್ರಂಗ ಆದಿವು, ನಮಗೆ ಯಾವಾಗ ಇವ್ರಂತ ಮನಸ್ಸು ಆದತ್ತು ನೋಡ್ರಿ. ಬಹಳ ಸುಂದರ ಮಾತು. ಅದಕ್ಕೆ ಚತುರ್ವಿಧ ಸಂಘ ಮುನಿ ಆರಿಕ ಶ್ರಾವ್ಯ ಶ್ರಾವಿಕ. ಶ್ರಾವಿಕಗಳು ಎಲ್ಲಾರು ಯಾರ ಮದುವೆ ಮಾಡೋದು ಸ್ತ್ರೀ ಅದಾರೋ ಅಥವಾ ಕುಮಾರಿಕ ಅದ ಸ್ತ್ರೀ ಪರ್ಯಾದ ಅವ್ರು ಎಲ್ಲರಿಗೂ ಆಗರದಿಂದ ಜೈ ಜಿನೇಂದ್ರ. ಚಲೋ 2 ಮಾತು. ಇದು ಆರಾಧನಾಗ 4 ಸಂಘ ಚತುರ್ವಿಧ ಸಂಘ ಮುನಿ ಆರಿಕ ಶ್ರಾವ್ಯ ಶ್ರಾವಿಕ. ಇವ್ರಿಗೇನ್ ಮಾಡ್ಬೇಕು? ಚತುರ್ ಪ್ರಕಾರ ದಾನ. ನೋಡ್ರಿ ಮಂಗಲ್ದಾಗ ಎಷ್ಟು ಚಂದ ಇರ್ತೈತಿ. ಇನ್ನು ಅಳವಡಿಸ್ಕೊಂಡ್ರೆ ನಿಮ್ ಮನಿ ಆಗಿರೋದಿಲ್ಲ, ಸ್ವರ್ಗ ಇಲ್ಲೇ ಬರ್ತದ. ಬಾಜುವ್ರ ಅಲ್ಲ ಸಹೋದರ ನಿಂದ್ರಂತಾನ, ಹೇ ಭಗವಾನ್ ಮುಂದಿನ ಬದ ಜನ್ಮಿದ್ರ ಅವ್ರ ಮನ್ಯಾಗ ನಾನು ಜನ್ಮ ಆಗ್ಬೇಕು, ಅವ್ರ ಮನ್ಯಾಗ ಅಕ್ಕಿ ಹೊಟ್ಟಾಗ ನಮ್ಮ ಮಗ ಆಗಿ ಹುಟ್ಟಬೇಕು ಅಂತ ಸ್ವರ್ಗದಿಂದ ತಡ್ಬಡಿಸ್ಬೇಕು. ಹಂಗೆ ನೀರ್ನಾಗಿನ ಮೀನಾ ತೆಗೆದು ಪಡ 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 ತಡ್ಬಡಿಸ್ತತಿ. ಹಂಗೆ ಸಹೋದರ ನಿಂದ್ರ ತಡ್ಬಡಿಸ್ಬೇಕು ನಿಮ್ ಮನ್ಯಾಗ ಜನ್ಮ ತಗೊಳಕ್. ಹಂಗ ನಿಮ್ ಮನಿ ಆಗ್ಬೇಕು, ಹಂಗ ನಿಮ್ ಮನಿ ಒಳಗೆ ವಾತಾವರಣ ನಿರ್ಮಾಣ ಆಗ್ಬೇಕು. ಚತುರ್ವಿಧ ಸಂಘಕ್ಕ ಚತುರ್ ಪ್ರಕಾರ ದಾನ ಮುನಿ ಆರಿಕ ಶ್ರಾವಕ ಶ್ರಾವಿಕ. ಇದು ಚತುರ್ವಿಧ ಸಂಘ. 4 ಚತುರ್ವಿಧ ದಾನ ಅಂದ್ರೆ ಆಹಾರ ದಾನ, ಔಷಧ ದಾನ, ಶಾಸ್ತ್ರ ದಾನ, ಅಭಯ ದಾನ. ಯಾರಿಗೆ ಬಂದಾರು ಒಂದು ತುತ್ತ ದಾನ, ಅನ್ನದಾನ. ಬರೀ ಕೈಕಾಲು ತೊಗೊರಿ, ಒಳಗೆ ಬರೀ ಕುಂಡ್ರಿ, ನೀರು ತಗೋರಿ, ಸ್ವಲ್ಪ ಪರ ತಗೋರಿ, ಏನಿದ್ದನ್ನು ಕೊಟ್ಟು ಸಂತೃಪ್ತಿಯಿಂದ ಕೊಡೋದು. ಎಷ್ಟು ಅರ್ಥೈತೆ ನಾವು ಚತುರ್ವಿಧ ದಾನ. ಆಹಾರ ದಾನ ಮಾಡೋದ್ರಿಂದ ಏನ್ ಲಾಭ ಆಕೈತಿ ಗೊತ್ತೈತಿ ನಿಮ್ಗ? ಆಹಾರ ದಾನ ಮಾಡೋದ್ರಿಂದ ಏನ್ ಲಾಭ ಆಕೈತಿ ಗೊತ್ತೈತಿ? ನೀವು ಮೋಕ್ಷಕ್ಕೆ ಹೋಗುತ್ತಕ್ಕ ಎಂದೂ ಉಪವಾಸ ಬೀಳೋದಿಲ್ಲ. ಇವತ್ತೇನಾದ್ರೂ ನಿಮ್ಗೆ ಅನ್ನ ತಿನ್ನಾಕ್ ಸಿಕ್ಕಿದ್ರೆ ಅದನ್ನ ಪೂರ್ವಭಾವ ಮಾಡ್ತಕ್ಕಂಥ ಆಹಾರ ದಾನದ ಮಹಿಮಾ. ಮಾರ ಆಶೀರ್ವಾದ ನಮ್ಗೆ ಏನು ಕೊರತೆ ಇಲ್ಲ. ನಂದು ಆಶೀರ್ವಾದ ನಿಮಿತ್ತ ಇರ್ಬೋದು, ಕರೆ ಪೂರ್ವಭಾವ ನೀವು ಆಹಾರ ದಾನ ಮಾಡಿದ್ರಿ ಅನಂತ ಇವತ್ತ ಏನ್ ಬೇಕೆಲ್ಲ ಸೌಕರ್ಯ ಅದ. ಅಂದೇ ಅಂತೆ ಒಬ್ಬೊಬ್ರು ವ್ಯಕ್ತಿ ಅಂತಾರ. ಮೊನ್ನೆ ಒಬ್ರು ಬೆಳಗಾವ್ದವ್ರು ಬಂದಿರ್ ಹೋದ್ರಿ. ಮುಂದೆ ಬರ್ತಕ್ಕಂಥ 23ನೇ ತಾರೀಕು ಚರ್ಮ ಪದಕ ಪ್ರತಿಷ್ಠಾಪನಾ ದಿವಸ ಪೂಜಾಗೆ ಎಟ್ಟ ಅಕ್ಕಿ ಹತ್ತವ ಅವತ್ತ ಅಕ್ಕಿ ಅನ್ನದಾನಕ್ಕೆ ಅಂದ್ರೆ ಅನ್ನ ಮಾಡಕ್ಕೆ ಎಟ್ಟ ಅಕ್ಕಿ ಹತ್ತವ ಅವೆಲ್ಲ ನಾವು ಕೊಡ್ತೀವಿ ಮಹಾರಾಜ್, ನಮಗೆ ಸೇವಾಕ್ ಅನುಕೂಲ ಕೊಡ್ರಿ, ಭಾಗ್ಯ ಕೊಡ್ರಿ ಅಂತ. ರೈಸ್ ಮಿಲ್ ಅವರು ದೊಡ್ಡ ದೊಡ್ಡ ವ್ಯಾಪಾರಿಗಳವರು ಕರೆ ಭಾವ ನೋಡ್ರಿ. ಇಂಥ ಪವಿತ್ರ ಕ್ಷೇತ್ರದಲ್ಲಿ ನಾವು ಅನ್ನದಾನ ಮಾಡಬೇಕು, ಪ್ರಸಾದ ಮುಡ್ಸಕ್ಕಂತ ವ್ಯವಸ್ಥೆ ಮಾಡಬೇಕು. ಆಹಾರ ದಾನ ಬಹಳ ಶ್ರೇಷ್ಠವಾದಂತ ದಾನ. ಈ ದಾನ ಮಾಡ್ತಕ್ಕಂಥ ಸಂದೇಶ ನಿಮ್ ಗುರುದಾನ ನಿಮ್ಗೆ ಕೊಡಾಕತೈತಿ. ಬೇರೆ ಯಾರು ಬೇಡ, ಮಹಾರಾಜರ ಪ್ರವಚನ ಬೇಡ, ನಿಮ್ ಗುರುದಾನ ನಿಮ್ಗೆ ಹೇಳಾಕತೈತಿ. ಬಂದವರಿಗೆ ಒಂದು ತುತ್ತು ದಾನ ಮಾಡು, ಒಂದು ತುತ್ತು ಅನ್ನ ಕೊಡು. ತತ್ವ ಬಲ್ಲವನಿಗೆ ತುತ್ತು ಹಣ್ಣು ಇಕ್ಕಿದ್ರೆ ಕೈಲಾಸ ವಕ್ಕು ಸರ್ವಜ್ಞ. ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾನ, ತತ್ವ ಬಲ್ಲವರಿಗೆ ಒಂದು ತುತ್ತು ಅನ್ನ ಕೊಟ್ರ ಸ್ವರ್ಗ ನಿಮ್ಮ ಮನ್ಯಾಗ ನಿಮ್ಮ ಕೈಯಾಗ ಮುಟ್ಟಿಯಾಗ ಸ್ವರ್ಗ ಅಂತ ಶ್ರೇಷ್ಠ ಫಲ ಒಂದು ದಾನದಾಗದ ಒಂದು ತುತ್ತು. ಆಹಾರ ದಾನ ಮಾಡಬೇಕು. ಇನ್ನು 2 ಔಷಧ ದಾನ. ಯಾರ್ಯಾರು ನಿರೋಗಿ ಆಗಬೇಕನ್ನೋ ಭಾವತಿ ಮಹಾರಾಜ್ ನಂಗೆ ಒಟ್ಟ ರೋಗ ಆಗ್ಬಾರ್ದ್ರಿ, ತಿಂದು ಆರಾಮ್ ಇರ್ಬೇಕು ನೋಡ್ರಿ. ಕಲ್ಲು ತಿಂದ್ರು ಕರಗಬೇಕಿಂತ ಶಕ್ತಿ ಕೊಟ್ಟು ಬಿಡ್ರಿ ನೋಡಿ, ತಥಾಸ್ತು ಒಂದು ಬಿಡ್ರಿ ಸಾಕು. ಕಲ್ಲು ತಿಂದ್ರು ಕರಗಬೇಕಂತ ಶಕ್ತಿ ನಂಗೆ ಕೊಡ್ರಿ. ಅದು ಕುಡ್ರಕ್ ಮುಷನ್ ಆಶೀರ್ವಾದ ಕೊಟ್ಟರೆ ಬರೋದಿಲ್ಲ. ಸಂಕಲ್ಪ ಮಾಡ್ರಿ. ರೋಗಿಗಳ ಸೇವಾ ಮಾಡ್ತೀವಿ, ಔಷಧ ದಾನ ಮಾಡ್ತೀವಿ. ಔಷಧಿ ಡಾಕ್ಟರ್ ಸದರಿ ಡಾಕ್ಟರ್ ಪ್ರತಿ ವಾರ ಇವತ್ತಿಗೆ ಯಶಸ್ವಿ ಆದ್ರೂ 9ನೇ ಔಷಧ ಇವತ್ತು ಬಿಡುಗಡೆ ಆಗ್ತದ. 9 ವಾರ ಒಂದೊಂದು ಔಷಧ ಬಿಡುಗಡೆ ಮಾಡ್ರು. ಇದು ಒಂದು ದಾನದಾಗ ಬರೋ ಔಷಧ ದಾನ. ಔಷಧ ದಾನ ಮಾಡೋದ್ರಿಂದ ಶರೀರ ರೋಗ ಮುಕ್ತ ಆಗ್ತದೆ. ತೀರ್ಥಂಕರಿಗೆ ಯಾವುದು ರೋಗ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಹೇಳ್ರಿ? ಹಿಂದಿನ ಬೋಧ ಮಾಡ್ತಕ್ಕಂಥ ಔಷಧ ದಾನದ ಮಹಿಮಾ. ಮುಂದಿನ ಬೋಧ ನಿಮ್ಗೆ ಸದೃಢ ಶರೀರ ಬೇಕಲ್ಲ, ಭೀಮ್ನಂತ ಶರೀರ ಬೇಕಲ್ಲ, ಹನುಮಾನ್ ಅಂತ ಕಾಯ್ಬೇಕಲ್ಲ, ವಿಷ್ಣು ಕುಮಾರ್ ಅಂತ ಕಾಯ್ಬೇಕಲ್ಲ, ಭರತ್ ಚಕ್ರವರ್ತಿ ಬಾಹುಬಲಿ ಅಂತ ಒಂದು ಸದೃಢ ಕಾಯ್ಬೇಕಲ್ಲ. ಸಂಕಲ್ಪ ಮಾಡ್ರಿ, ನಾವು ಔಷಧ ದಾನ ಮಾಡ್ತೀವಿ. ಬಹಳ ಪುಣ್ಯ ಬೇಕು ನಿಮ್ಗೆ ಔಷಧ ದಾನ ಮಾಡೋದು.
ಎಲ್ಲರೂ ಸಿಗೋದಿಲ್ಲ. ಸುಕೃತ ಪುಣ್ಯ ಇದ್ದಾಗ ಔಷಧ ದಾನ ಮಾಡ್ತಕ್ಕಂಥ ಭಾಗ ಸಿಗ್ತಿರ್ತದ. ಔಷಧ ದಾನ ಮಾಡಿದ ಫಲದಿಂದ ನಿಮಗ ನಿರೋಗಿ ಕಾಯ, ನಿರೋಗಿ ಶರೀರ ಪ್ರಾಪ್ತ ಆಗ್ತದ. ಮೂರನೇದು ಶಾಸ್ತ್ರದ ಗುಂಡದಲ್ಲ, ಗುಂಡ ಕೊಳ್ಳ, ಆ ಗುಂಡದ ಅರ್ಥ ನೋಡ್ರಿ, ಗುಂಡದ ಅರ್ಥ ಎಷ್ಟು ಸುಂದರ ಇರ್ತದ. ಮೂರನೇದು ಶಾಸ್ತ್ರದ. ಇವತ್ತು ಮಹಾರಾಜ ಏನ್ ಮಾಡ್ತೀವಿ, ಇದು ಒಂದು ದಾನ ಐತಿ, ಜ್ಞಾನ ದಾನ. ಇದು ಶಾಸ್ತ್ರದಾನದಾಗ ಬರ್ತೈತಿ. ನಾನಂತೂ ಶಾಸ್ತ್ರ ಎತ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಗಂಚೆ ನಮ್ದೇನೂ ಇಲ್ಲ. ಜ್ಞಾನ ದಾನ ಮಾಡ್ತಾ ಇದ್ದಾರೆ. ಇದ್ರದ್ದು ಫಲ ಏನು, ನನಗೂ ಫಲ ಅದ, ನನಗೂ ಪ್ರಾಫಿಟ್ ಅದ. ಇವತ್ತು ನಿಮ್ಗೆ ಜಿನವಾನಿ ಮರವನ್ನು ತೀಸ್ಕೊಡಕತ್ತಾರ, ಜನಕ್ಕೆ ಮುಡ್ಸಾಕತ್ತಾರ, ಮನಿಗೆ ಮುಡ್ಸಾಕತ್ತಾರ, ಮನಸ್ಸಿಗೆ ಮುಡಿಸಿ ನಿಮಗೆ ಆಗಸ್ತಾರಾಗತ್ತಾರೆ. ಇದು ಜಿನವಾನಿ ದಾನದಿಂದ ನನಗೂ ಅಂದಿಲ್ಲ ಒಂದು ದಿವಸ ಕೇವಲ ಜ್ಞಾನ ಪ್ರಾಪ್ತಿ ಆಗುದ, ಪರಿಪೂರ್ಣತಾ ಪ್ರಾಪ್ತ ಆಗುದ. ಇದು ಒಂದು ದಾನ ಅದ. ಅವರು ಸಂತರಾಗಿ ಜಗತ್ತಿಗೆ ಜ್ಞಾನ ದಾನ ಮಾಡ್ತಾರ ಅಂದ ಬಳಿಕ ನಾವ್ಯಾಕೆ ಮಾಡಬಾರ್ದು? ನಮಗೂ ಕುಲ್ರತ್ ಮಿಷನ್ ಮಾರ ಮೆಮ್ರಿ ಬೇಕು, ಅವರಂತ ಮೆಮ್ರಿ ಬೇಕು. ಎಷ್ಟೋ ಮಂದಿ ಹೆಸರು ನೆನ್ಪಿಡ್ತಾರೆ. ಎಲ್ಲ ಊರಾನ ಜನರಲ್ಲ ಬಂದ್ಬೇಡಿ ಎಂದು ಬಂದು ಹೋಗಿ ಕೇಳ್ತಾನ, ಮಹಾರಾಜ್ ಗುರ್ತಾ ಇಡ್ತೀರಿ ಏನಂತ. ಕೆಲವೊಂದಿದ್ದಾಗಿದ್ನ್ಯಾ ಮಹಾರಾಜ್ ಗುರ್ತಾ ಇರ್ತೀರಿ ಅಂತ ಕೇಳಿದ. ನಾ ಮುಂದೆ ಏನೋ ಮಾತಾಡಲಿಲ್ಲ. ಮಾವಿರೆಲ್ಲ ಆರಾಮದ ಅಂದು ಮುಂದುವಾಜ್ಞೆ, ಮಾವಿರೆಲ್ಲ ಆರಾಮದಿಲ್ಲ ಮುಂದುವಾಜ್ಞೆ. ಅವ್ ಕೇಳಿಸ್ಕೊಂಡೇ ಇಲ್ಲ ಗೊತ್ತಿಲ್ಲ. ಹೊಳ್ಳಿ ಬನ್ನಿ ಸಾಮಾಯಿಕ ಅಂತ ಬಂದ, ಗರ್ದಿ ಇತ್ತು. ಮತ್ ಒಳ ಬಂದ್ ಕಾಲ್ ಮುಡಿ ದರ್ಶನ ಮಾಡಿದ. ಮಹಾರಾಜಿ ಗುರ್ತತ್ತೀನ್ರಿ, ಮಾವಿರ ಆರಾಮದಿ ಬಾಬಾ, ಎಲ್ಲರಿಗೂ ಆಶೀರ್ವಾದ ಹೇಳು. ಇದ್ರ ಅರ್ಥ ಏನ? ಅವಾಗ ಮಹಾರಾಜ್ ನನ್ನ ಹೆಸರು ಸಹಿತ ನೆನಪೈತ್ರಿ ನೀವಾಗ ಮುಗಿತು. ಇನ್ನೇನ್ ಬೇಕು? ಗುರ್ತು ಹಿಡ್ತಾರೆ ಬೇರೆ, ಹೆಸರು ಇಟ್ರೆ ಹೆಸರು ಕಲ್ದ್ರೆ ಬೇಕು. ಈಗ ಬಿಟ್ಟು ದೀಕ್ಷಾ ತಗೊಂಡ್ರೆ ಮಸ್ಗಾವ್ದವ್ರು 2006 ನಾ ಗೃಹಸ್ಥಾಗಿದ್ದಾಗ ಕೆಲವೊಂದು ಹೆಸರುದಾವ. ಯಾರ ನಿಮಿತ್ತೇನ ಹೋಟೆಲ್ದಾಗ ತಿನ್ನೋದು ತ್ಯಾಗ ಮಾಡಿ ಆ ವ್ಯಕ್ತಿನೂ ಬಂದಿದ್ದು. ಒಂದು ಹೋಟೆಲ್ ಹೋಗ್ತೀನಿ, ನನಗೆ ಸಣ್ಣಾಗಿದ್ದಾಗ ಅದು ತಿನ್ನಾಕಿಂತ ಶನಿವಾರ ಹೋಗಿ ಒಂದ್ ದಿವಸ ಹೋದಾಗ ಏನೋ ಬೇರೆ ತಿಂತಿದ್ದೀನಿ. ನೀರ್ ತಗೋ ನೀನಂದ, ನೀರ್ ಇದ್ದಿದ್ದಿಲ್ಲ. ಮತ್ ನೀರ್ ತಂದ್ಕೊಡ್ರಿ, ನೀನೇ ತಗೋ. ಗ್ಲಾಸ್ ನೀರ್ ತಗೋಕ್ ಹೋಗ್ತಿ, ಯಾವ್ದು ಬ್ಯಾರಲ್ ಇತ್ತು ನೀರ್ ತಗೋ, ಅದ್ರ ಹೋಗಿ ನೀರ್ ತಗೋಬೇಕಂತೂ ಇಲ್ಲಿ ಸತ್ತು ಬಿದ್ದಿತ್ತು. ಅವತ್ತನ ಸಂಕಲ್ಪ ಮಾಡಿ ಇವತ್ತಿಂದ ಆಯುಷ್ಯರ್ತಕ್ಕೆ ಎಂದು ಹೋಟೆಲ್ದಾಗ ಹೋಗೋದಿಲ್ಲ ಅಂತಕ್ಕಂಥ ಸಂಕಲ್ಪ ಮಾಡಿ ಅವ್ರ ಪುಣ್ಯಾತ್ಮ ಉಪಕಾರ ಮಾಡ್ತಾರೆ. ನಾವು ಅಕಸ್ಮಾತ್ ಆ ದಿವಸ ನಾವು ಹೋಟೆಲ್ಗೆ ಹೋಗಿರ್ಲಿಕ್ಕೆ 2 ದಿವಸ ತಿಂತೀನಿ, ಯಾರಿಗೆ ಗೊತ್ತು? ಅವ್ನು ನೀರು ತಗೋ ಅಂದಿರ್ಲಿಕ್ಕೆ 2 ದಿವಸ ಅದ್ರ ಪಾಪ ಮಾಡ್ತೇನೆ ಗೊತ್ತು. ಉಪಕಾರ ಇದು. ಮೊನ್ನೆ ಬಂದಾಗ ಒಬ್ಬ ವ್ಯಕ್ತಿ ಬಂದ, ಅವನಂದ ಮರ ಗುರ್ತತ್ತೀನ್ರಿ, ಏನು ಮಾತಾಡ್ಲಿಲ್ಲ. ಮುಂದೆ ಓದ್ತಿ, ಮುಂದೆ ಹೊಳ್ಳಿ ಹೋಗಿ ಪರಾಗಂಡಿ ಸೂರಪ್ಪ ಎಲ್ಲ ಆರಾಮದ ಜನ ಹಬ್ಬ ಅಂದವ್. ಇವು ಸಣ್ಣಾಗಿದ್ದ ನಾನು ನೋಡ್ಯಾರು, ನನ್ನ ಹೆಸರು ನೆನಪೈತ, ನಾನು ಗೊತ್ತಲ್ಲಿ ಕೇಳ್ತಾನ ಹೆಂತ. ಇದೆಲ್ಲ ಮೆಮ್ರಿ ಪವರ್ ಎಲ್ಲಿದಪ್ಪ? ಇಟ್ಟು ಸ್ಮರಣ ಶಕ್ತಿ ಎಲ್ಲಿದ? ಇಷ್ಟೆಲ್ಲ ಪ್ರತಿ ವಾರ ಪ್ರವಚನ ಹೇಳೇ ಹೇಳ್ತಾರೆ. ಸುಮಾರು 3 ರಿಂದ 4 ವರ್ಷ ಮಹಾರಾಜ್ ಇಟ್ಟೆಲ್ಲ ಜ್ಞಾನ ಇಲ್ಲಿ ನೋಡ್ರು. ಸ್ವಾಧ್ಯಾಯವಾಗಿ ಹೋದಂಗಿಲ್ಲ ಅವ್ರು. ಸ್ವಾಧ್ಯಾಯ ಮಾಡೋದಾಗ ಎಲ್ಲಿದೆ ಬರ್ತು? ಇದು ಈ ಪುರುಷಾರ್ಥ ಅಲ್ಲ. ಜಿನವಾಣಿ ಮಾತಾನ ಕೃಪಾ, ಧರ್ಮಭೂಷಣ ಮಹಾರಾಜ್ ಕೃಪಾ, ವಿದ್ಯಾಸಾಗರ ಮಹಾರಾಜ್, ವಿದ್ಯಾನಂದ ಮಹಾರಾಜ್ ಕೃಪಾ, ನಾ ಹಿಂದಿ ಬೋಧ ಮಾಡಿದ ಶಾಸ್ತ್ರ ದಾನದ ಕೃಪಾ. ಇವತ್ತು ನನಗೆ ಜ್ಞಾನಾವರಣಿ ಕರ್ಮಕ್ಷೋಷ, ಇವತ್ತು ಜಗತ್ತಿಗೆ ಧರ್ಮಕ್ಕ ಸಂದೇಶ ಕೊಡ್ತಕ್ಕಂಥ ಯೋಗ್ಯತಾ ಪ್ರಾಪ್ತ ಆಗಿದೆ. ನಿಮಗೂ ಬೇಕಲ್ಲ? ನೀವು ಶಾನೆ ಆಗ್ಬೇಕು, ನೀವು ಜ್ಞಾನಿ ಆಗ್ಬೇಕು, ನೀವು ಗುಳಿಗೆ ತಗೋದ್ ಬಿಡ್ಬೇಕು. ಮಹಾರಾಜ್ ಭದ್ರಗಿರ ಅವರಂತೂ ಶಾನೆ ಆದರು. ನಮ್ಮನ್ನು ಶಾನೆ ಮಾಡಕ ಗುಳಿಗೆ ತಯಾರು ಮಾಡ್ಯಾರ. ಪ್ರಮಾಣ ಒಟ್ಟಿ, ಸ್ಮೃತಿ ಒಟ್ಟಿ ಅಂತ. ಸ್ಮೃತಿ ಒಟ್ಟಿ ಅಂದ್ರ ಜ್ಞಾಪಕ ಶಕ್ತಿ ಜಾಗೃತ ಆಗ್ತದ. ಗುಳಿಗೆ ತಯಾರಾಗ್ಯಾವಿಲ್ಲ ಭದ್ರಗಿರಿಯಾಗ. ಹೋಗಿ ತಗೊಂಡ್ ಪ್ರಾಕ್ಟಿಕಲ್ ಮಾಡಿ ನೋಡ್ರಿ. ದಿವಸ 3 ಹರ್ಯಾಗ ಮತ್ತಿಕೊಂಡ್ ಸಂಜೆಗೆ 3 ಗುಳಿಗೆ ತಗೋದವು. ಒಂದು ತಿಂಗಳ ಒಂದು ಡಬ್ಬೆಗೆ 30 ಗುಳಿಗೆ ಹುಣ ಅಂತಾರೆ, 90 ಗುಳಿಗೆ. ಮತ್ತೊಂದು 1 ತಿಂಗಳ ಮೇಲೆ ಮತ್ತೆ ತಗೋರಿ, 2 ತಿಂಗಳು ಅಥವಾ 3 ತಿಂಗಳು ಅದನ್ನ ಮಾಡಿ ನೋಡ್ರಿ. 4ನೇ ತಿಂಗಳು ಬಂದ್ ಮರಾಜ್ ನಂಗೆಲ್ಲ ನೆನಪು ಉಳಿಯಾಕೈತಿ. ಬಂದು ಅಲ್ಲಿ ಇಟ್ಟರೆ ನಂಗೆ ಸಿಕ್ಕಿದ್ದಿಲ್ಲ, ಈಗೆಲ್ಲ ಉಳಿಯಾಕೈತಿ. ಜೊತೆಗೆ ಭಗವಂತರ ಜಪ, ಪರಿಶುದ್ಧ ಭಾವ, ಔಷಧ ಇರ್ತಕ್ಕಂಥ ವಿಶ್ವಾಸ, ಇವು 3 ಬೆಳೆಸ್ಕೊಂಡ್ರೆ ಸಾಧ್ಯ ಆಗ್ತದೆ. ಅದಕ್ಕೆ ಶಾಸ್ತ್ರ ದಾನ ಮಾಡೋದು ಏನಾಗ್ತೈತಿ? ನಿಮಗ ಜ್ಞಾನಾವರಣಿ ಕರ್ಮ ಶೋಷಣ ಆಗತಿ, ಜ್ಞಾನ ವೃದ್ಧಿ ಆಗ್ತೈತಿ. ನೋಡ್ರಿ, ಗುರುಗಳಾಗ ಎಲ್ಲ ಹೇಳ್ತಿದ್ರು ಹೊರಗೆ ಹೋಗುದ ಬೇಡ, ಕರೆ ಏನ್ ಮಾಡೋದು ನಮ್ಗೆ ಗೊತ್ತೇ ಇಲ್ರಿ. ಒಳಗ ಕರೆ ಗೊತ್ತೇ ಇಲ್ಲ. 4ನೇದು ಯಾವುದು? ಅಭಯದಾನ್. ಅಭಯದಾನ ಅಂದ್ರೆ ಏನ? ಅಭಯದಾನ ಅಂದ್ರೆ ಏನ? ನಮ್ ಗೃಹಸ್ಥ ಒಬ್ಬ ಅಭಯ ಅಂತ ದೋಸ್ತಿದ್ದ. ಗೃಹಸ್ಥೋತ್ಸವದಾಗ ಅಹಿಂಸಾ ಪ್ರೌಢಶಾಲೆ ಹರಿಗಳು ಕಲಿಯಾಕಿದ್ದೀವಿ. ಗೃಹಸ್ಥೋತ್ಸವಾಗ ಶನಿವಾರಕ್ಕೂ ನನ್ನೊಂದು ಚಟಾನ, ಶನಿವಾರಕ್ಕೂ ಊರಿಗೆ ಹೋಗುದ. ಚಟಾನೋ ಹೌದು, ಆಟನೋ ಹೌದು. ಸರ್ ಬಿಡ್ಲಿಕ್ಕೂ ಹೋಗುದ. ಶನಿವಾರ ಸರ್ತಿದ್ರು, ಅವ್ನು ಸ್ವಲ್ಪ ಬೇರೆನೇ ಇದ್ರು.
ಸರ್ ಹೋಗ್ಬೇಕು, ಹೋಗುದಿರ್ತಾರ ಎಲ್ಲ ಏನ್ ಬೋಲ್ಟಿಗೆ ನೀರ್ ಹತ್ತಾವಲ್ಲ ಅವೆಲ್ಲ ತುಂಬಿ ಹೋಗುತ್ತ ನೋಡು. ಅಭಯ ಇದ್ಲ, ಇಬ್ರು ಕೂಡ ಮಾಡ್ಲು, ನಾನು ಹೆಲ್ಪ್ ಆಗ್ತೀನಿ, ಇಬ್ರು ಕೂಡ ಹೋಗೋಣ. ಅವ್ರು ಇದ್ದಿದ್ದಿಲ್ಲ ಅಲ್ಲಿ ಇದ್ರಾಗ ಹಾಸ್ಟೆಲ್ದಾಗ, ಆದ್ರೂ ಅವ್ರು ಹೆಲ್ಪ್ ಮಾಡ್ರಿ. ಅಭಯ್ ನಾ ಹೇಳಂಗಿಲ್ಲ, ನಾ ಅದೇ ಇಬ್ರು ಕೂಡ ತುಂಬಿ ಎಲ್ಲಾ ಮುಗಿದ ನಂತರ ಪರ್ಮಿಷನ್ ಕೊಡ್ಲಿ ಹೇಳಲಾರ್ದು ಹೋಗ್ಬಿಟ್ಟು ತೊಡಗಲೆ ರಾತ್ರಿ ಇಟ್ಟೆಲ್ಲ ಮಾಡಿ ತೋರ್ಸಕ್ಕೆ ಏನು ಮಾಡುದ. ಕರೆ ಅಭಯ್ ಹೆಸರು ಇತ್ತು, ನಂಗೆ ಸಹಾಯ ಮಾಡಿದ್ರೆ ಅದಕ್ಕಂತೂ ಅವತ್ತು ವಿಷಯ. ಅಭಯ್ ಅಂದ್ರೆ ಏನಿದ್ರೆ ಅರ್ಥ, ಯಾರೇ ಒಂದು ಚಲೋ ಕೆಲಸ ಮಾಡಕತ್ತಿದ್ರಂದ್ರೆ ಏನೋ ಕಾಳಜಿ ಮಾಡಿ ನಾ ಅದೇನು. ಈ ಭದ್ರಗಿರಿ ಬೆಳೆದದ್ದ ಅಭಯ ದಾನ ಮೇಲೆ ಬಾಳ ಬೆಳೆದತಿ, ಅಭಯ ದಾನ ಮೇಲೆ ಆಗೈತಿ. ನಾವು ಓದೋದೀವಿ ಮಹಾರಾಜ್, ನಾವು ಓದೋದೀವಿ. ಪ್ರತಿಯೊಬ್ರು ಅಂತಾರೋ ನಾವು ಓದೋದೀವಿ. ಫಸ್ಟ್ ಹಾಕ್ ಮಾಡ್ರಿ, ಬರೀ ಕೈ ಬರೀ ಒಂದು ಕಾಲ್ ಮಾಡ್ಸ್ರಿ, ನಾವೆಲ್ಲ ನಿಮ್ ಶವಾಕ್ತಿ ಶತ ಚಿತ್ತ ಎಲ್ಲ ಜನ ಅಂತಾರೆ, ನಾವೆಲ್ಲ ತಯಾರ. ಮೊನ್ನೆ ನೀವೇ ಹುಡುಗರು ಬಂದ್ರೆ ಸುಂದರ ಮಾಡಿದವ್ರು, ಮರ ಕ್ಷಮಾ ಮಾಡ್ರಿ, ನಮ್ಗೇನ್ ಮಾಡ್ತೀರಿ, ನಮ್ಮೂರಾಗ ಟಕ್ಕಳದವ ನಮಗೂ ಹೇಳಿ ನಾವು 9 ದಿವಸ ಸೇವೆ ಮಾಡ್ತೀವಿ ನೋಡ್ರಿ. ಇದು ಅಭಯ ಇಲ್ಲ, ನಿಂದ್ರಂಗಿಲ್ಲ ಯಾವುದು ನಾವು ಮಾಡ್ತೀವಿ. ಯಾರೇ ಒಳ್ಳೆ ಕೆಲಸ ಪ್ರೇರಣೆ ಕೊಡು, ಮಾಡ್ಲೇಬೇಡ, ಚಲೋ ಕೆಲ್ಸಕ್ಕೆ ಮಾಡಿ ನಾವೇ ಮಾರ ಅಂದ್ರು ಆಶೀರ್ವಾದಕ್ಕೆ ಮಾಡ್ರಿ. ಇದು ಅಭಯ ಇಲ್ಲ. ನಾನು ಕೇಳ್ತಾರೆ ಎಷ್ಟೋ ಜನ, ಮಹಾರಾಜ್ ಹಿಂಗ್ ಮಾಡ್ಬೇಕಂತ ಆಶೀರ್ವಾದ, ಏನೂ ಕೊಡಂಗಿಲ್ಲ, ಆಶೀರ್ವಾದ ಮಾಡಿ. ಚಲೋ ಕೆಲಸ ಇತ್ತು ಸರ್ ಪ್ರೇರಣೆ ಕೊಡ್ತೀನಿ, ಅವ್ರ ತಿಳ್ಕೊತಾರೆ, ಮಾರ ಆಶೀರ್ವಾದ ಕೊಟ್ಟು ಕೆಲಸ ಆಗತ್ತೈತಿ. ವಿಶ್ವಾಸ ಮಾಡ್ತಾರೋ 100% ಯಶಸ್ವಿ ಆಗ್ತಾರೋ, ಅದು ಹಿಂದೊಂದು ಅಭಯದಾನ ಕೆಲಸ ಮಾಡಿರುತ್ತೆ. ಏನು ಕೊಡ, ರೊಕ್ಕ ಕೊಡಕ್ಕಾಗಿಲ್ಲ, ಸಂಪತ್ತಿ ಕೊಡಕ್ಕಾಗಿಲ್ಲ, ಅಂದ್ರೆ ಕೊಡಕ್ಕೆ ಏನೂ ಇಲ್ಲ, ಇಷ್ಟ ಆಶೀರ್ವಾದ ಮಾಡು, ಚಲೋ ಹೆಜ್ಜೆ ಇಟ್ಟದಿ ಮಾಡು. ಇದು ಅಭಯದಾನ. ಇನ್ನೊಬ್ರಿಗೆ ಒಳ್ಳೇದು ಮಾಡಕ ಪ್ರೇರಣಾ ಕೊಡು, ಪ್ರೋತ್ಸಾಹ ಕೊಡು. ನಾವೇನಿ ಅಂದ್ಬೇಡ, ನಾವೇ ನಮಗೆ ಗೊತ್ತಿದ್ದು ಅಭಯದಾನ ಬಗ್ಗೆ ನಮಗೂ ಅರಿವಿದ್ದಿದ್ದಿಲ್ಲ, ಈಸಾಕಂತೂ ಬರ್ತಿದ್ದಿಲ್ಲ. ಈಸಾಕ್ ಬರಲ್ಲ ಮುಂದೆ ಪರಿಚಯ ಹೆಂಗ, ಈಸ್ ಕಲಿಬೇಕು. ಈಸ್ ಕಲಿ ಜೀವನ ವ್ಯರ್ಥ ಆಗ್ತದೆ. ಸಂಸಾರದಾಗ ಪಾರಾಗಬೇಕಾಯ್ತು, ಈಸ್ ಕಲಿಬೇಕು. ಸಂಸಾರ ಸಾಗರದಿಂದ ಪಾರಾಗಬೇಕಾಯ್ತಂದ್ರೆ ಕರ್ಮ ಸಿದ್ಧಾಂತ ಅರಿಬೇಕು. ಕರ್ಮ ಸಿದ್ಧಾಂತ ಅರಿಲ್ಲ, ಸಂಸಾರ ಸಾಗರ ಪಾರಾಗಂಗಿಲ್ಲ. ಈಸಾಕ್ ಕಲೀಲಾರ್ದ ಸಾಮಾನ್ಯ ಸಾಗರ, ಸಾಮಾನ್ಯ ನದಿಯಾಗಿಂದ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ. ಈಸ್ ಕಲಿಬೇಕಾದ್ರೆ ಮೊದಲು ಏನೋ ಡೆಪ್ಲಿಕೇಟ್ ನ್ಯೂಸ್ ಕೊಡ್ತಾರೆ ನಿಮಗೆ, ಅವಾಗೂ ಮಾಡ್ತೀವಿ. ಹಾಗಾಗಿ ಸಾವಕಾಶ ಜಕ್ಕೋತಾರೋ ಧೈರ್ಯ ಬರ್ತೈತಿ, ಮತ್ತೆ ನ್ಯೂಸ್ ಕೊಡ್ತಾರೆ. 4-5 ಸಲ ವಾರದಾಗ ಕೈ ಕಾಲು ಬಡ್ದು ಹಂಗ ಈಸ್ ಒಂದು ವಾರನಾಗ ಈಸ್ ಬತ್ತ ನೀವೇ ಜಿಗಿತೀರಿ. ಯಾರು ಸುಡು ಬೇಡ, ಯಾರು ನುಡ್ಸಲು ಬೇಡ, ನೀವ ಜಿಗಿತೀರಿ. ಹಂಗ ಜೀವನ ಆದರ್ಶೈತಿ, ಹಂಗ ಅಭಯದಾನ ಕೆಲಸ ಮಾಡ್ತೈತಿ. ಒಂದ್ಸಲ 2 ಸಲ ಒಳ್ಳೆ ಕೆಲಸಕ್ಕೆ ಪ್ರೇರಣೆ ಕೊಡ್ರಿ, ತನ್ನ ಸ್ಥಾನ ಕಾರ್ಯ ಯಶಸ್ವಿ ಆಗ್ತದ. ಪ್ರತಿಯೊಬ್ಬರು ಸಭಾಗಿಯಾಗಿ ಯಶಸ್ವಿ. ಅದಕ್ಕ ಅಭಯದಾನ. ಯಾರು ಅಭಯದಾನ ಮಾಡ್ತಾರೋ ಅವ್ರಿಗೆ ಭಯಾನ ಇರೋದಿಲ್ಲ. ನೋಡ್ರಿ, ಸಮ್ಯಕ್ ದರ್ಶನ ಪ್ರಾಪ್ತಿಗೆ ಇದೊಂದು ಮೂಲ ಕಾರಣ ಅಭಯದಾನ. ಸಮ್ಯಕ್ ದರ್ಶನ ಪ್ರಾಪ್ತಿ ನಿಮಗೆ ಆಗಬೇಕಾದ್ರೆ ಅಭಯದಾನ ಮಾಡಿ, ನಿಮಗೆ ಸಿಕ್ಕಿಲ್ ಜಾಗೃತ ಆಗಲ್ಲ. ಹನುಮಾನಿಗೆ ಶರೀತ್ತು ವಿಕ್ರೀಕ ಶರೀತ್ತು, ಆದ್ರೂ ಗೊತ್ತಿದ್ದಿಲ್ಲ. ರಾಮ ಅಂತಾರೆ, ಹನುಮಾನ್ ಜಾಗೋ ಜಾಗೋ, आप में शक्ति है, वो शक्ति को जागृत करो. जाम्बुवंत जय जिनेन्द्र हनुमान, राम जो कह रहे हैं वो सत्य है. राम ಹೇಳಾಗಿದ್ದಾನೋ ಸತ್ಯದ. ಹನುಮಾನ್ ಜಾಗೃತ ಆಗೋ. ನೀ ಸಣ್ಣಾಗಿದ್ದಾಗ ವಿಮಾನ ಬಿದ್ರ ಕಲ್ಲು ಪುಡಿ ಆಗಿತ್ತು, ಅಂತ ದಿವಿ ಶರೀರದಿಂದ ವೈಕ್ರೀಗೆ ಶರೀರ ಐತಿ, ಜಾಗೃತ ಆಗು ಅಂದಾಗ ಹನುಮಾನ್ ಕಣ್ಣು ತೆತ್ತು, ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾನೋ, ಶರೀರ ಹೊತ್ತು ಬೆಳೀತು ಆಕಾಶ ಬೆಟ್ಟದ. ಅವನ್ ತೆಗೆದು ಇರ್ತದೆ, ಅವಂಗ ಗೊತ್ತಿದ್ದಿದ್ದಿಲ್ಲ. ಹಂಗ ನಿಮ್ಮೊಳಗೂ ಇಲ್ಲೇ ಕೂದಾಗ ಗೊತ್ತಿಲ್ಲ. ಇವತ್ತು ಮಹಾರಾಜ ಗೊತ್ತು ಮಾಡ್ಯಾರು, ಇನ್ ಜಾಗೃತ ಆಗ್ರಿ. ಹೆಂಗ ಜಾಗೃತ ಆಗ್ರಿ? ಹನುಮಾನ ಗತಿ ಆಕಾಶ ಎತ್ತರ ಬೆಳಿಬೇಡ್ರಿ, ಹಿಂಗ ಜಾಗೃತ ಆಗ್ರಿ. 4 ಪ್ರಕಾರ ದಾನ ಮಾಡಿ, 4 ಆರಾಧನೆ ಮಾಡಿ, 4 ಗತಿಯಿಂದ ಮುಕ್ತಾಗಿ ಶುದ್ಧ ಭಗವಾನ್ ಆಗ್ತಕ್ಕಂಥ ಭಾಗ್ಯ ನಿಮ್ಮ ಆತ್ಮಾಗ ಮಂಗಲ ಭಾಗದಿಂದ ಸಿಗಲಿ, ಮುತ್ತೈದೆ ಭಾಗದಿಂದ ಸಿಗಲಿ, ಮುತ್ತೈದೆ ಲಕ್ಷಣದಿಂದ ಸಿಗಲಿ. ಮಂಗಲ ಸೂತ್ರವಾಗಿರ್ತಕ್ಕಂಥ 4 ಗುಂಡ ಬಹಳ ಪವಿತ್ರವಾದಂತ ಕೆಲಸ ಮಾಡಕ್ಕಂಥವು 4 ದಾನ. ಚತುರ್ವಿಧ ಪ್ರಕಾರ ದಾನ ಮಾಡ್ತಕ್ಕಂಥ ಸಂದೇಶ ಮುಂದೆ ಆರಾಧನೆ, ಗುರುಗಳ ಆರಾಧನೆ. ಇದೆಲ್ಲ ಲಕ್ಷ್ಯ ಏನದ? ಆರಾಧನೆ. ಆರಾಧನೆ ಮೀನ್ಸ್ ಭಕ್ತಿ, ಸ್ತುತಿ, ಸ್ತವನ್, ಸ್ತೋತ್ರ, ವಂದನಾ, ಪ್ರತಿಕ್ರಮಣ, ಪ್ರತ್ಯಕ್ಷ, ಕಾಯುತ್ಸರ್ಗ, ಇದೆಲ್ಲ ಸಮಾವೇಶ ಆರಾಧನೆ. ದರ್ಶನಾರಾಧನಾ, ಜ್ಞಾನಾರಾಧನಾ, ಚಾರಿತ್ರ ಆರಾಧನಾ, ತಪಾರಾಧನಾ.
ಈ 4 ಆರಾಧನಾ ಮಾಡ್ತಕ್ಕಂಥ ಸಂದೇಶ ಕೂಡ ಐತಿ. ಗೋದಾಗ್ಯೋ 4 ಗುಂಡು ನೋಡ್ರಿ ಎಷ್ಟು ಅರ್ಥೈತಿ ನೋಡ್ರಿ. ಇಷ್ಟೆಲ್ಲ ಗೊತ್ತೈತಿ ಮಹಾರಾಜ್ ಯಾಕೆ ಇಷ್ಟು ದಿವ್ಸ ಕಾಡ್ರಿ ನಮ್ಮನ್ನ. ನಾ ಕಾಡ್ರಿ ಯಾಕೆ ಏನಕ್ಕೆ ಆಗೋತ್ತಾಗ ಹಿಂಗೆ ಎಷ್ಟು ಮಂದಿ ಉದ್ದಾರ ಆದ್ರು ನೋಡ್ರಿ. ಎಷ್ಟೆಷ್ಟು ವೈಟ್ ಯೂನಿಫಾರ್ಮ್ ಹಾಕೊಂಡ್ರಿ, ಎಷ್ಟೆಷ್ಟು ನೀ ಕೆಳಗೈತಿ ನಂಗೆ ಅನ್ಸತಿ. ಮುಂಜಿ ಬಂಧನ ಮಾಡಾಕ ಯೂನಿಫಾರ್ಮ್ ಅದಾವಲ್ಲ, ಹಂಗ ಚಡ್ಡಿ ಪ್ಯಾಂಟನ್ನ ತಂದು ಕುಣಿಸಿ ನಮ್ಮ ಮಗು ಮುಂಜಿ ಮಾಡ್ರಿ ಮಹಾರಾಜ್ ಮಾಡ್ರಿ ನೀವಾಗ ಹಂಗ ತಂದು ಕುಣಿಸ್ರಿ ಮುಂಜಿ ಬಂದು ಸಂಸ್ಕಾರ ಆಗತಿ ಇಲ್ಲ. ಅದಕ್ಕೆ ನಿಮ್ಮೆಲ್ಲ ಮಹಾರಾಜ್ರ ಉಪನಯನ ಸಂಸ್ಕಾರ ಅಲ್ಲ, ಹುಟ್ಟೈನ ಸಂಸ್ಕಾರ ಆಗ್ತಕ್ಕಂಥ ಸಂದೇಶದಿಂದ ಕಡಿಮೆ ಸರಗ ವೈಟ್ ಯೂನಿಫಾರ್ಮ್ ಅಕ್ಷರು ಇಟ್ಟ ಕಡಿಮೆ. ಅವ್ರಿಗೆಲ್ಲ ಬೈತಾರೆ, ನೀವು ಬರ್ದಿಲ್ಲ. ಅವ್ರಿಗೆಲ್ಲ ಅಕ್ಕಿ ಒಯ್ತಾರೆ, ನಿಮ್ಗೆ ಹೋಗುದಿಲ್ಲ. ಮುಂದೆ ಇವಾಗಲೇ ಭವನ ಮಾಡ್ರಿ, ಅದು ಒಂದು ಆಗ್ತಿ. ಕರುವಿನ ಕೊಪ್ಪದ ಮಹಾರಾಜ್ ಸಾನಿದ್ದಾಗ ಶ್ರಾವಿಕ ಪ್ರಶ್ನೆ ಕೇಳಿದ್ರು. ಕುಮಾರಿಕ ಮಹಾರಾಜಿ ಶ್ರಾವಕರುಗಳಿಗೆ ಕುಮಾರಗಳಿಗೆ ಉಪನಯನ ಸಂಸ್ಕಾರ ಐತ್ರಿ, ನಮಗೇನ್ರಿ? ಅವ್ರಿಗೆಲ್ಲ ಸಂಸ್ಕಾರ ಧರ್ಮದಾಗ ತಗೊಂಡ್ರಿ ಆರ್ಕೊಂಡು ನಮಗೇನ್ರಿ? ನಿಮ್ಗೂ ಅಷ್ಟು ನೋಡ್ತಾ ಇದಾವಲ್ಲ, ಕುಂಕುಮ ಲೋಪಿರ್ತೀರಿ ರೂಢಿ ಒಳಗೆ ಹಂಗ ಅಷ್ಟು ಮುರ್ತ ಹಂಗ ನಮ್ಗೆ ಯಾರು ಗೊತ್ತಿಲ್ಲ, ನಾವ್ ಹೆಂಗ್ ತಗೊಂಡಿಲ್ರಿ. ಅದ್ ಮಾಡ್ಬೋದು. ಕೆಲವು ಮಂದಿ ಲೋಪಿನೇ ತಗೊಂಡಿಲ್ಲ ಆರ್ಕೊಡಕ. ನಮಗ್ ಹೆಂಗ ಇವತ್ತು ನೀವು ಕೊಡ್ಬೋದು, ನಿಮ್ ಮೇಲೆ ಸಂಸ್ಕಾರ ಹಾಕ್ಬೋದು. ಮಹಾರಾಜ್ ಅಂಕನ್ಯಾ ಸೇರಿ ಪ್ರತಿಷ್ಠಾಪನೆ ಮಾಡಿ ಅದ ಅಕ್ಷತಾ ಶುದ್ಧಿ ಮಾಡಿ ಸುಮಾರು 103 ಮಂದಿ ಮಹಾರಾಜ್ ಸನ್ನಿದ್ದಾಗ ಶ್ರಾವಿಕೆಯರು ಕುಮಾರಿಕೆಯರು ಅಷ್ಟು ಮೂಲ ಸಂಸ್ಕಾರ ತಗೊಳ್ಳಂತ ಕ್ರಿಯಾ ಕರಿವಿನ ಕೊಪ್ಪ ಪಂಚಕಲೆ ಅಂತ ನಡೆದು ಹೋಗಿದೆ. ಕಾಲದಲ್ಲಿ ಯಾಕೆ ಮಾಡಬೇಕು? ಇಲ್ಲಿ ಯಾವುದೂ ಕ್ರಿಯೆ ಮಾಡಿಲ್ಲ ಮಹಾರಾಜರು. ಕರೆ ಪ್ರವಚನ ಮಾಧ್ಯಮದಿಂದ, ಉಪದೇಶ ಮಾಧ್ಯಮದಿಂದ, ಪ್ರವಚನ ಮಾಧ್ಯಮದಿಂದ ನಿಮ್ಮ ಕರ್ಣ ಪಟ್ಟಲ್ದಾಗ ಬಂದವು. ಕೇಳಾಕತ್ತಿದ್ದಿಲ್ಲ, ಹೇಳಿದ ಎಲ್ಲರಿಗೂ ಕೇಳಾಕತ್ತಿದ್ದಿಲ್ಲ. ಕೇಳಲಿ, ಒಂದು ಮಣ್ಣಿನ ಮಡಿಕಾಗ ನೀರು ಹಾಕ್ತಿಲ್ಲ, ಹೊಸ ಮಡಿಕಾಗ. ಅದರ ನೀರು ಹಾಕಿದ ಹನಿ ಬಿಟ್ಟಾಗ ಕೆಲವು ಹನಿ ಕಾಣಂಗಿಲ್ಲ. ಎಲ್ಲಿ ಹೋದವ? ನೀರು ಕುಡಿತದ ಗಡಿಗೆ ಹೊಸ ಗಡಿಗೆ ನೀರು ಕುಡಿತ. ಹೌದಿಲ್ಲ? ಕೆಲವೊಂದು ನೀರು ಕುಡಿದು ನಂತರ ಒಳಗೆ ನೀರು ತುಂಬತೈತೆ. ಹೌದಿಲ್ಲ? ಹಂಗ ಮೊದಲು ನಿಮ್ದು ಪ್ರವಚನ ಕೇಳಾಗ ಮೊದಲು 1-2 ಬಂದಂಗ ಅಕ್ಕವು. ಒಮ್ಮೆ ಹಸಿ ಹಿಡ್ಕೋತಂದ್ರೆ ಏನೇನು ಹಾಕ್ತಾರೆ ಎಲ್ಲ ತುಂಬಿ ನಿಮ್ಮ ಗಡಿಗೆ ಪವಿತ್ರ ಆಗ್ತದೆ, ನಿಮ್ಮ ಮನಸ್ಸು ಪವಿತ್ರ ಆಗ್ತದೆ, ಪರಿಪೂರ್ಣ ಜ್ಞಾನ ಪ್ರಾಪ್ತ ಆಗ್ತದೆ. ಇದು ಜೀವನ ಅವಶ್ಯಕತೆ. ದರ್ಶನ್, ಜ್ಞಾನ, ಚಾರಿತ್ರ, ತಪ್. ದರ್ಶನ ಆರಾಧನಾ ಭಗವಂತ ದರ್ಶನ ವಿಶುದ್ಧಿಯಿಂದ ಮಾಡೋದ, ಗುರುಗಳ ದರ್ಶನ ವಿಶುದ್ಧಿಯಿಂದ ಮಾಡೋದ. ಕೈ ಮುಂದೆ ಚಾಚಿ ಹನಿ ಕೆಳಗೆ ಹಚ್ಚಿ ವಿನಯದಿಂದ ನಮೋಸ್ತು ಭಗವನ್, ನಮೋಸ್ತು ಭಗವನ್, ನಮೋಸ್ತು ಭಗವನ್, ನಮೋಸ್ತು ಜಿನವಾನಿ ಮಾ, ನಮೋಸ್ತು ಜಿನವಾನಿ ಮಾ, ನಮೋಸ್ತು ಜಿನವಾನಿ, ನಮೋಸ್ತು ಮಹಾರಾಜಿ, ನಮೋಸ್ತು ಮಹಾರಾಜಿ. ವಿನಯದಿಂದ ಇದು ದರ್ಶನ್ ವಿನಯ್. ಇದಕ್ಕೆ ಇನ್ನೊಂದು ಅರ್ಥ ದರ್ಶನ ಆರಾಧನಾ. ಜ್ಞಾನ ಆರಾಧನಾ ಉತ್ಸುಕತೆಯಿಂದ, ಉತ್ಸಾಹದಿಂದ, ಆತ್ಮ ಕಲ್ಯಾಣಗೋಸ್ಕರ ತದೇಕ ಚಿತ್ತದಿಂದ ಕೇಳೋದ, ಕೇಳಿ ಅದನ್ನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋದ ಜ್ಞಾನ ಆರಾಧನಾ. ಚಾರಿತ್ರ ಆರಾಧನಾ ಯಾವ್ಯಾವ ವ್ರತ ತಗೊಂಡರೆಲ್ಲ ಅವ್ರನ್ನೆಲ್ಲ ನಿರತಿಚಾರ ಅಂದ್ರೆ ದೋಷ ಹಚ್ಚಲಾರ್ದ ಪಾಲನೆ ಮಾಡೋದ. ಒಂದೆರಡು ದೋಷ ಇತ್ತಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ತಗೋದ. ಇದಕ್ಕೇನಂದ್ರು ಚಾರಿತ್ರ ಆರಾಧನಾ. ಕೊನೆ ತಪಾರ ಆರಾಧನಾ. ತಪಾರಾಧನೆ ಇಚ್ಛಾ ಐತಿ. ಏನ್ ಇಚ್ಛೆ ಐತಿ? ಲಘು ಮುಗಿಸ್ಲಿ ವಾಸ್ಕೋಬೇಕು. ವಾಸ್ ನೆನಪಾಗೈತೇನು? ಇಲ್ಲ, ಇದ ತಪ್ಪ. ಇದೇನ್ ಮಾಡೈತೆ? ತಪ ಇದು ಇಚ್ಛಾ ನಿರೋಧ ತಪಃ. ಆಚಾರ್ಯ ಗುರುತು ಮಹಾಸ್ವಾಮಿ ತತ್ವಸೂತ್ರ ಇಚ್ಛಾ ನಿರೋಧ ಮಾಡೋದು ತಪ. ಇಚ್ಛೆ ಇತ್ತು ಅದನ್ನೆಲ್ಲ ಇಂದ್ಯಾನ ಬೇಕಾದಾಗಲಿ ಎಲ್ಲ ಬಂದ ತಪ್ಪು ಕೇಳೋದಷ್ಟೇ ಧರ್ಮ, ಬೇಕಾದಾಗಲಿ ಇದು ತಪ. ಈ 4 ಆರಾಧನಾ ಗೊತ್ತಾಯ್ತು? 4 ಆರಾಧನಾ ನೆನ್ಪಿಡ್ರಿ. ಚತುರ್ವಿಧ ಸಂಘಕ್ಕ ಚತುರ್ಪ್ರಕಾರ ದಾನ, ಚತುರ್ವಿಧ ಸಂಘಕ್ಕ ಚತುರ್ಪ್ರಕಾರ ದಾನ, ಚತುರ್ವಿಧ ಆರಾಧನಾ ಮಾಡಿ ನರಕಗತಿ, ತಿರ್ಯಂಚಿಗತಿ, ದೇವಗತಿ, ಮನುಷ್ಯತೆ ಈ 4 ಗತಿಯಿಂದ ಮುಕ್ತಿ ಪಡ್ಕೊಂಡ ಮೋಕ್ಷದ ಪ್ರಾಪ್ತಿ ಸಂದೇಶ ನಿಮ್ಮ ಕೊಳ್ಳಾಗಿರ್ತಕ್ಕಂಥ, ತಾಳಿ ಒಳಗಿರ್ತಕ್ಕಂಥ, ಮಂಗಲದಲ್ಲಿರ್ತಕ್ಕಂಥ 4 ಗುಂಡುಗಳು ಹೇಳಕತ್ತಾವ. ಇನ್ಯಾನ ಹುಟ್ಟ ಹೇಳಿದ್ರೆ ಶಾರ್ಟ್ ಹೋದ ಏನು ಟೈಮ್ ಹೋಗಿ ನಿಮ್ದ. ಹುಟ್ಟದಲ್ಲ, ಹುಗ್ಗಿ ಮಾಡಿ ಹುಟ್ಟಿರ್ತತಿ ನೋಡಿರಿ. ಅದಕ್ಕೂ ಹುಟ್ಟತಾರ. ಮತ್ತ ನಾವ ಪಾರು ಮಾಡೋದು ಲಕ್ಷ್ಮಣ ಕೇಳಿಲ್ಲ. ನಾವನ್ಯಾಗ ಕೂತ ಮನುಷ್ಯರನ್ನ ಪಾರು ಮಾಡೋದು ಹುಟ್ಟ ನೋಡ್ರಿ. ಯಾವಾಗ ಹುಟ್ಟ ಕಡ್ದ್ರಿ? ಯಾವಾಗ ಹುಗ್ಗಿ ಹುಟ್ಟ ಕಡ್ದ್ವಿ ನಾವು. ನದಿ ಹುಟ್ಟ ಅಂಬಿಗೆ ನಾ ಕೇಳಿದ್ರಿ ಮಹಾರಾಜ್.
ಕೇಳಿ ಲಕ್ಷ ಕೊಡ್ರಿ. ಹುಟ್ಟು ಎರಡೇ ಯಾಕದವು, ಒಂದೇ ಯಾಕಿಲ್ಲ. ಹುಟ್ಟು ಆಕಾರ ಹೆಂಗಿರ್ತಾವ, ಒಳಗೆ ಹೊರಗೆ ಹಾಕಿರ್ತಾರೋ, ಬೇರೆ ಆಕಾರ ಹೆಂಗಿರ್ತಾವ ನೋಡ್ರಿ, ಸಿಂಪಿಗೆ ಇರ್ತಾವ. ಶಿಂಪಿ ಏನಂತ ಅದಕ್ಕೆ? ಹಾ, ಸಿಂಪಿ ಹಿಂಗಿರ್ತಾವ. ಏನ್ ಹಿಂಗಿರ್ತಾವ? ಒಳಗೆ ಬರೀ ಎಲ್ಲ ತುಂಬ್ಕೋತೀನಿ. ಬರೀ ನಾನಲ್ಲ ಹುಡುಗಾರಿ ನೋಡ್ರಿ, ಹಿಂಗಿರ್ತಾವ. ಈಗ ಏನೋ ಕ್ವಾರಿಗಳು ಬಂದಾವ, ಏನೇನೋ ನಾನು ನೋಡಿ ಹುಡುಗರು ಏನೋ ಹಾಕೊಂಡಿರ್ತಾವ ಚಂದ ಚಂದ. ಹಿಂಗೇರಾಗಿರ್ತಾವ, ಹಿಂಗೆಂಗೋ. ಅರ್ಧ ನೋಡಿದ್ರೆ ಎಷ್ಟಾಗ್ತದೆ ಹುಟ್ಟ ಹೀಗದವು, ಹೀಗೆ ಹಾಕದವು, ಒಳಗ ಅರ್ಧ ತುಂಬಿರ್ತಾವ. ಅಂದ್ರೆ ಇದ್ರ ಅರ್ಥ ನೋಡ್ರಿ, ಹುಟ್ಟ ನದಿ ಒಳಗೆ ಇರ್ತಕ್ಕಂಥ ಹುಟ್ಟು ಅರ್ಥಗಳು ಒಂದ ಹುಟ್ಟಿತ್ತು. ಮಾರಾದ್ರೆ ಅದಕ್ಕೆ ಹುಟ್ಟು ಕಡಿಯೋ ನಾವ್ನ್ಯಾಗ ಯಾವಾಗ ಕುಂಡ್ರೋದಿಲ್ಲ. ಬೋಟ್ ಹಚ್ಚಿರಂತೂ ಸುಳ್ಳ, ಅದು ತಪ್ಪು. ಕುತ್ರ ನಿಶ್ಚಿತ ಆ ಟೈಮ್ದಾಗ ಗತಿ ಬಂದಾತ್ರ ದಿಗಂಬರ್ ಸಾಧು ನರ್ಕಕ್ಕೆ ಹೋಗ್ಬೇಕು ಫಿಕ್ಸ್. ಅಪ್ಪಿ ತಪ್ಪಿ ಸೊಪ್ಪಂದಾಗ ಸಹಿತ ದಿಗಂಬರ ಮುನಿ ಬೋಟ್ನಾಗ ಕುಂಡ್ರೋದಿಲ್ಲ. ಒಂದ್ರೆ ನಾವ್ನ್ಯಾಗ ಕುತ್ರು ಹುಟ್ಟು ಕಡಿಯೋದಿಲ್ಲ, ಹುಟ್ಟು ಕಡಿ ನಾವ್ನ್ಯಾಗ ಕುಂಡ್ರೋದಿಲ್ಲ. ಕಟಗಿರಿ ಒತ್ಕೋತ್ ಹೋಗ್ಬೇಕು ಅಂದ, ಇರ್ಲಿಕ್ಕೆ ಈಸ್ಕೋತ ದಡ ಸೇರಿಸ್ಬೇಕು ಅಂದ. ಇತಿಹಾಸ ತೆಗೆದು ಓದ್ರಿ, ಚಾರಿತ್ರಿಕ ಕೊರತೆ ಗ್ರಂಥ ತೆಗೆದು ಓದ್ರಿ, ಪ್ರಥಮ ಗ್ರಂಥ ಓದ್ತಕ್ಕಂಥ ನಿಮಗೆ. ಶ್ರಾವಣ ಸಲ ಹುಟ್ಟದ ಶ್ರಾವಿಕ ಮಂಗಲ ಹುಟ್ಟಿ ಯಾಕಿಟ್ರು ಬಹಳ ಸುಂದರ ಅರ್ಥದ. ವ್ಯವಹಾರ ಧರ್ಮ ನಿಶ್ಚಯ ಧರ್ಮವನ್ನ ಪಾಲನಾ ಮಾಡ್ತಕ್ಕಂಥ ಸಾಮರ್ಥ್ಯ ನಿಮಗೆ ಬರಲಿ. ಎರಡು ಹುಟ್ಟು ಬಂದ ನೋಡ್ರಿ. ಸಾಗಾರ ಧರ್ಮ, ಶ್ರಾವಕ ಧರ್ಮ ಎರಡು ನಿಮ್ಗೆ ಅವಲಂಬಿತ ಅದಾವು. ಮಾರಾದ್ರೆ ನಿಮ್ಗೆ ಅವಲಂಬಿತ ಅದಾರ ಏನಿಲ್ಲ. ಚೌಕಾದಾಗ ಮಾಡೋರು ಯಾರ? ನಾವು ಮಾಡ್ತಿದ್ರೆ ಇವ್ರು ಮಾಡ್ತಾರೆ ಬಾಬಾಗಳು. ಮನ್ಯಾಗ ಮಾಡೋದು ನೋಡ್ರಿ. ಈ ಕಡೆ ಮಕ್ಕಳನ್ನ, ಪತಿನ, ಪರಿವಾರ ಸಂಭಾಳಿಸ್ತೀರಿ, ಈ ಕಡೆ ಮುನಿಗಳನ್ನ ಸಹ ಸಂಭಾಳಿಸ್ತೀರಿ. ಅರ್ಥ ನೋಡಿ, ಹುಟ್ಟ ನದಿಯಿಂದ ಪಾರಾಗ್ತಕ್ಕಂಥ ನಾವನಾಗ ಒಂದ ಸೈಡ್ ಕಡಿದ್ರೆ ಏನಾಗತಿ ಮಾತು ನೋಡ್ರಿ. ಪ್ರಾಕ್ಟಿಕಲ್ ಇದ್ರ ಬಗ್ಗೆ ಮುತ್ತೂರವ್ರಿಗೆ, ಮೈಗೂರವ್ರಿಗೆ ಭಾಳ ಗೊತ್ತೈತಿ, ಮೈಸೂರವ್ರಿಗೂ ಗೊತ್ತೈತಿ. ಈಗೆಲ್ಲ ನೀವು ಬಂದು ಬಿಡ್ರಿ, ಬೋಟ್ ಅತ್ತ 5 ನಿಮಿಷ ಹಚ್ಚಿಕ ನಂದು ಪುಣ್ಯದ ಅದಕ್ಕೆ ಸ್ವಾಮಿ ಆದ್ನಿ, ಮಹಾರಾಜರಾದ್ನಿ. ಆ ಬೋಟ್ ಹಂಗ ಮಾಡ್ತತ್ತ. ಒಂದ್ ವೇಳೆ ಬೋಟ್ ಅಚ್ಕಡೆ ಹೋಗಿರ್ಲಿಕ್ಕಂದ್ರ ನಾ ಇಲ್ಲಿ ಇರ್ತಿದ್ದಿಲ್ಲ, ನಾ ಮಹಾರಾಜ ಆಗ್ತಿದ್ದಿಲ್ಲ. ನೋಡ್ರಿ, ಒಂದು ಸಂಕಲ್ಪ ಇರ್ತದೆ, ಒಂದು ದೃಢ ಸಂಕಲ್ಪ. ಗೃಹಸ್ಥಾಗ ಏನೋ ಚೆನ್ನಾಗಿದ್ದಾಗ ಏನೇನೇನೋ ಆಗಿತ್ತು. ಮಂಗಲಂ ತಂತು ನಾನೇನ ದೊಡ್ಡ 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 ಸಾವಧಾನ ಆಗಿದ್ದಿಲ್ಲ. ನಂಗೇನು ಗೊತ್ತ, ದೊಡ್ಡ ದೊಡ್ಡಿ ಸಣ್ಣ. ಬಾಲ್ಯ ವಿವಾಹ ಏನೇನು ಹಾನಿ ಆಗ್ತೈತಿ ಕಣ್ಣಾರ ನೋಡಾಕತ್ತೀರಿ. ನಮ್ದಂತೂ ಪೂರ್ಣ ವಿರೋಧ. ಇದಕ್ಕೆ ಸರ್ಕಾರ ವಿರೋಧ ಮಾಡಿದಕ್ಕೆ ತಪ್ಪು ಮಾಡಾಕತ್ತೀರಿ ನಾವು. ಬಾಲ್ಯ ವಿವಾಹ ಮಾಡಿ ಅಂದ್ರೆ ನಿಮ್ಮ ಮಕ್ಕಳು ಪಶ್ಚಾತ್ತಾಪ ಪಡಬೇಕಾಗತಿ, ಅವ್ರ ಪರಿವಾರದವ್ರು ಪಶ್ಚಾತ್ತಾಪ ಪಡಬೇಕಾಗೈತಿ, ಆಯುಷ್ಯ ಅನಾಹುತಗಳನ್ನ ಭವಿಸಬೇಕಾಗ್ತೈತಿ. ತಪ್ಪಿದು. ಕಾನೂನಿನಿಂದ ಅಪರಾಧ, ಧರ್ಮದಿಂದ ಅಪರಾಧ, ಸಮಾಜದಿಂದ ಅಪರಾಧ. ಬಾಲ್ಯ ವಿವಾಹ ಮಾಡಲೇಬೇಕು. ಎಷ್ಟೋ ಜನ ಹೇಳಿದ್ರು ಮಹಾರಾಜ್ ಪೂಜಾ ಆಗುತ್ತಕ ಮದುವ ಆಗ್ಬಾರ್ದು ನಿವೇದನೆ ಮಾಡ್ಕೊಂಡು ಅವ್ರ ಅಪ್ಪ ಅಂದ್ರು ಮಹಾರಾಜ್ ಅಲ್ತಕ್ಕ ನಮ್ಮ ಮಗಳನ್ನ ಕೊಡೋದು ಪೂಜಾ ಆಗುತ್ತೆ. ನೋಡ್ರಿ, ನಂಗೆ ಅನಿಸ್ತು ಅಟ್ಲೀಸ್ಟ್ ಈ ಪೂಜಾ ನಿಮಿತ್ತ ಬೇರೆ ಬಾಲ್ಯ ವಿವಾಹ ತಪ್ಪಲ್ಲ. ಭಗವಾನ್ ಮಹಾವೀರ ಭಗವಾನ್ ಹಿಂಗ್ ಕೋಟಿ ಕೋಟಿ ನಮೋಸ್ತು ನಮೋಸ್ತು ನಮೋಸ್ತು. ಕುರುದಿಯ ಪಾಪ ಕರ್ಮ, ಅಶುಭ ಕರ್ಮ ತಪ್ಪಕ್ಕಿತ್ತು. ಇದನ್ನ ಮಾಡು. ಬಾಲ್ಯ ಆಗ್ಬಾರ್ದು, ನಿಮಗೆ ತಿರಾಗಿ ಟೆನ್ಷನ್ ಐತಿ. ಏನಾರ ಆತರ ನಾಳೆ ಹುಡುಗಿ ಹಂಗ ಸಂಸ್ಕಾರ ಕೊಡ್ರಿ, ಹಂಗ ಸಂಸ್ಕಾರ ಕೊಡ್ರಿ. ಕೋಟಿ ರೂಪಾಯಿ ಎಲ್ಲ 3 ಲೋಕ ಸಂಪತ್ತಿ ಕೊಡ್ತೀನಂದ್ರು ತಂದೆ ತಾಯಿ ಆಜ್ಞಾ ಮಕ್ಕಳು ಮೀರಬಾರ್ದು ಅಂತ ಸಂಸ್ಕಾರ ನಿಮ್ಮ ಮಕ್ಕಳು ಕೊಡ್ತಕ್ಕಂಥದ್ದು ಬೆಳೆಸಿ ಅವತ್ತು ನೋಡೋದು ಧರ್ಮ ಎಷ್ಟು ವಿಶಾಲ. ಎಂತ ಸುಂದರ ಆದರ್ಶ ಸರ್. ಪ್ರಾಕ್ಟಿಕಲ್ ನೋಡ್ರೆ ಹೇಳ್ತಿರ್ತೀನಿ ವಿಷಯ, ಚಿಂತನೆ ಮಾಡ್ತಾ ವಿಷಯ. ನಾವೊಂದು ಸಂಕಲ್ಪ ಮಾಡೀನಿ. ಈಗಂದ್ರಲ್ಲ ಪಂಚಾಯತ್ ಸಂಕಲ್ಪ, ಈಗ ಸಂಕಲ್ಪ ಮಾಡಿಲ್ಲ ಇಷ್ಟ ಆಗ್ಬೇಕಾದ್ರೆ ಏನ್ ಆದ್ರೆ ಸಮಾಜಕ್ಕೆ ಬದಲಿ ನಡೆದ್ ಮಾಡ್ತರು. ಕೆಲವು ಜನ ಬಂದೇ ಇದ್ರು ಮರ ಎಷ್ಟ ಆಗ್ಲಿ ನಾವು ಮಾಡ್ತೀವಿ. ಈ ಉದ್ದೇಶನ ಏನ್ ಇಷ್ಟ ಮತ್ತೆ ಬೇರೆ ಇಲ್ಲ. ಕರೆ ನಾ ಕೆಲವೊಂದು ಸಂಕಲ್ಪ ಮಾಡಿದ್ರೆ ಪ್ರಾಣ ಹೋದ್ರು ಅದನ್ನ ಪಾಲನೆ ಮಾಡ್ತೀನಿ. ಒಂದಿನ ಆಗ್ಲಿಲ್ಲ ಸಲ್ಲೇಖನ ಸ್ಟಾರ್ಟ್. ಆ ರೀತಿ ಸಂಕಲ್ಪ ಮಹಾರಾಜ ಸಂಕಲ್ಪ ಇತ್ತು. ಜಲ ಮಂದಿರ ಪ್ರತಿಷ್ಠಾಪನಾ 2014 ಮಹಾವೀರ ನಿರ್ವಾಣ ಕಲ್ಯಾಣ ದಿವಸ. ಒಂದ್ ವೇಳೆ ನಮ್ ಸಮಾಧಿ ಆತಂದ್ರ ನಂಗೆ ಗೊತ್ತಿಲ್ಲ, ಸೋದರ ಮಿಂದ್ರ ಸ್ವರ್ಗದಿಂದ ಬರಂಗಿಲ್ಲ. ಅದು ಯಾರ ರೂಪಾಂತರ ಬಂದೆ ಸಾಧನ ಹಾಗೂ 100% ಸತ್ಯ ಅಂದು
ತಿಳ್ಕೊಂಡು ಮಾರ ಹೇಳಿದ್ರು ಅದ ಗಂಧರ್ವ ಪರಮೇಶ್ವರ ಅಬಕಾಯಿ ಪಂಚಿಕೆ ಲೆಕ್ಕಾಗೋದಿತ್ತು. ಬರೇ ಬಾರನಾಗ ಎಲ್ಸಕ್ಕಂತ ದಿವ್ಸ ಖಾಲಿ ಹೋದವು. ಅದು ಪಾವನ ಪ್ರಸಂಗ ನೋಡ್ಬಹುದು. ನೀವು ಅದ್ರೊಳಗೆ ನನ್ನ ಸಮಾಧಿ ಅದು ಸೀಟ್ ನೋಡ್ಬೋದು. 100% ಆಗೋದ. ಎರಡು ಮಾತಿಲ್ಲ. ಯಾವಾಗ ನಾ ಗೃಹ ಸೊಸೈಟಿ ಜಬರ್ಸಿ ಕರ್ಕೊಂಡು ಹೋದ್ರು, ಅವ್ರ ಮನ್ಯಾಗ ತಾಕೀತು ಮಾಡಕತ್ತಿದ್ರು. ಒಂದ್ ಕೆಲಸ ಮಾಡೋದು, ಬಾಂಡ್ ಪೇಪರ್ ನ ಬರೆದು ಕೊಡ್ತೀವಿ ನಾವು. ಒಂದು ಮಗು ಆತು, ನೀವು ಹೋಗ್ಬಿಟ್ಟು ಸ್ವಾಮಿ ಆಗ ಕರೆ ಸಣ್ಣ ಇದು ಆಗೈತಿ, ಹಿಂಗ್ ಮಾಡ್ಬೇಡ, ಹಂಗೇನ್ ಬೇಕಾದ ಎಲ್ಲಾ ಕೇಳಿ ಮತ್ ಗಪ್ಪಕೊಂಡಿರ್ಬೇಕಲ್ಲ, ಏನೈತಿ ಬಜಿತೇವಿ ಎಲ್ಲಾ ಕೇಳಿ ಹೋಗಿ ಬರ್ತನನ್ನಿ. ಗೊತ್ತಾಗೈತಿ ನಿಮಗೆ, ಹೋಗಿ ಬರ್ತನನ್ನಿ. ಆಯ್ತು ಹೋಗಿ ಬಾ. ಹಿಂದಿನ ಮ್ಯಾಲ ಮ್ಯಾಗಿ ಹಿಂದಿನ ಗಾಡಿ ಹೆಂಗ್ ಇಳಿದ್ ನಂಗೆ ಗೊತ್ತಿಲ್ಲ. ಗಾಡಿ ಅಂತೂ ಇಳಿದು ಕರೆ ಡೈರೆಕ್ಟ್ ಹಾದಿ ಹಿಡ್ತಿ ಹೋಗ್ಬೇಕು ಅಂತ ಪಾರಾಗಿ ಕಬ್ಬಿನಾಗೋ ಅಲ್ಲೋ ಇಲ್ಲೋ ಓಡಿ 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 ನದಿಗೆ ಹೋಗ್ಬೇಕು, ಬೋಟ್ ಪಾರಬೇಕಂತ ವಿಚಾರ ಮಾಡಿ ಬೋಟ್ ಅಚ್ಚಿ ಕಡೆ ಇತ್ತು. ಬೋಟ್ ಬರ್ತಕ್ಕ ನಿಂತಿ ಕಡೆಯವ್ರು ಬಂದು ಹಿಡ್ಕೊಂಡು ಹೋದ್ರ ನಂದು ಗುರಿ ಮುಟ್ಟೋದಿಲ್ಲ. ಏನ್ ಮಾಡ್ಬೇಕು? ಸಂಕಲ್ಪ ಮಾಡಿ ಹೊಳಿನಾಗ ನೀರ್ ಹಚ್ಚಿ ಪೂರ್ಣ ನೀರ್ ಹಚ್ಚಿತ್ತು. 4-5 ಬಾಗಲು ಬಿದ್ದಿತ್ತು. ಹೈಲು ಬಂದಾಗಿತ್ತು. ಕಪ್ಪಿ ಮಾಸ್ ಕಟ್ಟಿತ್ತು. ಅದ್ರ ಸಂಕಲ್ಪ ಮಾಡಿ, ಹೇ ಪ್ರಭು, ಹೇ ಪರಮಾತ್ಮ, ನಾ ಕರೆ ಜೀವನದಾಗ ನನ್ನ ವೈರಾಗ್ಯ ಪಕ್ಕ ಇತ್ತಂದ್ರ ಇದ್ರ ಪಾರಾಕರು ಒಂದ್ ಇದ್ರ ಸತ್ರ ಸತ್ವಾದಿ ಪಾರಾತಂದ್ರ ಕಾಯಂ ಪಾರಾತ ಸಂಕಲ್ಪ ಮಾಡ್ರು. ಹೋಗಿ ನದಿ ದಾಟಿ ಏನೂ ಆಗ್ಲಿಲ್ಲ. ಪಾರಾತಿ ಅವ್ರ ಮನ್ಯಾಗ ಹೋಗಿ ಮನೆ ಹೋಗಿ ರಾತ್ರಿ 4 ಗಂಟೆಗೆ ಎತ್ತಿ ಮಲ್ಲಿನಾಥ್ ಭಗವಾನ್ ದರ್ಶನ ಮಾಡಿ, ಹೇ ಮಲ್ಲಿನಾಥ್ ಭಗವಾನ್, ನೀ ಬಾಲ ಬ್ರಹ್ಮಚಾರಿ ಅತಿ, ನಾನು ಬಾಲ ಬ್ರಹ್ಮಚಾರಿ ಮುನಿಯಾಗ ಭಾವತಿ, ಸಂಸಾರದಿಂದ ಪಾರ್ ಮಾಡು, ಹೊಯ್ ಸಂಸಾರ ಬರೋ ತಗೊಂಡ ರಾತ್ರಿ 4 ಗಂಟೆಗೆ ಸಂಕಲ್ಪ ಮಾಡಿ ಆ ಊರು ಬಿಟ್ಟು ಹೋದ್ರ ಇವತ್ತಿನ ತನಕ ಹೊಯ್ದೆ ಆ ಊರು ನಾನು ನೋಡಿಲ್ಲ, ಊರಿಗೆ ಹೋಗಿಲ್ಲ. ಶನಿತಾಗ ಬಹಳ ಚಂದ ಪವಿತ್ರ ಮಾರ್ಗ ಅದ. ಹುಟ್ಟು ನಡೀತಕ್ಕಂಥ ಪದ್ಧತಿ ಯಾಕದ? ಇವತ್ತು ಬೋಟ್ ಮತ್ತು ಬಿರ್ಲಿ ಪಾಶ್ಚಿಮಾತ್ಯ ಇರ್ಲಿ ಅಥವಾ ವರ್ತಮಾನ ಮಾಡರ್ನ್ ಏನೇ ಇರ್ಲಿ, ಕರೆ ಒಂದು ನಾವುದಿಂದ ನಾವು ಪಾರ್ ಆಗ್ಬೇಕಾದ್ರೆ 2 ಹುಟ್ಟಬೇಕು. ಒಂದು ಹುಟ್ಲೆ ನಡೆಯಕ್ ಸಾಧ್ಯ ಇಲ್ಲ. ಅಕಸ್ಮಾತ್ ಒಂದೇ ಹುಟ್ಲೆ ನೀವು ಕಡ್ದಿದ್ದಿ ಆದ್ರೆ ನೀವು ತೀರ ಸೇರೋದಿಲ್ಲ, ನೀವು ದಂಡಿ ಮುಟ್ಟುವುದಿಲ್ಲ. ಅಲ್ಲೇ ಸುತ್ತದ ಸುಳಿ ಸುತ್ತಿದಾಗ ಸುಯಿ ಸುಯಿ ಸುಯಿ. ನಿಮ್ ಕೊಳ್ಳಾಗ ಯಾಕೆ 2 ಹುಟ್ಟು ಹಾಕ್ರು? ಹೇಳಕತ್ತಿದ್ದ ಇಂಟ್ರೆಸ್ಟಿಂಗ್ ಆಯ್ತು, ಬೋರ್ ಆಗಿತ್ತು. ಹೇಳು ಬೋರ್ ಆಗಿತ್ತು, ಮುಗಿಸ್ಬಿಟ್ಟು ಏನ್ರಿ ತಪಶ್ಚರ್ಯ ಮಾಡಿದ್ರು ಇಂದು ತುಂಬಿತ್ತಂದ್ರೆ ನಮಗೂ ವಿಶ್ವಾಸ ಇದ್ದಿದ್ದಿಲ್ಲ. ಇದು ತುಂಬಿ ಇದ್ರ ದೀರ್ಪಟ್ಟು ಮಾತ್ರ ಕೊಡ್ತಾರೆ. ಬಾಬಾ ಸೈಡ್ ನೋಡ್ರಿ, ತಳಗ ನೋಡಿ, ಅಲ್ಲೂ ಗೊತ್ತಾರೆ ಜನ, ಮಹಿಳಾ ಈ ಕಡೆ ಗೊತ್ತಾರೆ, ಎಲ್ಲಿ ಗೊತ್ತರು ಭಾವದ. ಬಟ್ ಇವತ್ತು ಮಾರಾದ್ರು ನಮ್ಮ ಮುತ್ತೈದ ಬಾಯಿಗೆ ಕೇಳಬೇಕು, ಮುತ್ತೈದ ಲಕ್ಷಣ ಕೇಳಬೇಕು. ಆ ಲಕ್ಷಣ ಪೈಕಿ 3 ಲಕ್ಷದ ಬಂದಾದ್ರು ಇನ್ನು ಮುಂದಿನ ಶಾರ್ಟ್ ಅಂಡ್ ಸ್ವೀಟ್ ಕರೆಂದ ಎಟ್ ಹೇಳ್ರು ನಾವು ತುತ್ತಿ ತಗೋತು. ಪಟ್ಟಿ ತುಂಬ ತಿಂದ್ರು ತಿನ್ನಂಗನ, ಇಟ್ಟ ತಿಂದ್ರು ತಿನ್ನಂಗನ. ಕರೆ ನಮ್ಗೆ ನೀವು ಇಟ್ಟ ಕೊಟ್ಟರು ಹಾಕಿ ತುಂಬತೈತೆ ನಮ್ಗೆ. ನೋಡ್ರಿ ಅವ್ವ ಸಣ್ಣಗಿದ ಚಂದ ಮಾಮ ಓಡಿ ಬಾ, ಚಂದರಿಂದ ಆಡಿ ಬಾ. ಏನೇ ಚಂದ ನಾವು ಸಂಗೀತ ಸಾಧ್ಯತೆ ಕೊಡ್ತಾವ ನೋಡಿ. ಜಿನ್ನ ಬಂತು ಕೈ ಇಟ್ಕೊಂಡ ಗೊತ್ತಾಗ ನಾವು ಯಾವಾಗ ಮಾರಾಜ್ ಯಾ ಲೈಕ್ ಹೋಗ್ತಾರೋ ಅದು ಭಗವಾನ್ಗೆ ಗೊತ್ತ. ಅಗದಿ ಸಚ್ಚಿನಾಗ ಇರ್ತಾನವ. ಎಷ್ಟಾಗ್ತಿತ್ತು ನೋಡ್ರಿ, ನಿಂಬಿಯ ನಿಂಬಿಯ ಬನದ ಮ್ಯಾಲ ಚಂದ್ರಾಮ ಚಂದಾಡಿದ ನಿಂಬಿಯ. ಅರ್ಥತಿಲ್ಲ? ಬಣ್ಣ ಬಣ್ಣ ಬನ ಇದೊಂದು ಬಣ್ಣಿಗೆ ಮಾರಾದಿಗೆಲ್ಲ ವೈಟ್ ಬಣ್ಣ ಮಾಡ್ಯಾರ, ವೈಟ್ ಯೂನಿಫಾರ್ಮ್ ಮಾಡ್ಯಾರ. ಇದು ಬಣ್ಣನೂ ಹೌದು, ಒಂದು ಬನಾನು ಹೌದು. ಬನಾನ ಅಲ್ಲ ಇಂಗ್ಲಿಷ್ನಾಗ. ಬನ ಅಂದ್ರೆ ಗ್ರೂಪ್, ಒಂದು ಸಮೂಹ. ನಿಮ್ಗೊಂದು ಸಮೂಹ ಮಾಡ್ಯಾರು. ಇವತ್ತು ಈ ಭದ್ರಿಗೆ ನಿಮ್ಗೆಲ್ಲ ಒಂದು ಪ್ರವಚನ ಮಾಧ್ಯಮದಲ್ಲಿ ಮಾರಾದ್ರ ಶರ ಹೇಳಿದಾರು, ಬನ ಮಾಡ್ಸಾರು. ಈ ಬನ ಇವತ್ತಿನ ನಾಳಿ ಸಮಾವೇಶದ ಹೊರಗೆ ಭಗವಂತರ ಈಗ ಬಲಿ ಕೇಳ್ತಕ್ಕಂಥ ಸತ್ತು ಬಾಕಿ ತಗೋದ ರತ್ನತ್ರ. ಇದು ಒಂದು ಬನ, ಮೋಕ್ಷ ಮಾರ್ಗದು ಒಂದು ಬನ. ಯಾವತ್ತು ಈ ಬನ ಕೊಡ್ಕೊಂಡ್ರೆ ಅಂತರ್ ಬಿಡಿ. ನೀನು ಬಾಣ್ಯ ಗೊತ್ತಾಗಿತ್ತ ನಂಗೆ. ಬನ ಬೇರೆ ಬಣ್ಣ ಬೇರೆ. ಅವ್ರು ಎಷ್ಟಾಗ್ತದೆ ಇನ್ನು ಬಾಣ್ಯ ಗೊತ್ತಾಗಿಲ್ಲ ನಂಗೆ. ಬಣ್ಣ ಹೊರಗಿನ ಬಣ್ಣ ಮುಖ್ಯ ಅಲ್ಲ, ಒಳಗಿಂದ ಭಾವ ಮುಖ್ಯ. ಭಾವದಿಂದ ಮುಕ್ತ ನಾವು ಮುಕ್ತ ಆಗ್ಬೇಕಾದ್ರೆ ಭಾವ ಶುದ್ಧಿ ಬೇಕು. ಭಾವ ವಿಶುದ್ಧಿ ಭಾವ ಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಷ್ಟು ಅರ್ಥ ನೋಡ್ರಿ. 2 ಹುಟ್ಟುಗಳನ್ನ ಜೋಡ್ತಕ್ಕಂಥ ಸಂದೇಶನಿತ್ತು. ಅವ ಚಂದ ಹಾಕಿ ನಡುವಂದ ಈ ಕಡೆ 3 ಮಾಡ್ಬೋದಾಗಿತ್ತು. ಎಡ್ಡೆ ಯಾಕೆ ಮಾಡ್ರು? ಅಪ್ಪಿ ತಪ್ಪಿ ಸಹಿತ ನಾವಿಗೆ 3 ಹುಟ್ಟಿರೋದಿಲ್ಲ. ಎಡ್ಡ 2 ಯಾಕಿರ್ತಾವ ಅಂತ ಕೇಳಿದ್ರ ಬ್ಯಾಲೆನ್ಸ್ ಮ್ಯಾಗ ನದಿ ಪಾರು ಮಾಡ್ಲಿಕ್ಕೆ.
ಮನುಷ್ಯಾಗ ಹೆಂಗೆ 2 ಕೈ ಇದಾವು ಹಂಗೆ ನಾವು 2 ಹುಟ್ಟಣಿಟ್ರು. ಒಂದು ಹುಟ್ಟಿ ಹಿಂಗೆ ಹೊಡೆದಾಗ ಈ ಕಡೆ ಹುಟ್ಟಿ ಈ ಕಡೆ ಹೊಡಿಬೇಕು, ಮತ್ತೆ ಈ ಕಡೆ ಈಸಾಗ ನೋಡ್ತೀವಿ ಒಂದು ಕೈ ಹೀಗ ಒಂದು ಕೈ ಹೀಗ, ಒಂದು ಕೈ ಅಂತ ಈ ಈಸುವುದರಿಂದ ನಾವು ನದಿ ತಟವನ್ನ ದಂಡಿಯನ್ನ ಸೇರಬಹುದು. ಆಗ 2 ಹುಟ್ಟು ನಿಮ್ಮಲ್ಲಿ ಯಾಕಿಟ್ರು ಮಂಗಲದಾಗಂದ್ರ ನೀನು ವ್ಯವಹಾರ ಸಂಭಾಸು, ನಿಶ್ಚಯ ಸಂಭಾಸು. ಶ್ರಾವಕ ಧರ್ಮದಾಗೂ ನಿನ್ ಜೀವನ ಮುಡುಪಾಗಿಡು, ಮುನಿ ಧರ್ಮ ಸೇವಾದಾಗೂ ನಿನ್ನ ಜೀವನ ಮುಡುಪಾಗಿಡು. ಇಷ್ಟ ಅಲ್ಲ, ನಿನ್ನ ತವರು ಮನೆಗೂ ಕೀರ್ತಿ ತಗೊಂಡು ಬಾ, ನಿನ್ನ ಗಂಡ ಮನೆಗೂ ಕೀರ್ತಿ ತಗೊಂಡು ಬಾ ಅಂತಕ್ಕಂಥ ಸಂದೇಶ ಇಟ್ಕೊಂಡು ಇಲ್ಲಿ 2 ಹುಟ್ಟಿಗಿಟ್ಟಾರೆ. ಎಲ್ಲ ತುಂಬಕೋ, ಹೊಟ್ಟಾಗಿಟ್ಕೋ, ಹೊರಗೆ ಹಾಕಬೇಡ. ಗುಟ್ಟಾಗಿರ್ತಕ್ಕಂಥ ಮಾತಿತ್ತು ಅಂದ್ರ ಹೊಟ್ಟಾಗಿಟ್ಕೋ ಅಂತ ಹಿಂಗ್ ಮಾಡ್ಯಾರ ಗುಟ್ಟ ಹಿಂಗ್ ಮಾಡಿದ ತರದ್ ಇಲ್ಲಾರ ನೀವು ಏನ್ ಮಾಡ್ತೀರಿ? ಎಲ್ಲಾ ತರಬೇಕಿ ನನ್ ಅತ್ತಿದ ನನ್ನ ಗಂಟು ಯಾರು ಬಿಟ್ಟಿಲ್ಲ, ಎಲ್ಲ ತೊಳ್ತೀನಿ ನೋಡು. ಅವ್ರದ್ದೇನು ತೊಳೆದಿಲ್ಲ, ನಿಮ್ದು ತೊಳ್ಕೊಂಡ್ರಿ. ಬಹಳ ಕೆಟ್ಟ ಕರ್ಮ ಕರ್ತೈತಿ, ಬಹಳ ಕೆಟ್ಟ ಅಶುಭ ಭಾವ. ನೀವು ಕರ್ಮ ಇಟ್ಟು ಕರ್ತೈತಿ, ಅದರಿಂದ ಅಶುಭ ಕರ್ಮ ಬಂದಲಾಗಿ ಅನಂತ ಬಹುದಾಗ ವಿಧಿ ಪಟ್ಟ ಕಟ್ಕೋಬೇಕಾಗೈತಿ. ಯಾರು ಗಂಡ ನಿರ್ದೋಷಿದ್ರು ಕಲಂಕಸ್ತಾರ ಅವರು. ಲಕ್ಷ್ಮಣ ಇದು ಶಾಪ ಅಲ್ಲ, ನೀವು ಅನ್ಬೋದು ಮಹಾರಾಜ ಯಪ್ಪ ನಮ್ ಬೇಕತ್ತಿಲ್ಲ, ಸತ್ಯ ಹೇಳಕತ್ತಿ. ಗಂಡ ಪವಿತ್ರ ಇದ್ರು ಸಹಿತ ಕಲಂಕ ಹಚ್ಚಿರ ಎಷ್ಟೋ ಬಹುದಾಗ ನಾವು ಪತಿ ಇಲ್ಲದ ವಿಯೋಗ ತಾಳ್ಬೇಕಾಗ್ತದೆ, ವಿಯೋಗ ಹೋಗಿಸ್ಬೇಕಾಗ್ತದೆ. ಜಿನೇಂದ್ರ ಭಗವಾನದ ಚಿನವಾಣಿದ ಗುರುಗೋದ ಟೀಕಾ ಮಾಡ್ತೀವಿ, ನಿಂದಾ ಮಾಡ್ತೀವಿ, ಅವಹೇಳ ಮಾಡ್ತೀವಿ. ಅದ್ರ ಕರ್ಮದ ಫಲ ನಾವು ಅನಂತ ಬಹುದಾಗ ಹೊಂದಬೇಕಾಗ್ತೈತಿ. 10 ನಿಮಿಷ ಮಾಡಿದ ಕರ್ಮ 10 ಬಹುದ ಭೋಗಿಸ್ಬೇಕಾಗ್ತೈತಿ. ಅದಕ್ಕೆ ಅರ್ಥ ತಿಳ್ಕೋಬೇಕು. ಹುಟ್ಟು ಹೀಗೆ ಯಾಕದ ಅಂತ ಕೇಳಿ 2 ಹುಟ್ಟ 2 ವ್ಯವಹಾರ ನಿಶ್ಚಯ, ಸಾಗಾರ ಅನಾಗಾರ, ತವರು ಮನೆ ಗಂಡ ಮನೆ, ಹೆತ್ತ ಮನೆ ಹುಟ್ಟಿದ ಮನೆ ಕೊಟ್ಟ ಮನೆ 2 ನೋಡ್ರಿ. ಎಂತ ಆದರ್ಶಿತ ಸ್ತ್ರೀದೊಳಗ ಪುರುಷರಿಗೆ ಅಂತದಿಲ್ಲ. ತಂದೆ ತಾಯಿ ಆಶ್ರಯದ ಬೆಳಿತಾಳೋ, ಹುಣ್ಣಿಮೆ ಚಂದ್ರನಾಗ ಬೆಳಿತಾಳೋ, ಇಟ್ಟು ಸುಗ್ಗಿ ಆಗಿರ್ತಾಳೋ, ಆ ಸಂಬಂಧ 1 ಕ್ಷಣದಾಗ ನಾಶ. ಇವತ್ತಿನ ನಮ್ಮಕ್ಕಿದ್ದಕ್ಕೆ ನಾಳೆ ಅವರಕ್ಕೆ ಆಗಿಬಿಟ್ರು. ಸೂತಕ ವೃದ್ಧಿ ಇಲ್ಲಿ ಬರ್ತಿತ್ತು, ಮದುವೆ ಯಾವ ಮಾಂಗಲ್ಯ ಕೊಳ್ಳ ಬಿತ್ತು, ಸೂತಕ ವೃದ್ಧಿ ಸಹಿತ ಹೊತ್ತು. ಎಷ್ಟು ದೊಡ್ಡ ಸಮರ್ಪಣ ನೋಡ್ರಿ, ಎಷ್ಟು ದೊಡ್ಡ ತ್ಯಾಗದ ಸ್ತ್ರೀ ಒಳಗದ ನೋಡ್ರಿ. ವಿಚಾರ ಮಾಡ್ರಿ. ಹೆತ್ತ ಹೊತ್ತ ಸಾಕಿ ಸಲುಯಿ ಪಾಲನೆ ಪೋಷಣೆ ಮಾಡ್ತಕ್ಕಂಥ ತವರು ಮನೆ ಒಂದು ಚಂದಾಗ ಬಿಟ್ಟ, ಅದ ನನ್ನ ಮನೆ, ಅದ್ ನನ್ನ ಮನೆ, ಅದೆಷ್ಟಾದ್ರೂ ನನ್ನ ಮನೆ. ಈ ತ್ಯಾಗ ಭಾವನ ಎಷ್ಟು ವಿಶುದ್ಧಿ ಒಳಗದ. ಹಾಗೆ ತ್ಯಾಗ ಭಾವನ ಸಂದೇಶ ಇಟ್ಕೊಂಡು 2 ಹುಟ್ಟನ್ನು ಕೊಟ್ಟರು. ನಿನ್ನ ತವರು ಮನೆಗೆ ಕೀರ್ತಿಯನ್ನು ತೆಗೆದುಕೊಂಡು ಬಾ, ನಿನ್ನ ಗಂಡನ ಮನೆಗೂ ಕೀರ್ತಿ ತಗೊಂಡ್ ಬಾ. ಏನ ಕಲಂಕ ಆಗಬಾರ್ದು ಅಂತ ನ್ಯಾಳ ಬಂಗಾರ ವರ್ಣ ಹಾಕಿ ಹೊಟ್ಟಾಗ ಅರಗ ತುಂಬ್ರ, ಅರಗಚ್ಚನು ಬೆಳ್ಳಗತಿ. ಇನ್ನೂ ಅರ್ಥ ಮಾಡ್ಕೊಳ್ರಿ, ಬಹಳ ಅರ್ಥತಿ. ಅರಗ ತುಂಬುವುದು ಉದ್ದೇಶ ಅದು ಕಪ್ಪ ಆಕಾರ. ಯಾಕಂದ್ರ ಕಲಂಕಗಳು, ದೋಷಗಳು, ಅವಗುಣಗಳು ಏನಾದ್ರೂ ಕಂಡು ಬಂದನ್ನೆಲ್ಲ ಹೊಟ್ಟೆ ಹಾಕೋ, ಮ್ಯಾಲ ಬಂಗಾರದಂಗ ಹೊಳಿ, ನೀನು ಉಜ್ವಲ ಚಾರಿತ್ರದಿಂದ ನೀನು ಕುರಿತ ಆದರ್ಶಾಗಿ ಬಾಳು ಅಂತಕ್ಕಂಥ ಸಂದೇಶ ಕೊಡೋ ಸಲುವಾಗಿ ಗೂಡಾಗಿ ಅದು ಹುಟ್ಟ ಇರ್ತಾರಪ್ಪ. ಚಂದಕ್ಕಾಗಿ ಇಟ್ಟಿಲ್ಲ. ನೀವು ಏನೇನೋ ಹಾರ ಮಾಡ್ಕೊಂಡು ಚಪ್ಪಲಿ ಹಾರ ಅಂದ್ರಿಲ್ಲ, ಸಾಲ್ಕ ಹುಟ್ಟ ಹಾಕಿರ್ತಾವ, ಚಪ್ಪಟ್ಟದವ, ತರಗತೆ ಅದಾವತ್ತವು. ಟೀಕೆ ಮಾಡಕತ್ತಿಲ್ಲಪ್ಪ, ಜನಪಾಲ ಫುಲ್ ಖುಷಿ ಆಯ್ತು. ನಾ ಟೀಕೆ ಮಾಡಕತ್ತಿಲ್ಲ. ಫಲ ಒಂದು ಊರಿಗೆ ಹೋಗಿ ನೀವು ಒಬ್ಬಕ್ಕೆ ಮೇಲ ನಮಸ್ತೆ ಗಪ್ ಅಂದ್ರು ಚಲೋ ಇತ್ತು, ಗಪ್ ಅಂದ್ ಹೋಗಿದ್ರು ಚಲೋ ಇತ್ತು. ನಾ ಎದುರಾಗ ಏನೋ ಡೀಪ್ ಹೋಗಿನಿ, ಆಕೆ ನಮಸ್ತೆ ಹೋಗಿ ಪಾರಾಗ ಹೋಗಿಲ್ಲಕ್ಕೆ ಹೋಗ್ಲಿಲ್ಲ. ಏನು ನಮಸ್ತೆ ಮಹಾರಾಜಿ ನಮಸ್ತು, ಆಶೀರ್ವಾದ ಕೊಡ್ರಿ ಮಹಾರಾಜ್. ಅವಾಗ ನಾನು ಲಕ್ಷ ಹೊಟ್ಟು ಹಿಂಗ್ ಮಾಡ್ನಿ. ಆಕೆ ನಮಸ್ತೆ ಮಾಡ್ತಿದ್ದು ಕೊಳ್ಳಾಗ ಜೋತಾಡಕತ್ತಿದ್ದು. ಏನ್ ಗೊತ್ತೈತೆ ನಾವು 3 ಏನೋ ಗೋದಾಳೆ ಒಂದಿಟ್ಟ ಇತ್ತು, ಕುತ್ತಿ ಹುಡುಗ ಹಾಕಿದಂಗ ಒಂದಿಟ್ಟಿತ್ತು 3 ಜೋತಾಡಕತ್ತಿತ್ತು. ಯಪ್ಪ ಇದೇನು ಒಂದನ್ಯ, ಇದೇನಿದೆ ಅವತಾರ ಅಂತನ್ನಿ. ಏನು ಪ್ರಭಾವ ಬೀರಾಕತ್ತಿದ್ದು, ಏನು ಪರಿಣಾಮ ನಮ್ಮ ಕೆಡಕತ್ತಾವು. ಕುಲರತ್ನ ಭೂಷಣ್ ಮಹಾರಾಜ್ ಪ್ರವಚನ ವಾರಕ್ಕೆ 1 ದಿವಸ ಇರ್ತೈತಿ, 3 ರಿಂದ 5 ಗಂಟೆ ಇರ್ತೈತಿ. ಒಂದು 1.5 ತಾಸು ಪ್ರವಚನ ಕೇಳಕ ಎಲ್ಲೆಲ್ಲ ಜನ ಸಾಗರಿಗೆ ಹರಿದು ಬರಾಕತ್ತಾರ. ಆತ್ಮ ಕಲ್ಯಾಣ ಮಾಡ್ಕೋಬೇಕು, ಧರ್ಮದ ಭಾರತ ತಿಳ್ಕೋಬೇಕು, ನಾವು ಸಂಸ್ಕೃತಿ ಮಾಡ್ಕೋಬೇಕು. ಈ ಭಾವ ಇಟ್ಕೊಂಡು ಇವತ್ತು ಎಷ್ಟು ಜನ ಬಂದರಿ, ಇದರ 100 ಪಟ್ಟು 90% ಜನ ಇವತ್ತು ಸಂಸಾರ ಮಾಡಿದ ಟಿವಿ ಮುಂದೆ ಕೂತಾರೆ.
ಅವ್ರು ಕುಸಂಸ್ಕಾರ ಪಡ್ಯಾಕತ್ತಾರು, ನೀವು ಸುಸಂಸ್ಕಾರ ಪಡ್ಯಾಕತ್ತೀರಿ. ನೀವು ಮುಂದಿರ್ಬೋದ ತೀರ್ಥಂಕರ್ ವಂಶ ಹೊಂಟಾರ, ಅವ್ರು ಮುಂದಿರ್ಬೋದ ನಾರ್ಕಿ ಟಿರೇಜ್ ಹುಚ್ಚಿ ಯೋಯೋ ಹೊಂಟಾರ. ವಿಚಾರ ಮಾಡಿ ಯಾಕೆ ಹಿಂಗಾಯ್ತು? ನಾವು ವಿಚಾರ ಹೀಗ ನಮಗೆ ಮನಸ್ಸು ಮೂರು ಯಾಕಪ್ಪ ಏನು ಹೊಲಿಲ್ಲಂಗ. ಅದೇನು ಅಂದ್ರೆ ಚಪ್ಪಲಿ ಏನ ನಿಮ್ಗೆ ಗೊತ್ತು, ಯಾಕೆ ಹಾರ ನಂಗೆ ಗೊತ್ತಿಲ್ಲಪ್ಪ, ನಿಮ್ಗೆ ಗೊತ್ತದು. ಅದಕ್ಕ ನಾ ಚಪ್ಪಲಿ ಹಾರತ್ ನನ್ನಲ್ಲಿ ಬಂಗಾರದಿದ್ರು ಚಪ್ಪಲನ ಅಂತೇಳಿ ಗುರುವಿನ ಕಾಲ ಹಾಕೋಬೇಕದು. ನೆನ್ಪಿಟ್ಕೋರಿ, ಕರ್ಮಣಿಯೊಳಗೇನು ಅರ್ಥ ಅದ, ಕರ್ಮಣಿಯೊಳಗೇನು ಗುಣ ಅದ, ಆ ಗುಣ ಅದಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಚಿಂತನೆ ಮಾಡ್ರಿ. ಕೆಲವ್ರ ಕೇಳಿನ ಹೆಂಗ್ಯಾಕಂತ ಒಳಗೊಂದ್ರಿ ಹೊರಗೊಂದ್ರಿ, ಒಳಗೊಂದತ್ತ ಹೊರಗೊಂದತ್ತ ಹಿಂಗ್ಯಾಕ ಆಗಿಲ್ರಿ. ಹೊರಗೆ ತಿರುಗಾಡಕ್ ಹೋದಾಗಂತ ಹೊಸಾದ್ ಮಂದಿ ಇವ್ರೆಷ್ಟು ಶ್ರೀಮಂತರದವರು, ಎಷ್ಟು ದೌಳ ಅವ್ರು. ನೋಡ್ರಿ ದೌಳಕ್ಕೆ ದೌಳವ್ರು ಅಂತ ಎಷ್ಟು ಶಬ್ದಗಳು ಬಂದ ನಿಮ್ಮ ಬಿಟ್ಟಕ್ಷರ ಹೊರಕಟ್ಟು ಅದು ನಾಳಿದ್ರೆ ಆತು. ನೆನ್ಬಿಟ್ಕೊಳ್ಳಿ, ನಿಮ್ಮ ಮೈನಾಗ ಆಭೂಷಣ ಇದ್ರೆ ಅವ್ರು ದೊಡ್ಡವರಾಗೋದಿಲ್ಲ. ನಿಮ್ಮ ಮೈನಾಗ ಯಾವುದೋ ಒಂದು ಆಭೂಷಣ ಇಲ್ಲಿಗೆ ನಡ್ತೈತಿ, ಗುಣ ಇದ್ರ ಇವತ್ತು ನಿಮ್ಮ ಜಗತ್ತು ಪೂಜೆ ಮಾಡ್ತದ. ಕುಲರತ್ನಭೂಷಣ್ ಜಗಕ್ಕಾಗ್ಬೋದ, ನನ್ನ ಮ್ಯಾಗಿನ ಆಭೂಷಣ ಅಲ್ಲ, ಏನಿಲ್ಲ. ಅವ್ರ ತೆಗಿರ್ತಕ್ಕಂಥ ಗುಣಕ್ಕಾಗಿ ಇವತ್ತು ಜಗತ್ತ ನತಮಸ್ತಕ ಆಗ್ತದೆ. ಗುಣವನ್ನ ಧರಿಸ್ರಿ, ಆಭೂಷಣ ಮುಖ್ಯಲ್ಲ. ಯಾರು ಹಿಂಗಂತ ಅದಕ್ಕೆ ನಾ ಏನು ಹೆಂಗ್ ಮಾಡ್ಬೇಡ್ರಿ, ತಪ್ಪದು ಮಾಡ್ಬೇಡ್ರಿ. ಹೊರಗೆ ಹೋಗಾಗ ಇರ್ಲಿ, ಭಾಳ ಇದೆ ನಿಮ್ ಜಿಲ್ಲಾಕ್ ತುಂಬಿಟ್ಟಿಲ್ಲೋ ಬಿಚ್ಚಿಡ್ರಿ. ಒಂದು ಹಾಕೋರು ಒಂದು ಕಾಲಕ್ಕೆ, ಎರಡು ಹಾಕೊಂಡ್ರಿರೋ ನೀವು ಸ್ತ್ರೀತ್ವಕ್ಕೆ ಕಲಂಕದ, ಮುಟ್ಟದ ಲಕ್ಷಣಕ್ಕೆ ಕಲಂಕದ. ಆ ಪದಾರ್ಥ ಬರಲು ಮುಂದಿರ್ಬೋದಾಗ ಏನ್ ಹಾಕಿರಂದ್ರೆ ಅದು ನನ್ನ ಬಾಯಲೆ ಬರಬಾರ್ದು, ಅದು ನನ್ನ ಬಾಯಲೆ ಬರಬಾರ್ದು, ಬರೋದು ಇಲ್ಲ. ಆ ಸ್ಥಾನಗಳ ಹೋಗ್ಬಾರ್ದಂದ್ರೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಅನುಶಾಸ್ತ್ರಗಳನ್ನ, ನಮ್ಮ ಸಂಸ್ಕೃತಿಗಳನ್ನ ಬಿಡಬಾರ್ದು. ಅರ್ಥ ಮಾಡ್ಕೊಂಡು ಸಂಕಲ್ಪ ಮಾಡೋರಲ್ಲ, ಯಾರ್ಯಾರು ಮಾಡೋರು ಹೇಳಿ ಮಾಡೋ, ಪ್ರಾಣ ಹೋಗ್ಲಾಟಿ ಇಲ್ಲ. ನಾವು ಕಂಪಲ್ಸರಿ ಒಂದ ಮಂಗಲಸೂತ್ರ ಹಾಕೊಳ್ಳೋರ, ಎಕ್ಸ್ಟ್ರಾ ಒಂದು ಮಾಡಿಡ್ರಿ ಅಂದ್ರೆ ತೆಕ್ಕೆ ಇತ್ತು ಅಂದ್ರ ಯೂಸ್ ಮಾಡಕ್ ಕರೆ ಒಂದು ಟೈಮ್ದಾಗ ಒಂದು ಹಾಕೊಳ್ಳೋರು. ನಾವು ಕೈ ಎತ್ತು ನೋಡಿ ಯಾರ್ಯಾರು ಮಾಡೋರ. जगल अहिंसा परमो धर्म की, भारतीय संस्कृति की, आज की मंगल बेला की ಮಾಂಗಲ್ಯ ಆತ್ಮನನ್ನ ಮಂಗಲ ಪಡ್ಲಿಕ್ಕೆ ಒಯ್ಲಿಕ್ಕೆ ನಿಮಿತ್ತ ಆಗ್ತಕ್ಕಂಥ ಸಂದೇಶ ಕೊಡ್ತಾರೆ. ಸಾಗಾರ ಧರ್ಮಗಿಂತಲೂ ಅನಾಗಾರಂ ಶ್ರೇಷ್ಠ ಅಂತಕ್ಕಂಥ ಸಂದೇಶ ಕೊಟ್ಟ ನೀವನ್ನ ಮೋಕ್ಷ ಮಾರ್ಗದಲ್ಲಿ ಒಯ್ತದ ಅನ್ನೋಂಥ ಮಂಗಲ್ಯ ಮುಗಿಸೋಣ. ಮುಂದೆ ಹಸಿರು ಬಳೆ ಹೇಳಂದ ನಿಮ್ಮ ಮನಸ್ಸು ಚಂಚಲ ಆಗತ್ತಿತ್ತು. ನೋಡಿ ನಡು ನಾಲ್ಕು ಶೀಟ್ ಹೇಳಕತ್ತೈತಿ, ಏನೋ ಚಂಚಲ ಆಗಾಗತ್ತೈತಿ, ಡಿಸ್ಟರ್ಬ್ ಆಗಾಗತ್ತೈತಿ. ಇಲ್ಲ ಕೆಟ್ಟ ಒಟ್ಟ ಶಾರ್ಟ್ ಅಂಡ್ ಸೀಟ್ ಹಸಿರು ಬಳೆ, ಹಂಗ ಬಳೆ ಅನ್ನಲಿಲ್ಲ, ಹಸಿರು ಬಳೆ ಅಂತಂದ್ರು. ಎಲ್ಲಿರ್ತಕ್ಕಂಥ ಗುಣ ಯಾವುದು? ಸಮತ್ವ. ಇದಕ್ಕೆ ಯಾರು ಮಾರೋದು ನೆನ್ಪಿಟ್ಟಿರಲಿಲ್ಲ. ಯಾವ ಗುಣ? ಸಮತ್ವ. ಬಳಿ ಎರ್ಸಾಗ ಹೆಂಗೆ ಎರ್ಸ್ತಾರ ನೋಡಿರೇನ? ಬೆಳಗಾಗ್ತಕ್ಕ ಅದನ್ನು ನೋಡ್ಯಾರ ಮಾರಾದ್ರ ಏನ್ ಮಾಡ್ಲಿ, ಮನ್ಯಾಗ ಯಾರ್ದಾರ ಮದುವೆ ಇರ್ತಾರೆ, ಎಲ್ಲ ಊರ್ ಮಂದಿಲ್ಲ ಅಲ್ಲೇ ಬರಬೇಕಲ್ಲ ಬಳಿ ಉಡ್ಸ್ಕೊಳಕ. ಅವ್ರ ಮದುವೆ ಐತಿ ಬಳಿ ಉಡ್ಸ್ಕೊಂಡ್ ಬಂದ್ರಿ ಪುಕ್ಕಟ್ ಸಿಗ್ತಾವ. ಇದು ನೋಡಿ ವಿಚಾರ ಮಾಡ್ರಿ. ಬಳಿ ಮದುವೆ ಇದ್ದಾಗ ಬಳಿ ಹಸಿರು ತರ್ತಾರ, ಕೆಂಪು ತರ್ತಾವ. ನಿಮ್ಮ ಡಜನ್ ಇಡ್ಲಿ ಅವ್ರು ಇವ್ರು ಬಾಯ ಮೇಲೆ ಇಡ್ತೀರಿ, ಮತ್ತೆ ಹಾಕೋದು ಯಾರನ್ನ ಹಾಕೋದು ಮತ್ತೆ. ಯಾಕ ಬೆಂಟೆ ಏನೇನು ಬಂದೋ ಬೇರೆ ಬೇರೆ ಬಾಸ್ಲೇಟ್ ಏನೇನು ನಿಮ್ಗೆ ಗೊತ್ತಾಗಲ್ಲ, ನಿಮ್ಗೆ ಗೊತ್ತಾಗಲ್ಲ. ಎಷ್ಟು ಅರ್ಥಗರ್ಭಿತೈತೆ ನೋಡ್ರಿ. ಮದುವೆ ನಿಮಿತ್ತ ಫ್ರೀ ಯಾಕೆ ಕೊಟ್ರು? ಯಾಕೆ ಕೊಟ್ರು ಅಂದ್ರೆ ಭಾರತ ಬಳಿ ಉಡ್ಸಾಗ ಬಳಿಗಾರ ನೋಡ್ರಿ, ಎರಡು ಬೈ ತೊಗೊಂಡು ಹಿಂಗ್ ಮಾಡ್ತಾನೆ ನೋಡಿ, ಕೈ ಏರ್ಸ್ತಾರ ಮತ್ತೆ ತಗೋತಾನೆ, ಹಿಂಗ್ ಮಾಡ್ತಾನೆ, ಒಂದ್ ಇಟ್ಕೊಂಡಿರ್ತಾನೆ ಕೈಯಾಗ. ಬೈಯಾಗ ಎಟ್ಟ ಏರ್ಸ್ಲಿ ಅವನ ಕೈಯಾಗ ಎಡಗೈಯಾಗ ಒಂದು ಬಳಿ ಇರ್ತೈತೆ, ಹಾಕಿರ್ಲಿ ಬೇಕಾರೆ ಅವ್ರು ಇರ್ಲಿ, ಅವರೇ ಇರ್ಲಿ, ಟೀಕಲ್ಲ. ಹಾ, ಬಳೆಗಾರ ತಿರ್ಲಿ ಬೇಕಾದ್ರೆ ಬಳೆಗಾರ ಇರ್ಲಿ. ಸ್ತ್ರೀ ಜೀವನ ಹೆಂಗತ್ ಹೇಳಿ ಹೇಳೇನ್ ಬೇಡ. ಮಲ್ಲಿ ಹೂ ಇದ್ದಾಗ ಐತಿ ನೋಡ್ರಿ. ಮಲ್ಲಿ ಹೂವ ಚಂದ ಗಿಡದ ಬದ್ದಲ್ಲಿ ಅಂತ ಅಲ್ಲ, ದುಂಡು ಮಲ್ಲಿ ಹೂವು ಅಂತ ಹೂ ಹೇಳಾಗತ್ತೆ. ಇಲ್ಲಿ
ಸ್ತ್ರೀ ಪರ್ಯಾಯ ಅಂದ್ರ ಮಲ್ಲಿಗೆ ಹೂವಿದ್ದಂಗ. ಎಷ್ಟು ಸುವಾಸತಿ ನೋಡ್ರ, ಮನಸ್ಸು ಆಕರ್ಷಣ ಆಗ್ತೈತಿ, ಕಣ್ಣು ನೋಡ್ಬೇಡಿ ಆಕರ್ಷಣ ಆಗ್ತೈತಿ, ಶ್ವಾಸ ಜಗ್ಗಬೇಕನ್ಸ್ತೈತಿ, ಆನಂದ ಆಗ್ತೈತಿ, ಸುಗಂಧ ವಾಸ ಬರ್ತೈತಿ. ನೋಡಾಕು ಬೆಳ್ಳಗ ಮಲ್ಲಿಗೆ ಯಾಕೆ ಕೆಂಪೈತಿ ನೋಡಿಲ್ಲ, ಮತ್ತೆ ಅದನ್ನ ಯಾಕೆ ಬೇರೆ ಹೂವು ಸಿಗ್ಲಿಲ್ಲ ಅಂತ 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 ಇದ್ದಿಲ್ಲ ಮಹಾರಾಜರಿಗೆ. ಅರ್ಥ ನೋಡ್ರಿ, ಇವ್ರೆಲ್ಲ ವೈಟ್, ಇವ್ರ ಫೇವ್ರೇಟ್ ವೈಟ್ ಅನ್ನಂತ ಅಲ್ಲೇ ಹೋಗ್ತಾರೆ ಇವ್ರು. ಅದು ಅರ್ಥ ಸುಗೋದ. ಮಲ್ಲಿಗೆ ಮದುವೆ ಆದ ನಂತರ ಮಲ್ಲಿಗೆ ಹೂವು ಮುಡಿಸ್ತಾರೆ. ಯಾಕ ಗೊತ್ತೈತಿ ನಿಮ್ಗ? ಬೇರೆ ಹೂವು ಮುಡ್ಸಂಗಿಲ್ಲ, ಮಲ್ಲಿಗೆ ಹೂವನ್ನ ಮುಡಿಸ್ತಾರೆ. ಇದಕ್ಕೂ ಕಾರಣ ಹಾರ, ಆಹಾರ. ಚಂದ ನೋಡ್ರಿ, ಏನ ಹಾರ, ಆಹಾರ, ವ್ಯವಹಾರ. ಪದ ಎಷ್ಟು ಚಂದ ಇರ್ತದೆ ನೋಡ್ರಿ. ಹಾರ, ಆಹಾರ, ವ್ಯವಹಾರ. ಮದುವೆ ಹಾರ ಬರ್ತದೆ. ಅದ್ರ ಭಗವಾನ್ರಿಗೆ ಪುಷ್ಪ ಎರ್ಸ ಕೇಳ್ರಿ. ಯಾಕೆ ಎರ್ಸ ಕೇಳ್ರು? ಕಾಮ ಬಾಣ ವಿಧ್ವಂಸನಾಗಿ. ಗಂಡಿಗೆ ಹಾರ ಹಾಕ ಕೇಳ್ರು. ಗಂಡು ಹೆಂಡತಿ ಹೇಳ್ತಾರ ಮದುವೆ ಮಾಡಾಕ ಹಾರ ಹಾಕ್ತಾರಲ್ಲ. ನಮ್ದ ಭಾರತೀಯ ಸಂಸ್ಕೃತಿ ಒಂದು ವಿವಾಹತಿ, ಅದ್ರ ಹೆಸರ ಇವತ್ತು ವರ್ತಮಾನದಾಗ ಅಂತೀರಿ ಬಿಡ್ರಿ. ಯಾವ್ದ? ಲವ್ ಮ್ಯಾರೇಜ್. ಇವತ್ತು ವರ್ತಮಾನದಾಗ ಬರೀ ಹಿಂದಿಗಿತ್ತು, ಅದಕ್ಕೊಂದು ಹೆಸರಿತ್ತು. ಯಾವ್ದು ವಿವಾಹ? ಗಂಧರ್ವ ವಿವಾಹ. ಆ ವಿವಾಹದಾಗ ಏನು ಪದ್ಧತಿ? ಭಗವಂತ ಸಾಕ್ಷಿಯಾಗಿ ಏನೋ ಒಂದು ಮನಸ್ಸಾಕ್ಷಿಯಾಗಿ ಅವ್ರ ಕೊಳ ಈಗ ಹಾರ ಹಾಕೋದ, ಇವ್ರು ಅವ್ರ ಹಾರ ಹಾಕೋದು, ಮುಗೀತು ಮದುವೆ. ನೋಡ್ರಿ, ಹಾರ ಹಾಕೋ ಪದ್ಧತಿ ಯಾಕೆ ಬಂತಂದ್ರೆ, ನೀ ನನ್ನೊಳಗೆ ಬಿದ್ದಿ, ನಾನು ನಿನ್ನೊಳಗೆ ಬಿದ್ದಿ, ಮುಗೀತ ಜೀವನ ನಾಳೆ ಶುರು ಆತ. ನೀ ನನ್ನೊಳಗೆ ಬಿದ್ದಿ, ನಾನು ನಿನ್ನೊಳಗೆ ಬಿದ್ದಿ. ನೋಡ್ರಿ, ಖರೆ ಮಲ್ಲಿಗೆ ಹಾರ ಆಗ್ತದ. ಚಿಂತನೆ ಮಾಡ್ರಿ, ಮಲ್ಲಿಗೆ ಸುಗಂಧ ನೋಡಾಕ ಚಂದ. ಖರೆ ಹಾರ ಆಗ್ಬೇಕ್ರಿ ಏನಾಗತಿ? ಕೈಯ ತಂದು ಸೂಜಿ ತುಸ್ತಾರ, ಹೊಟ್ಯಾಗ ತುಸ್ತಾರಲ್ಲವ್ವ, ಪಾಪ ಅನ್ಸತ್ಲಿ. ಇವಾಗ ಅಲ್ಲೇನು ಅನ್ಸತ್ತೆ ನಿಮಗ? ಅವ್ರು ತುಚ್ಚಬೇಕಲ್ಲ, ಹಾರ ಹೆಂಗಾಗುದ? ಹೂ ನೋಡಾಕ ಚಂದ, ಸುಗಂಧ ಎಲ್ಲ ಇರ್ತಕ್ಕಂಥ ಹೂವ ಕೈಯ ತಗೊಂಡು ಏನ್ ಮಾಡ್ತೀರಿ? ಪೋಣಿಸ್ತೀರಿ. ಒಂದ್ ವೇಳೆ ಕಟ್ತೀರಿ, ಕಂತು ಬಿಗಿತೀರಿ, ಅವಕ್ಕೆ ಒಂದಕ್ಕೊಂದು ತೋಡಿಸಿ ಅಂದಾಗ ಹಾರ ಕಟ್ಟೋದಿಲ್ಲ. ಹಂಗ ಸ್ತ್ರೀ ಪರಿ ಹೆಂಗಂದ್ರ ಮಲ್ಲಿಗೆ ಹೂವಿದ್ದಂಗ ಯಾವಾಗ ನೀವು ಸಂಸಾರ ಬೀಳ್ತೀರಿ, ಅದು ಸೂಜಿ ಚುಚ್ಚಿ ಮಾಲಿ ಮಾಡಿದಂಗ. ಮಾಲಿ ಬಹಳ ಚಂದ ಐತಿ, ಐತಿಲ್ಲ? ಮಾಲಿ ನೋಡಕ್ ಬಹಳ ಚಂದ ಐತಿ. ಆ ಮಾಲಿ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಆಗೈತಿ? ಕಷ್ಟ ಆಗೈತಿಲ್ಲ? ಹಂಗ ಸ್ತ್ರೀ ಪರ್ಯದ ಕಷ್ಟ, ನೋವ ಮೇಲೆ ಮೇಲೆ ಇರುವ, ಗಂಡನಿಂದ ಇರ್ಲಿ, ಅತ್ತೆಯಿಂದ ಇರ್ಲಿ, ಮಕ್ಕಳಿಂದ ಇರ್ಲಿ, ನಿಮಿತ್ತ ಇರುದ ಕರೆ ಹೆಂಗಿರ್ಲು ಮತ್ತೆ ಮಲ್ಲಿಗೆ ಹೋಗುತ್ತೆ. ನಕ್ಕೋತ ಇರುದನ ಸ್ತ್ರೀ ಆದರ್ಶ, ಅದನ್ನ ನೀವು ಪಡ್ಕೊಂಡ್ರಿ. ಕಟ್ಟಾಟ ಕಷ್ಟದಲ್ಲಿ ಮಲ್ಲಿಗೆ ಹೋಗುತ್ತೆ, ನಕ್ಕೋತ ಇರುವ, ಇನ್ನೊಬ್ಬರಿಗೆ ಒಳ್ಳೆಯದನ್ನ ಬಯಸೋದ, ಸುಗಂಧವನ್ನ ಕೊಡೋದ. ನಂಗೆ ಹೊಟ್ಟೆ ಚುಚ್ಚಾರ್ಥ ಯಾವಾಗ ಸುಗಂಧ ಕೊಡೋದು ಬಿಡಿತಾನ ಅದು ಹೂವ. ಅದಕ್ಕೆ ನಿಮ್ಗೆ ನಾ ಮಲ್ಲಿಗೆ ಹೂವು ಹಣ್ಣಿ ತೀತನೀಗರೇ ಇರ್ಲಿ. ಎಲ್ಲಿ ಹೋಗೋಣ? ಹಸಿರು ಬಳೆ. ಇದು ರಾಷ್ಟ್ರೀಯ ಸಂದೇಶ ಅಪೇಕ್ಷದಿಂದ ಸಮೃದ್ಧಿ ಅದು ಗೊತ್ತಿರಲಿಲ್ಲ. ಅದು ತ್ರಿವರ್ಣ ಧ್ವಜದ ಹಸಿರು ಯಾಕಂದ್ರ ಸಮೃದ್ಧಿ. ಇದನ್ನ ಯಾಕೆ ಚಾಯ್ಸ್ ಮಾಡ್ರು? ಇದ್ರ ಇದೇ ಯಾಕೆ ಹೇಳಿ ಗೊತ್ತೈತೆ? ಮುತ್ತೈದು ಲಕ್ಷದ ಮ್ಯಾಲ ನಮ್ಮ ದೇಶದ ಆ ವರ್ಣದ ಅರ್ಥ ಜೋಡಿಸಿರು. ನಮ್ಮ ದೇಶದ ತಿರಂಗಿ ಧ್ವಜಕ್ಕಿಂತ ಮುಂಚೆ ಹಸಿರು ಬಳೆ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಮೊದಲಿಂದ, ಆದಿನಾಥ ಭಗವಾನರಿಗಿಂತಲೂ ಮುಂಚಿನ ಪರಂಪರೆ ಇದು. ಶ್ರವಣ ಅನಾದಿ ಕಾಲದಿಂದ ಹಸಿರು ಬಳೆ ಸಮೃದ್ಧಿ. ನೀವು ಯಾವ ಮನೆಗೆ ಹೋಗ್ತಿಲ್ಲ, ಆ ಮನೆಗೆ ಸಮೃದ್ಧಿಯನ್ನ ತೆಗೆದುಕೊಂಡು ಹೋಗೋ. ನಿಮ್ಮ ನಿಮ್ಮ ಮನೆಯಲ್ಲಿ ನೀವೆಲ್ಲ ಸಮೃದ್ಧರಾಗಿರಿ, ಯಾರು ದರಿದ್ರಿ ಆಗಬಾರ್ದು. ಇವತ್ತಿನ ಚಾಲು ಮಾಡೋರು ಹಸಿರು ಬಳೆ ಹಾಕೊಳಕ ಯಾರ್ಯಾರು ಸಮೃದ್ಧಿಯಿಂದ ಇರ್ಬೇಕಂತೀರಿ. ತಿನ್ನ ಕುಣ್ಣ ಕಿರಾಣ್ ಏನು ಕಡಿಮೆ ಇರಬಾರ್ದು, ಎಲ್ಲಾ ಇರ್ಬೇಕು. ಹಿಂಗ ಯಾರ್ಯಾರು ಭಾವತಿ ಅವರೆಲ್ಲಾರು ಸಂಕಲ್ಪ ಮಾಡ್ರಿ, ಹಸಿರು ಬಳೆ ಹಾಕಕ್ ಶುರು ಮಾಡ್ರಿ. ಒಂದು ಗ್ರೀನ್ ಸಿಗ್ನಲ್ ಅಂತ ನೋಡ್ರಿ. ಟ್ರೈನ್ ಬಿಡ್ಬೇಕಾದ್ರೆ ಹಿಂಗ್ ಮಾಡ್ರಿ, ಏನಾಯ್ತು? ಟ್ರೈನ್ ಚಾಲ ಚಿಕ್ಕ ರೈಲ್ವೆ ಆಯ್ತು, ಹೌದಿಲ್ಲ? ಜುಕ್ಕು 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 ಆಗಿನ ಗಾಡಿ ದೂರಾತ ರೇಷ ಹವೇತು ಸೋಡಿ तपाने कर्माला जाळूया, मोक्षपुरीला जाऊया, जाऊया भद्रगिरीला जाऊया. ಹರಿಯಾಣ ಪೂಜೆ ಮಾಡ ಅನ್ನಕತಿ ಶೋಭಾ ಅಮ್ಮ ಮೋತಿಟ್ಟು ಅರಳಿತ್ತು. ತಿಮ್ಮಣ್ಣವ್ರ ರಾಯಪ್ಪನ ಡಿಬ್ಬು ಶೋಭಾ ಅಮ್ಮ ಅಂದ್ರೆ ಮತ್ತೆ ಮಾತಾಡಿ ಯಾರ್ದಾರ ತೆಗಣ್ಣವ್ರ ಅವ್ರ ಡಬ್ಬಿ ಇಟ್ಟು ಖುಷಿ ಆಗಿತ್ತು ಅವ್ರಿಗೆ. ನಾ ಪೂಜಾ ಹಾಡ ಭಕ್ತಿ ಮಾಡ್ಕೋತ ಮಾಡ್ಕೋತ ಸುಮ್ಮ
ಅವ್ರ ಮಗನ್ ತಗೊಂಬಂದ್ರೆ ಊಟ ಬಿತ್ತು ದರ್ಶನ ಮಾಡಿ ಅಲ್ಲಿ ಕೂತಿರೋ ಪೂಜಾ ಸರ್ ದೃಷ್ಟಿ ಹೋತು ಇಟ್ಟು ಮುಖ ಅರಳಿತ್ತು. ಹಂಗಾಗಿ ಮುಖದ ಡೊಂಗರಳ ಬಾಬಾರ ಇಷ್ಟು ಆನಂದವಾಗಿದ್ರು. ಯಾಕ ಅಂತ ವಿಚಾರ ಮಾಡಿದ್ರೆ ಶಬ್ದ ಇತ್ತು ನೋಡ್ರಿ. ಹಳಿಂಗ್ಳಿಗಾವ ಚೋಟ ಶ್ರೀಫಲ ಪುಷ್ಪಾಂಚ ಮೋಟಾ ಪೇಟ, ಹಳಿಂಗ್ಳಿಗಾವ ಚೋಟ ಶ್ರೀಫಲ ಪುಷ್ಪಾಂಚ ಮೋಟಾ ಪೇಟ, ಶ್ರೀಫಲ ಹಾಕಿ ಕೇಳುಯಾ ಪಾಶ ಪ್ರಭುಜಿ ಬೋಲುಯಾ ಬೋಲುಯಾ पाश प्रभुजी बोलूया. झुक 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 आगीत गाडी दोराचा रेषा हवेत सोडी कपाल कर्माला जाळूया. भद्रगिरीला जाऊया जाऊया पाशचरणी जाऊया. ವಿಷಯಕ್ಕೆ ನಿಮಗೂ ಅಯ್ಯೋ ಅಳಿಗೂ ಮಹಾರಾಜರು ಒಳಗ ನಮ್ಮೂರು ಬಂತು. ಹಳಿಂಗೂರು ಬಹಳ ಸಾಂದ್ ಎಷ್ಟು ಸಾಂದ್ ಬಹಳ ಸಾಂದ್ ಕರೆಯತ್ ಹಳಿಂಗಿರಿ ಇಡೀ ವಿಶ್ವದಾಗ ಎಲ್ಲಾ ಕಡೆ ಪತ್ರಿಕೆರಿ ಹೆಸರಿನಿಂದ ಪ್ರಚಾರ ಪಡ್ಕೊಂಡದ. ಇದು ಸಮತ್ವ ಭಾವ ಬರಬೇಕು, ಸಮೃದ್ಧಿ ಆಗ್ಬೇಕು, ನಿಮ್ಮ ಮುಖದಲ್ಲಿ ನಗು ಇರಬೇಕು, ನಿಮ್ಮ ಮನೆ ನಗಬೇಕು, ನಿಮ್ಮ ಮನೆ ಸ್ವರ್ಗ ಆಗ್ಬೇಕು ಅನ್ನೋ ಭಾವನೆ ಇರ್ತಾರ. ಪ್ರತಿಯೊಬ್ಬರು ಹಸಿರು ಬಳಿ ಧರಿಸ್ರಿ ಮನ್ಯಾಗ ಎಲ್ಲಾರು ಮನಸ್ಸು ಸಮ ಆಗ್ತದ, ಸಮತ್ವ ಭಾವ ನಿರ್ಮಾಣ ಆಗ್ತದ. ಮನ್ಯಾಗ ಯಾರ ಜಗಳ ಆಡಬಾರ್ದು. ಯಾವಾಗ ರಾತ್ರಿ ಬಳಿ ಆವಾಜ್ ಬರ್ತಾವ ನೋಡ್ರಿ. ಯಾವಾಗರೆ ಬಳಿ ಆವಾಜ್ ಬರ್ತಾವ ನೋಡ್ರಿ. ರೀತಿಯಲ್ಲಿ ಬಳಿ ಆವಾಜ್ ಅಂದ್ರೆ ಯಾವಾಗರೆ ಹೈತಂದ್ರೆ ಬಳಿ ಆವಾಜ್ ಬರ್ತಾವ. ಹಾಗಾದ್ರೆ ಹೋರಾಟ ಮಾಡಕ್ಕೆ ಮೊದಲು ಏನ್ ಮಾಡ್ತೀರಿ ನೀವು? ಬಹಳ ಶಾಲೆ ನೀನೇನ್ ಮಾಡಿ ಚೌಕದ ಬಾಳ್ ನಕ್ಕಿನ ಒಳಗೆ ಹೊರಗೆ ಇಲ್ಲ ಒಳಗೆ ಒಳಗೆ ನಕ್ಕಿನಿ. ಒಂದ್ ದಿವ್ಸ ಕುಮಾರಿಕಾಗಲಿ ಯಾರು ತಗೊಳ್ಳಿ 2-3 ಮಂದಿ ಕುಮಾರಿಕಾಗಲಿ ಯಾಕೆ ತಗೊಳ್ಳಿ ಅವ್ರ ಕೈ ಹೆಸರು ಬೆಳೀತಿದ್ವಿ. ಮೊದ್ಲಿನ ಅವ್ರ ಕೈ ತಗೊಂಡಿ ಅವ್ರು ಸಿಟ್ಟು ಬತ್ತು ಅವ್ರಿಗೆ. ಅವ್ರ ಕೈ ತಗೊಂಡು ನಮ್ಮ ಕೈ ತಗೊಳ್ಳಿ ಸಿಟ್ಟು ಈಗ ಸಹಜ ಬತ್ತು. ಆಹಾರ ಆಗೈತೆ ಕೇಳಿ ಮಾಡೋದು ಮತ್ತೆ ಅವ್ರ ಕೈ ನಮ್ಮ ಕೈ ತಗೊಳ್ಳಿ. ಅವ್ರು ಹೊಸದಾಗಿದಾರ ಬಿಡ್ರಿ. ಈಗ ಹುಡುಗರು ಸೂಟಿ ಅಂತ ಬಂದವು. ನೀವು ಕಾಯಂ ಮಾಡೋದಕ್ಕೆ ನೀವು ಹಾಕೊಂಡಿಲ್ಲ ಅದಕ್ಕೆ ತಗೊಳ್ಳಿಲ್ಲ. ಹೇಳಿ ಮರ್ದಿ ತಗೋಬೇಕು ಕುಮಾರಿಗೆ ಹಾಕೊಂಡ್ಬಂದ್ರಿ ಸಹಜ ನೋಡಿ. ಹಾರ ಹಾಕಿ ತನ್ನ ಭಾಗ ಹಾರ ಕೊಡಾತಿಲ್ ಬಿಡ್ರಿ. ಕರೆ ಬಾಳ ಬಳಿ ಹಾಕೊಂಡಿಳು ಹಿಂಗ ಹಾರ ಕೊಡಾಗ ಮತ್ತೆ ಹಿಂಗ್ ಕೈ ಬಳ 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 ವಾಸ ಬಂತು. ಅವಾಗ ನನಗೆ ಏನಿಸ್ತು ಮಾಡೋದು ನೋಡಿ ಬಳಿ ಹಾಕೊಂಡ್ಬಂದ್ರೆ ನೋಡ್ರಿ ಅಂದಂಗ ನನಗೊಂದು ಸಂದೇಶ ಕೊಟ್ಟು ವಿಚಾರ ಮಾಡ್ರಿ. ಚಲೋ ಅರ್ಥ ಐತಿ ಪ್ರತಿಯೊಂದೊಳಗ ಭಾವ ವಿಶುದ್ಧಿ ನೋಡ್ರಿ. ಕೈಯಾಗ ಬಳಿ ಎಷ್ಟು ಅರ್ಥ ಗರ್ಭಿತೈತಿ, ಎಷ್ಟು ಸಮವಾಗಿರ್ಬೇಕು. ಹಸಿರು ಬಳೆ ಸಮೃದ್ಧಿಯ ಪ್ರತೀಕ, ಮನಸ್ಸಿನ ನಿರ್ಮಲತೆ ಪ್ರತೀಕ, ಸಂತ ಭಾವದ ಪ್ರತೀಕ. ಮನೆಯಲ್ಲಿ ಹಸಿರು ಬೆಳೆ ಇರ್ತಕ್ಕಂಥ ಮಹಿಳೆ ಇರಿದ್ರೆ ಅಂದ್ರ ಒಬ್ಬರು ಜಗಳ ಹತ್ತಂಗಿಲ್ಲ. ಯಾರು ಜಗಳ ಪಟ್ನ ಹಸಿರು ಬೆಳೆಕೊಂಡು ಕೂತು ಬಿಟ್ರಿ ನೋಡ್ಬೇಕ್ರ ಮಾಡಿ. ಪ್ರಾಕ್ಟಿಕಲ್ ಏನ್ ಹೇಳಿದ್ರು ಪ್ರಾಕ್ಟಿಕಲ್ ಮಾಡಿ ನೋಡ್ರಿ. ಇವತ್ತು ಸಂಕಲ್ಪ ಮಾಡ್ರಿ. ಮನ್ಯಾಗ ಎಲ್ಲರೂ ಹಸಿರು ಬೆಳಿತಾರ್ರಿ. ಮನುಷ್ಯರ ಮನಸ್ಸು ಹೆಂಗ ನೋಡ್ರಿ ಮಾಡಿ ನೋಡ್ರಿ. ಐದು ನನ್ನ ಕಡೆ ಬರ್ರಿ. ಹೌದ್ರಿ ಮಹಾರಾಜು ಮೊದಲು ನಂಗ ಅಕ್ಕಾಗ ಆಗ್ತಿದ್ದಿಲ್ರಿ. ಈಗ ಅಪ್ಪು ಚಂದ ಮಾತಾಡ್ತು ಗೊತ್ತಿಲ್ರಿ. ಅಯ್ಯೋ ಆಸ್ತಿಗೆ ಅದರಿ. ಈಗ ಸೀತಾ ಅವ್ರ ಮೇಲೆ ಹೆಂಗಿದ್ರು ನೋಡ್ರಿ ಹಂಗೆ ಅದೀರಿ ಮಹಾರಾಜ್ ಮಾಡಿ ನೋಡ್ರಿ. ಹಸಿರು ಬೆಳೆ ಇರೋದ್ರಿಂದ ಸಂತ ಬರ್ಲಿಕ್ಕೆ ಬೇಕು. ಆ ಮನ್ಯಾಗ ಸಮೃದ್ಧಿ ಇರ್ಲಿಕ್ಕೆ ಬೇಕು. ಮನ್ಯಾಗ ದರಿದ್ರ ಲಕ್ಷ್ಮಿ ವಾಸ ಆಗಬಾರ್ದು ಭಾವನೆ ಇರ್ತಾರ. ಎಲ್ಲರೂ ಸಂಕಲ್ಪ ಮಾಡ್ರಿ. ಹಸಿರು ಮೈ ಹಾಕತ್ತೀವಿ ಅಂತಕ್ಕಂಥ ಭಾವನೆ ಮಾಡ್ರಿ. ಯಾರ್ಯಾರು ಹಾಕೋ ಕೈ ಹತ್ರ ನೋಡೀಗ ಅತ್ಯಂತ ಹೋದ್ರಿ ಮರ ದೇವರಾಯುಷ ಪರ್ವ धर्म की ಭಾರತೀಯ ಸಂಸ್ಕೃತಿಗೆ ಸಮೃದ್ಧಿಮಯ ಧರ್ಮ की ನನ್ನ ಸಲ ಹಾಕೋಬೇಡ್ರಿ, ನಿಮ್ ಸಲ ಮಾಡಿ. ಅದ್ರ ನಿಮ್ದ ಯಶದ, ನಿಮ್ದ ಏಳಿಗದ, ನಿಮ್ಗೂ ಒಳ್ಳೆಯದಾಗ್ತದ ಮಾಡಿ ನೋಡ್ರಿ. ಲಾಸ್ಟ್ ಈಸ್ ಬೆಸ್ಟ್. ಕಾಲುಂಗರ ಬೆಳಿ ಕಾಲುಂಗುರ ಸಣ್ಣಾಗಿದ್ದ ಒಂದು ಪಿಕ್ಚರ್ ನೋಡಿನ. ಸುನೀಲ್ ರಮೇಶ್ ಗೊತ್ತಿಲ್ಲ. ಅವ್ನು ಸಣ್ಣಾಗಿದ್ದ ನೋಡಿನ. ಮಾಲಾಸ ಸುನೀಲನ. ಬೆಳ್ಳಿ ಕಾಲು ಫಿಲ್ಮ ಐತಿ, ಹೆಸರು ಅದ್ರದ್ದು ಇರ್ಲಿ. ಇವತ್ತಿನ ಅವನ್ನ ಕೆಲವೊಂದು ಜನರು ಕಾಲುಂಗರು ನೋಡಿ. ಕಾಲುಂಗರು ಬೇರೆ, ಪಿಲ್ಲಿ ಬೇರೆ. ಹೌದಿಲ್ಲ? ಪಿಲ್ಲಿ ಅಂತಾರಲ್ಲ ಮೇಲೆ ಒಂದ್ ಸ್ವಲ್ಪ ಇರ್ತೈತಿ. ನಾವು ಸಣ್ಣಾಗಿದ್ದಾಗ ಶಿಲ್ಪಿ ಆಡಾಗ ನಾ ಅಂದ್ರ ಸಣ್ಣಾಗಿದ್ದ ನಮ್ಗೇನ್ ಗೊತ್ತಿಲ್ಲ. ಅದು ಹೆಂಗಸರ ಆಟಕ್ಕೆ ನಾವು ಆಡ್ತಿದ್ವಿ. ನಮ್ಗೇನ್ ಗೊತ್ತಿಲ್ಲ. ಅಕ್ಕಾಗ ಇದ್ರ ಕೂಡ ನಮಗೂ ಆಡೋದ. ಜಿಲ್ಪಿ ಜಿಕ್ಕೋತ್ ಹೋಗೋದಾ. ಅವ್ ಜಾಲಿ ಗಿಡದ ಕಾಯಿ ಸಿಗ್ತದ ಅವ್ರು ಕಟ್ಕೊಂಡು ಜಿಲ್ಪಿ ಪಿಲ್ಲಿ ಇರ್ಲಿ ಅರ್ಥ ತಗೋರಿ. ಕಾಲುಂಗುರ ಹಿಂಗ್ ಸಿಕ್ಕರೆ ಖುಷಿ ನೋಡ್ರಿ ಅಂತ ಪ್ರವಚನ ಅಗ್ನಿ ಮಸ್ತ್ ಖುಷಿ ರೀ. ಯಾರು ಟೆನ್ಷನ್ ಇಲ್ಲ, ಆರಾಮ್ ಕೂತಾರ. ಒಟ್ಟ ಕೂಸ್ಲಿಕ್ಕೆ ಮಾಸಗಳ ಲಕ್ಷಣ ಕಡೆ ಇಲ್ಲ. ಜೋಡಿವಿ ಅಂತಾರ ಹೌದಲ್ಲ? ಮರಾಠಿ ಒಳಗೆ ಜೋಡಿವಿ ಅಂತಾರ. ಅದಕ್ಕೆ ಕನ್ನಡದೊಳಗ
ಕಾಲುಂಗರ ಅಂತ. ಕೈದೊಳಗಿರ್ತಕ್ಕಂಥ ಉಂಗುರ ಬೇರೆ, ಕಾಲಿರ್ತಕ್ಕಂಥ ಉಂಗುರ ಬೇರೆ. ಅದ್ರ ಉಂಗುರಗಳು ಬಹಳ ಇರ್ತದೆ. ಕಾಲುಂಗರ ಹೆಂಗಿರ್ಬೇಕು ಅಂತ ತಿಳ್ಕೊಂಡು ನಂತರ ಅರ್ಥ ಇರುತ್ತೆ. ಬಲಗಾಲಿರಲಿ ಎಡಗಾಲಿರಲಿ ಎರಡೂ ಕಾಲದ ಎರಡನೇ ಪಟ್ಟಕ್ಕ ಹಾಕ್ತೀವಿ, ಹೌದಿಲ್ಲ? ಎರಡನೇ ಪಟ್ಟಕ್ಕನ ಕಾಲುಂಗರ ಹಾಕ್ಬೇಕು. ಯಾಕೆ ಹಾಕಬೇಕು? ಅದಕ್ಕೆ ಯಾಕೆ ಹಾಕಬೇಕು? ಹೆಬ್ಬಡಿಕೆ ಯಾಕೆ ಹಾಕಂಗಿಲ್ಲ? ಕಿರುಳಕ್ಕೆ ಯಾಕೆ ಹಾಕಂಗಿಲ್ಲ? ಅನಾಮಿಕ ಅಥವಾ ಮಧ್ಯಮಕ್ಕೆ ಯಾಕೆ ಹಾಕಂಗಿಲ್ಲ? ವಿಚಾರ ಮಾಡೋಣ, ಲಕ್ಷ್ಯ ಕೊಟ್ಟು. ಇದ್ರದೊಂದು ಗುಣ ಹೇಳಿಲ್ಲ. ಇದ್ರದ್ದೇನ? ಸಹನಶೀಲತಾ. ಬರ್ಕೊಡಿ, ಇದರರ್ಥ ಸಹನಶೀಲತಾ. 5 ಹೇಳ್ರ ಮಾಡೋದ್ರ ಲಕ್ಷ್ಯ ಕೊಟ್ಟು ಇಟ್ಕೊಳ್ತಿಲ್ಲ. ಇದು 5ನೇನ ಸಹನಶೀಲತಾ. ಬಹಳ ಪವಿತ್ರವಾದಂತ ಅರ್ಥ. ಯಾವಾಗಲೇ ಮಳಿ ಆದಾಗ ರಾಡ್ಯಾಗ ಹೊಂಟ್ರಿ ಅಂದ್ರೆ ನಿಮ್ ಬಟ್ ಹೆಂಗತ್ತವ್ರಿ? ಹಿಂಗ ನಾರ್ಮಲ್ ಹೋಗಿರೋ ಏನ್ ಬಟ್? ಯಾಕ? ಈಗ ಯಾರು ಕಲ್ಸ್ಯಾರ ನಿಮಗ? ಏನ್ರಿ ಮರ ಸ್ವಯಮೇ ಅದ, ಸಂಸ್ಕೃತಿ ಅದ ನೋಡಿ. ಎಷ್ಟು ಅರ್ಥದ ಹೆಚ್ಚಿಗಾಗ ಹೆಚ್ಚಿಗೆ ನಂತರ ನೀವು ಹೆಚ್ಚಿಟ್ಟು ಮುಂದೆ ಹೋಗಿರ್ಲ ಹೋಯ್ ನೋಡ್ರಿ. ಆದ್ರೆ ಯಾವ ಬಟ್ಟು ಗುಮ್ ಹೋಗಿರ್ತೈತಿ ನೋಡ್ರಿ. ಲಕ್ಷ ಕೊಟ್ಟು ನೋಡೋದು. ಈ 5 ಬ್ಯಾಡಿಂಗ್ ಮಾಡ್ರಿ. ಯಾವ ಬಟ್ಟು ಉದ್ದೈತಿ? ನಡುವಿಂದ. ಕಲೆ ಕಾಲ್ದಾಗ ನೋಡ್ರಿ 2ನೇ ಉದ್ದೈತಿ. 70 ಇಲ್ಲಿ ನೋಡ್ಕೊಂಡ್ರೆ ಬೇಡ, ಮನೆಗೆ ಹೋಗಿ ನೋಡ್ರಿ. ಅಪ್ಪ ಏನು ಕಾಡ್ದಪ್ಪ ನಮ್ಮ ಮಂದಿ. ಈಗ ಹೇಳಿ ಇಲ್ಲೇ ಚಾಲೂ ಮಾಡಿ ನೋಡ್ರಿ. ಮನೆಗೆ ಹೋಗಿ ನೋಡ್ಬೋದು. ಕೆಲವ ಮಂದಿ ಕಡಿಮೆ ತರ ಅಪವಾದ ಮಾರ್ಗ. ಶಾಸ್ತ್ರ ಪ್ರಕಾರ ಸಮಚತುರಸ್ರ ಸಂಸ್ಥಾನ ಪ್ರಕಾರ ಸಿದ್ಧಾಂತ ಇದು. ಯಾವ ಸಂಸ್ಥಾನ? ಸಮಚತುರಸ್ರ ಸಂಸ್ಥಾನ. ಈ ಸಂಸ್ಥಾನ ಪ್ರಕಾರ 2ನೇ ಬೆರಳು ಉದ್ದಿರ್ಬೇಕು. ಬೇಕಾದ್ರೆ ನೀವು ಕಸ್ಮಳಿಗಿ ಪಾರ್ಶ್ವನಾಥ ಭಗವಾನ್ ಮೂರ್ತಿ ನೋಡ್ಬೋದು. ಗೊತ್ತಾಯ್ತು? 2ನೇ ಮಹಾರಾಜ್ ನೋಡ್ಕೊ ಬರ್ತೀವಿ. ಮತ್ತೆ ಕಸ್ಮಳಿಗಿ ಮೂರ್ತಿ ಹೇಳಿ ಅದಕ್ಕೆ ನಾನ್ ಹೇಗೂ ನಾಳೆ ಅಂತ ನೋಡ್ಕೊಂಡ್ರ ಮಹಾರಾಜ್ ನಿಮ್ಗೆ ಕಾಲ್ ತೋರಿಸ್ರಿ ಪೂಜಾ ಮಾಡಕ್ ಎಲ್ಲ ಬಿಡಿ ಕಾಲು ನೋಡ್ಕೊಂಡು ಬಾಯ್ತು. 2ನೇ ಬೆರಳು ಸ್ತ್ರೀ ಇರಲಿ ಪುರುಷ ಇರಲಿ 2ನೇ ಬೆರಳು ಉದ್ದಿರ್ತದ. ಉದ್ದಿರಾಕ ಕಾರಣ ಅದು ತಾನ ಸ್ವಯಂ ಗುಣ ಅದ ಬಿಡ್ರಿ. ಕರೆಕ್ಟ್. ಈ ಕೈಯಾಗಿ ನೋಡ್ರ ನಡುವಿನ ಬೆರಳು ಉತ್ತದ, ಕಾಲ ನೋಡ್ರ 2ನೇ ಬೆರಳು ಉತ್ತದ. ಅದಕ್ಕೆ ಕಾಲುಂಗರ ಹಾಕಬೇಕು. ಎಷ್ಟು ಹಾಕ್ಬೇಕಂದ್ರೆ 2. ಈಚಿಕ್ಯಾಡ. ನೀವು ಆ ಸುತ್ತುಂಗ ಬಂದಾವ ಈಗ. ಅಜ್ಞಾನಾಗ ಮಾಡಿರಿ. ಇವತ್ತು ಹೋಗಿ ತೆಗೀರಿ. 2 ಇರ್ಬೇಕು. ಈಚೆ ಕಡೆ ಆಚೆ ಕಡೆ. ಅದು ಒಂದೇ ಇದ್ರು 2 ಮುರಿಗಿರ್ತೈತಿ, ನಡೀತೈತಿ. ಅಥವಾ ಸಪ್ರೇಟ್ 2 ಮಾಡಿರೋ ರಿಂಗ್ ಮಾಡಿ ಹಾಕಿದ್ರು ನಡೀತೈತಿ. ಕಾಲುಂಗರ ಅರ್ಥ ಸಹನಶೀಲತಾ ಪ್ರತೀಕದ ಯಾಕೆ ಉದ್ದೇಶ ಕೊಟ್ಟರು? ಅವ್ರು 4 ಈಚೆ ಕಡೆ 2 ಈಚೆ ಕಡೆ 2 ಯಾಕೆ ಕೊಟ್ಟರು? ಪವನ್ಯಾರ ಯಾರೇ ಬಂದಿರಂದ್ರ ಮನ್ಯಾಗ ಮಾಡಿ ಯಾರು ತಿಂದು ಹೋಗ್ಲಿಕ್ಕೆ ನಿಮ್ಗೆ ಹೆಂಗಾಕತಿ? ಇಲ್ಲಿ ನಂಗೆ ಗೊತ್ತೈತಿ. ಆತ್ಮ ತುಂಬಿ ಸೇರಿಸಬೇಕಲ್ಲಮ್ಮ ವ್ಯವಹಾರ ಐತಿ. ಇನ್ ಶಾರ್ಟ್ ನಾ 2 ಮಾತು ಹೇಳ್ಬಿಡ್ತು. ಕಾಲುಂಗ್ರ ಒಳಗೆ 2 ಈಚೆಗಡೆ 2 ಈಚೆಗಡೆ 4 ಅರ್ಥ ಬರ್ತೈತಿ. ಇನ್ಕತ್ತಾಗ 4 ಇಲ್ಲಿ ಗುರುದಾಗೂ ಗುಂಡಿತ್ತು, ಅದು ಅರ್ಥ ಬೇರೆ ಇತ್ತು. ಇಲ್ಲಿ ಮಾತ್ರ 4 2 ಸುತ್ತಿಂದ ಒಂದೊಂದು ಗುಂಗ್ರ ಈಚೆಗಡೆ 2 ಈಚೆಗಡೆ ಇರ್ತಕ್ಕಂಥ ಕಾಲುಂಗ್ರ ನಮ್ಮ ಜೀವನದ ಸಂದೇಶ ಇಷ್ಟು ಆದರ್ಶಮಯ ಕೊಡ್ತದ. ನಿನ್ನ ಪತಿ ಕಾಲುಂಗ್ರ ನಿನ್ನ ಜೀವನದಾಗ ಯಾವಾಗ ಬತ್ತು ಅಂದ್ರೆ ಮದುವೆ ಆದ ನಂತರ. ಅದಕ್ಕಿಂತ ಮೊದಲು ಬಳಿ ಕುಮಾರಿಕಾಗಿರ್ಬೋದು, ಕುಂಕುಮ ಇರ್ಬೋದು, ಮೂಗುತಿ ಇರ್ಬೋದು. ಅಂದ್ರೆ ಮಾಂಗಲ್ಯ ಕಾಲುಂಗರ ಇದಾದ ನಂತರ ಬರ್ತಾವು. ಲಕ್ಷ ಕೊಡ್ರೆ ಅದಕ್ಕಿಂತ ಮೊದಲು ಇವು ಬರೋದಿಲ್ಲ. 3 ಬಾಲ್ಯದಿಂದಲೂ ನಿಮ್ ಜೀವನದಾಗ ಇರ್ತಾವ. 1 ಇದೊಂದು 2 ಮಾಂಗಲ್ಯ, 1 ಶರಣ. ಕಾಲಾಗನ ಕಾಲುಂಗರ. ಕೈ ಉಂಗರತ್ತು 35 ಲಕ್ಷದಾಗ ಎಲ್ಲಿ ಹೇಳಿಲ್ಲ. ಕೈ ಉಂಗ್ರ ಇರ್ಲೇಬೇಕಂತ ನೇಮಿಲ್ಲ. ಮದುವೆ ಆಯ್ತು ಉಂಗ್ರ ಹಾಕೊಂಡ್ರೆ ಅದೇ ಸಂಬಂಧ ಇಲ್ಲ. ಕುಮಾರಿಕನ ಹಾಕ್ಬೋದು, ಸಾವಿಕನ ಹಾಕ್ಬೋದು. ಕಾಲುಂಗ್ರ ಮಾತ್ರ ಕಂಪಲ್ಸರಿ ಸಾವಿಕನ ಹಾಕ್ಬೇಕು. ವಿಧವೆಯರು ಹಾಕ್ಲೇಬಾರ್ದು, ಕುಮಾರಿಕರು ಹಾಕ್ಲೇಬಾರ್ದು. ನಿಮ್ಗೆ ಅಲ್ಲೇ ಆಗಬತ್ತು. ಆ ಪದ್ಧತಿನ ಇವತ್ತು ನೀ 1 ಮಟ್ಟನ್ನು ಬಿಟ್ಟು 2ನೇ ಮಟ್ಟಕ್ಕೆ ಹೋಗಿಯ. ಇನ್ನು ನಿನ್ನ ಜೀವನ ಬಹಳ ಆದರ್ಶ. ನಿನ್ನ ಹೆಜ್ಜೆಗೆ ಏನಿರ್ಬೇಕು? ಸಹನಶೀಲತಾ ಇರಲೇಬೇಕು. ತವ್ರ ಮನೆಯಾಗ ಎಲ್ಲಾ ಕಪ್ ಶೋಕೈತಿ. ಕೇಳ್ರಿ ಕಡೆ, ತವ್ರ ಮನೆಯಾಗ ಎಲ್ಲಾ ಕಪ್ ಶೋಕೈತಿ.
ಎರಡು ತಿಂದ್ರು ತಪ್ಪಿಸೋಕತ್ತಿ ಅಪ್ಪ ಪ್ರೀತಿಲಿ ಅವ್ವ ಪ್ರೀತಿಲಿ ಕರೆದು ಮಾಡ್ತಾರೆ. ಗಂಡ ಮನ್ಯಾಗ ಹೋತಂದ್ರ ಸೊಕ್ನೆ ಕದಾಳಿಕೆ ಚಲೋ ತಿಳ್ಕೊಂಡು ನಾವು ಎಂತ ತಂದು ಕುಣಿಸಿದ್ರು ಮನ್ಯಾಗ ತಂದೆವು ನೋಡ್ರಿ. ಬಹಳ ಸೂಕ್ಷ್ಮತೆ. ಒಂದು ಸಲ ನೀವು ಗಂಡ ಮನ್ಯಾಗ ಕೆಟ್ಟವರಾಗಿ ಕಾಣ್ರಂದ್ರ ಕೊನೆಯವರೆಗೂ ಕೆಟ್ಟವರಾಗಿ ಉಳಿಬೇಕಾಗ್ತದೆ. ಮೊದಲ ಕೆಟ್ಟ ಒಂದು ತಲೆ ಬರ ಕೆಟ್ಟ ಅಂತಕ್ಕಂಥ ಉಪಮಾನಿಕ ಬರಬಾರ್ದಾಗಿತ್ತಂದ್ರ ಕಾಲುಂಗ ಅರ್ಥ ತಿಳ್ಕೊಡ್ರಿ. ಸಹನಶೀಲತಾ ದ್ರವ್ಯದಿಂದಲೂ ಭಾವದಿಂದಲೂ. ಲಕ್ಷ ಕೊಡ್ರಿ ಕಡೆ ಅರ್ಥ ಎರಡು. ಅದಕ್ಕೆ ಮರಾಠಿಯೊಳಗೆ ಏನಂದ್ರೆ ಅದಕ್ಕೆ ದಿಂಪ ಜೋಡ್ವಿ ಜೋಡ್ವಿ ಅಂತಕ್ಕಂಥ ಪದ ಕೊಟ್ರಿ. ಎರಡು ಜೋಡ್ವಿ ಎಷ್ಟು ಅರ್ಥ ನೋಡ್ರಿ. ಎರಡು ಪ್ರಕಾರ ಸಹನತ ಬೇಕು ನಿಮ್ಗೆ. ಒಂದು ದ್ರವ್ಯದಿಂದ, ಇನ್ನೊಂದು ಭಾವದಿಂದ. ಎಷ್ಟು ಸಹನತ ಬೇಕು? ಹೊರಗೂ ಸಹನ, ಒಳಗೂ ಸಹನತ. ಕೆಲವೊಂದು ಜನ ಹೊರಗೆ ಸಹನ ಮಾಡ್ತಾರೆ, ಒಳಗೆ ಸಹನ ಆಗೋದು. ಹೊರಗೆ ಮ್ಯಾಲ ನೋಟಕ್ಕೆ ಇಲ್ಲ, ಒಳಗೆ ಮಾತ್ರ ಯಾವಾಗ ಬರ್ಲಿ ಪ್ರಸಂಗ ಬರ್ಲಿಕ್ಕೆ ಬಿಡುದಿಲ್ಲ. ಒಳಗೆ ದಿಟ್ಟು ಬೆಂಕಿ ಎತ್ತಿರ್ತತಿ, ಅದು ಇನ್ನಾದ್ರೂ ಸುಡಂಗಿಲ್ಲ, ತನ್ನ ಸುಡ್ತೈತಿ. ಅದ ಕೇಳ್ರಿ, ಹೊರಗಿನ ಬೆಂಕಿ ದೊಡ್ಡದಲ್ಲ, ಒಳಗಿನ ಬೆಂಕಿ ಬಹಳ ದೊಡ್ಡದು. ಒಳಗಿನ ಬೆಂಕಿ ಕಂಟ್ರೋಲ್ ಮಾಡ್ರಿ. ಆ ಸಂಯಮ ಗುಣ, ಸಹನಶೀಲತಾ ಗುಣ ನಿಮ್ಮೊಳಗೆ ಬರ್ಬೇಕು. ನಿಮ್ಮೊಳಗೆ ಬರೋ ಉದ್ದೇಶ ಇಟ್ಕೊಂಡು ಜೋಡ್ಬೇಕರು. ಎರಡನೇ ಪಟ್ಟು ಉದ್ದಿರಾಗೂ ಕಾರಣತಿ. ಎರಡನೇ ನಿನ್ನ ಮನ್ಯಾಗ ಎರಡನೇ ಸ್ಥಾನ ನಿನಗೆ. ಪತಿ ಬಿಟ್ರ ಪತ್ನಿ ಸ್ಥಾನ, ಅವು ಮಗನ ಬಿಟ್ರ ಸೊಸಿ, ಸೊಸಿಯನ್ನ ಮಗಳ ರೂಪ ನೋಡಕತ್ತಾಳು. ಎರಡನೇ ಸ್ಥಾನ ನಿನಗೆ ಸಿಕ್ಕತ್ತೆ. ಆ ಮನ್ಯಾಗ ಹೋತಂತ್ರ ಅಂತೆ ಎರಡನೇ ಬಳಕನ ಕಾಲುಂಗ್ರ ಹಾಕ್ತಾರ. ಮೂರನೇದಕ್ಕೆ ಹಾಕಂಗಿಲ್ಲ. ಮೂರನೇ ಸ್ಥಾನ ಇಲ್ಲ ಮನ್ಯಾಗ. ಎನಕತಕ ಮಗನ ಸ್ಥಾನ ಇತ್ತು. ಮಗನ ಬಿಟ್ರ ಅತ್ತಿ ಯಾರಿಗೆ ಸ್ಥಾನ ಕೊಟ್ಲು? ಸೊಸಿ ಕೊಟ್ಲು. ಎರಡನೇ ಸ್ಥಾನ ನೀನು ಕೊಟ್ಟಾಳು. ಅಂತೆ ಸಹನಶೀಲತಾ ನೀನೊಳಗೆ ಗುಣದಲ್ಲಿ ಆ ಮನ್ಯಾಗ ನೀ ಅದನ್ನ ಪಾಲನೆ ಮಾಡಿದಂದ್ರ ಗಂಡನಿಗಿಂತ ನೀ ಮುಂದೆ ಹೋಗ್ತಿ. ಇದ್ರ ಅರ್ಥ ಮಗನಿಗಿಂತಲೂ ನಿನ್ನ ಅತ್ತಿ ನೆನೆಸ್ತಾಳೋ, ನಿನ್ನ ಸ್ತುತಿ ಮಾಡ್ತಾಳೋ. ನನ್ನ ಮಗನಿಗಿಂತ ನನ್ನ ಸೊಸಿ ಬಹಳ ಭಾಗ್ಯಶಾಲಿ ಅದಾಳೋ, ಬಹಳ ಶೋ ಮಾಡ್ತಾಳೋ. ಹೆತ್ತ ಮಗ ನನ್ನ ಕೊನೆಗೆ ನೀರು ಹಾಕ್ತಾಳೋ ಗೊತ್ತಿಲ್ಲ. ಹೆತ್ತ ಮಗ ಕೊನೆಗೆ ನನ್ನ ಮೋಕಾರ ಮಾತ್ರ ಹೇಳ್ತಾಳ ಗೊತ್ತಿಲ್ಲ. ಆದ್ರ ನನ್ನ ಸೊಸಿ ಮಾತ್ರ ಬಾಯ ನೀರು ಹಾಕ್ತಾಳೋ, ನಮ್ಮೋಕಾರ ಮಂತ್ರ ಹೇಳ್ತಾಳೋ. ಅಂತ ವಿಶ್ವಾಸ ನಿನ್ನ ಅತ್ತಿಗೆ ಬರಬೇಕಾದ್ರ ಎರಡನೇ ಸ್ಥಾನದಾಗಿದಿ ಸಹನಶೀಲತೆಯಿಂದಿರು. ಸಹನಶೀಲತಾ ನಿನ್ನೊಳಗೆ ಬರಬೇಕು. ಯಾರ್ಯಾರು ನೇಮ್ ತಗೊಳ್ಳೋರು ಇವತ್ತಿಂದ ಒಂದು ಗಲ್ಲಿಗೆ ಬಡದ್ರ ಈಚಿ ಕಡೆಗೆ ಅಲ್ಲ ಕೊಡದ. ಒಂದು ಗಲ್ಲಿಗೆ ಬಡದ್ರ ಈಚಿ ಕಡೆ ಕಲ್ಲ ಕೊಡದ ಮಾಡೋದ. ಇದನ್ನ ಮೂರನೇದು ಬಡದ್ರ ಅಂದ್ರೆ ನಾಲ್ಕನೇದು ಬಡಿಯಬಾರ್ದು. ಹಂಗ ಮಾಡೋದು. ಮುಂದಿನ ಮಾತು ಹೇಳ್ತಾನ. ಗಾಂಧಿ ತಾತ ತತ್ವ ಒಟ್ಟ ಅಲ್ಲ, ಸುಭಾಷ್ ಚಂದ್ರ ಬೋಸು ಆಗಬೇಕು. ಬರೀ ಮಹಾತ್ಮ ಗಾಂಧಿ ಕಿ ಜಯ ಅಂದ್ರೆ ನಡೆಯಂಗಿಲ್ಲ, ಸುಭಾಷ್ ಚಂದ್ರ ಬೋಸ್ ಕಿ ಜಯ ಅಂದ್ರಿ. ಬರೀ ಮಹಾವೀರ್ ಭಗವಾನ್ ಕಿ ಜಯ ಅಂದ್ರೆ ನಡೆಯೋದಿಲ್ಲ, ಭರತ್ ಚಕ್ರವರ್ತಿ ಕಿ ಜಯ ಅನ್ನಕೋಬೇಕ. ಭರತ್ ಚಕ್ರವರ್ತಿ ಶತಕಂಡ ಗೆದ್ದ ಅಹಿಂಸಾ ಧರ್ಮ ಪಥಕವನ್ನ ಭಾರತ ಅಂತ ಅವನ ಹೆಸರನ್ನ ಜಗತ್ತಿಗೆ ವಿಖ್ಯಾತ ಆಗ್ತಕ್ಕಂಥ ಕಾರ್ಯ ಮಾಡುವ ಅಂತ ಕಾರ್ಯ ನಮ್ಮ ಕೈಲಿ ಆಗ್ಬೇಕು. ಶರೀರವನ್ನು ಮಾಡಿದ್ರು ಏನಿಲ್ಲ ಸಂಯಮ. ಅಹಿಂಸಾ ಅಂದ್ರೆ ಈ ಕಡೆ ಕೊಡ್ರಿ, ಹಿಚ್ಚಿಗೂ ಬಿತ್ತು ಏನ್ ತಗೋರಿ. ಮೂರನೇದು ಬಿತ್ತಂದ್ರೆ ನಾಲ್ಕನೇದು ಯಾವಾಗೂ ಬೀಳಬಾರ್ದು. ಗೊತ್ತಾತಲ್ಲ, ಯಾವಾಗೂ ಬೀಳಬಾರ್ದು. ಕೈಯಂದು ಹೇಳ್ತದ್ದು ಕಾಲಂದು ಹೇಳ್ತದ್ದು ಗೊತ್ತಿಲ್ಲ. ಮತ್ತೊಂದು ಹೆಸರು ತೆಗಿಬಾರ್ದು. ಅವಾಗ ಅಪರಾಧ, ಅವಾಗ ತಪ್ಪದ ಶಿಕ್ಷೆ ಕೊಡ್ಲೇಬೇಕು. ಇದು ನಮ್ಮ ನಡುವೆ ಅಹಿಂಸಾ ಪರ್ವ. ನಮ್ಮ ಅಹಿಂಸಾ ಧರ್ಮಲ್ಲ, ನಾವು ಸಹನ ಮಾಡೋದಲ್ಲ, ಲಿಮಿಟೆಡ್. ಅನ್ಯಾಯ ಸಹನ ಮಾಡೋದು ಪಾಪ. ನಿಮ್ಮ ಮುಂದ ನಿಮ್ ಪತ್ನಿ ಸೀಲ್ ಹೋಗ್ತಿತ್ತಂದ್ರೆ ನೋಡ್ಕೊಂಡು ನಿತ್ರ ಅವ ಪುರುಷ ಅಂದಿಲ್ಲ, ಗಂಡಂತೂ ದೂರ ಹೋತ. ನಾ ಗಂಡ ಶಬ್ದ ಅಂದಿಲ್ಲ, ಪತಿ ಅಂದಿಲ್ಲ, ಪತಿದೇವ್ರ ಅಂದಿಲ್ಲ. ಏನಲ್ಲಿ ಪುನಃ ಮತ್ತೊಮ್ಮೆ ನಿಮ್ ಮನೆತನ ಬಂದ ಹೆಸರು ಎತ್ತಿರಬಾರ್ದು. ಆಗ್ರಿ ರುದ್ರ ಕಾಳಿ ಆ ಕಾಯಲ್ಲ. ನೀವು ಮತ್ತೆ ಮರ ಹೇಳಿದ್ರೆ ತಗೊಂಡು ಹೊರಗೆ ನಿಂತು ಎದ್ದರಿ. ಆ ರುದ್ರ ಕಾಳಿ ಹೇಳಾಗಿದ್ದೇನೆ ಬಾಬಾಗಳ. ಸತ್ಯ ಸಲುವಾಗಿ, ನ್ಯಾಯ ಸಲುವಾಗಿ, ಧರ್ಮ ಸಲುವಾಗಿ, ಧರ್ಮದ ಮೇಲ, ತಾಯಿ ಮೇಲ, ತಂದೆ ಮೇಲ, ಧರ್ಮ ನಿಮ್ಮ ಅನುಜರ ಮೇಲ, ಗುರುಗಳ ಮೇಲ ಯಾವಾಗಾದ್ರೂ ದೋಷ ಮತ್ತು ಅನ್ಯಾಯ ಆಗ್ತಿತ್ತಂದ್ರು ನೋಡ್ಕೋತ ನಿಲ್ಲ. ನಾವು ಧರ್ಮಾತ್ಮ ಅಲ್ಲ, ಅಲ್ಲಿ ಹೋರಾಟ ಮಾಡ್ತಕ್ಕಂಥ ಧರ್ಮದಕ್ಕ ರಾಡ ಕೆಸರನ್ನ ಹಾಕಕ್ ಬಟ್ ಅದೇ ಹಾಕೊಟ್ಟಿಂತ ಉದ್ದೇಶ ಈ ಶರೀರಕ್ಕೆ ಪೂರ್ಣ ಬ್ಯಾಲೆನ್ಸ್ ಎರಡನೇ ಬೆಳಗ. ಹಂಗ ಆ ಸಂಸಾರಕ್ಕೆ ಬ್ಯಾಲೆನ್ಸ್ ಕೊಟ್ಟಂತ ಮಣಿಗೆ ಆಧಾರ ಸ್ತಂಭ
ನೀ ಅದೀಯ ಅನಂತೆ ಆ ಸಹನಶೀಲತೆ ನಿರ್ಧಾರ ಮಾಡೋ ಅಂತಕ್ಕ ಸಂದೇಶ ಇಟ್ಕೊಂಡು ಎರಡನೇ ಬಳಿತನ ಕಾಲುಂಗ್ ರೊಕ್ಕ ಕೇಳೋರು ಜಯ ಅಹಿಂಸಾ ಪರಮೋ ಧರ್ಮಕಿ ರತ್ನತ್ರಯ ಸ್ವರೂಪ ದಿನ ಧರ್ಮಕಿ